ನಿನ್ನ ಮಂಗಳ ಮನೋಹರ ರೂಪವನ್ನು ಕಂಡಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ. ಪ್ರತಿಯೊಬ್ಬಳು ಹೆಣ್ಣಾದರೂ ಕೂಡ ಹುಟ್ಟಿದಂತ ಮಗುವನ್ನು ಕಂಡು ಸಂತೋಷ ಪಡುತ್ತಾಳೆ. ಆದರೆ ಏನು ಮಾಡೋಣ ಭಗವಂತ, ನಿನ್ನನ್ನು ಮುದ್ದಿಸಿಕೊಳ್ಳುವಂತ ಭಾಗ್ಯ ನನ್ನ ಪಾಲಿಗಿಲ್ಲದೇ ಆಗಿ ಹೋಯಿತು. ನಿನ್ನನ್ನು ನೋಡಿದ್ರೆ ಆದಿ ಮಧ್ಯ ಅಂತ್ಯರಹಿತನು ನೀನು. ನಿನ್ನನ್ನು ನಂಬಿದಂತಹ ಭಕ್ತರ ಕಷ್ಟವನ್ನು ದೂರ ಮಾಡುವಂತಹ ಕಾಮಧೇನು ನೀನು. ಎಂತು ಬಿಟ್ಟಿದೆಯೋ ನೀನು. ನನ್ನ ಈ ಉದರದಲ್ಲಿ ನಿನ್ನನ್ನು ನಾನು ಧರಿಸಿದ್ದು ಅಲ್ಲ ಭಗವಂತ, ನೀನು ಭರಿಸಿದ್ದು. ದುಷ್ಟನಾದಂತಹ ಕಂಸನ ಉಪಟಳದಿಂದ ನೊಂದುಕೊಂಡಿದ್ದೇವೆ ನಾವು. ಭಗವಂತ, ನಮ್ಮನ್ನು ರಕ್ಷಿಸುವುದರ ಜೊತೆಗೆ ನಿನ್ನನ್ನು ನೀನೇ ಕಾಪಾಡು. ಕೃಷ್ಣ ಕೃಷ್ಣ. ವಸುದೇವ ದೇವಕಿಯರಿಲ್ ತಿಳಿದು ಮೊರೆಗಿಡುತ್ತ ಅಸುರ ಕಂಸನ ಬಾಧೆ ಗಣಿಗಿಲ್ಲವೆನಲು ಪುಟ್ಟಿಸಿದೆ ಗೋಕುಲಗಳು ಯಶೋದೆಯಲಿ ಮಗಳಾಗಿ ಮಾಯಿಗಳು ಈ ನಿಶೆಯೊಳು ಹೊಸರುಗೊಳದೆಲ್ಲ ಕುಂಡಲ್ಲಿರಿಸಿ ತರುತ್ತಲಾಶಿಸುವ ಕಂಸಲ್ಗೆ ಕೊಡಿದೆನಲು ಹುಟ್ಟದೋತ್ರವನು ಮುಸುಗಿಡಲು ತತಿ ಪುರುಷರಿಬ್ಬರಿಗೆ ಜೋಡಿಸಿದ ಕಾಲ ಸಂಕಲೆ ಕಳಚಿತು. ವಸುದೇವ ದೇವಕಿಯರಿತೆಂದು ಮೊರೆಗಿಡುತ್ತ ಚಿಂತಿಸಬೇಡಿ, ನಿಮ್ಮ ಕರೆಯ ಮೊರೆಯನ್ನು ಆಲಿಸಿ ನಿಮಗೆ ಶಿಶುವಾಗಿ ಜನಿಸಿದ್ದೇನೆ. ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಕಷ್ಟ ಕಾಲವೆಲ್ಲ ದೂರ ಹೋಗುವ ಸಮಯ ಬಂದಿದೆ. ಚಿಂತಿಸಬೇಡಿ. ನನ್ನನ್ನ ಕೊಂಡು ಹೋಗಿ ನಂದ ಗೋಕುಲದಲ್ಲಿ ಬಿಡಿ. ಅಲ್ಲಿ ಹುಟ್ಟಿರುವಂತಹ ಮಾಯಾ ಶಿಶುವನ್ನ ತಂದು ಕಂಸನಿಗೊಪ್ಪಿಸಿ. ನಿಮಗೆ ಶುಭವಾಗುತ್ತದೆ, ಶುಭವಾಗುತ್ತದೆ, ಶುಭವಾಗುತ್ತದೆ. ಗೋಕುಲದಿಂದ ತಂದಿಕ ಮಹಾಮಾಯಾಗಿಯು ಕಾಣುತ್ತ ಮೊದಲಿದ್ದಂಗದು ಖಳರ ಚಿಚುವಳುವುದಂ ಕೇಳುತ್ತ ಮದಕಂ ಸಾಖ್ಯಗೆ ಪೇಳಲು ಅಣ್ಣ ಕೊಲ್ಲುವುದೀತು ಮಗಳ ಇಕೋ ಹೆಳ್ಳುಗುಟ್ಟಿತು ನೋಡು ನಿನ್ನ ಭಾಗ್ಯಗಳ ಗಗನದ ನುಡಿ ತಪ್ಪಿದಲ್ಲ ನಿನ್ನ ಹಗೆಗಿಲ್ದೆವುಬ ಮಾತು ಹುಸಿಯಾಯಿತಲ್ಲ ಅಣ್ಣ ಕೈಯಲ್ಲಿದ್ದಂತಹ ಖಡ್ಗದಿಂದ ಈ ಮಗುವಿನ ತಲೆಯನ್ನು ಕತ್ತರಿಸುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ಹೌದು. ಯಾವುದೇ ಕಾರಣಕ್ಕೂ ಇಂತಹ ಹೇಯ ಕೃತ್ಯವನ್ನು ಮಾಡುವುದಕ್ಕೆ ನೀನು ಮುಂದಾಗಬೇಡ. ನೋಡಿದೆಯಾ, ಈ ಮಗು ಗಂಡಲ್ಲ
ಹೆಣ್ಣು ಶಿಶುವಣ್ಣ, ಗಗನದ ಮಾತು ಸುಳ್ಳಾಗಿ ಹೋಯಿತು. ನಿನ್ನದ ಪುಣ್ಯದ ಫಲ ಇದು ಅಣ್ಣ. ಆದ ಕಾರಣ ಈ ಮಗುವನ್ನು ಕೊಲ್ಲಬೇಡ. ಈ ಮಗುವಿನಿಂದ ನಿನಗೆ ಯಾವ ಹಲವು ಬರೆಯಲು ಬೇಡಿಕೊಳ್ಳಿ ಕೇಳದ ಶಿಶುವ ಸೆಳೆದು ಕಾಲೆರಡ ಬಿಡಿದಪ್ಪಳಿ ಬೆಳೆಯುವುದಲ್ಲೆದೆಯಾಗಿ ತುಳಿದು ಬಿಗಿದಂಬರಗೆ ಅಪ್ಪಳಿಸಿ ಅಷ್ಟಭುಜೆಯಾಗಿ ತಳನ ಜರದೆಂಬಳಾಗ ನಿನ್ನ ಮಾತನ್ನು ಕೇಳಿಕೊಂಡು ನಾನು ಸೈರಿಸಿದ್ದೆ ಅಂತಾದ್ರೆ ನಾಳಿನ ದಿವಸದಲ್ಲಿ ನನ್ನ ಮರಣವನ್ನು ನಾನೇ ಕಾಣಬೇಕಾದೀತು. ಹಾಗಾದ್ರೆ ಶತ್ರು ಎನ್ನುವವ ಯಾರಿದ್ದಾನೋ ಅದನ್ನು ಮೂಲದಿಂದಲೇ ಕತ್ತರಿಸಬೇಕು ಎನ್ನುವುದನ್ನು ಅರ್ಥವಿಸಿಕೊಂಡವ ಈ ಕಂಸಾಕ್ಯ. ತಡ ಮಾಡುವುದಲ್ಲ, ಮಗು ಹೆಣ್ಣೋ ಗಂಡ ಎನ್ನುವುದು ಲಕ್ಷ್ಯ ಅಲ್ಲ. ಹಿಡಿದಂತಹ ಮಗುವನ್ನು ಅಂಬರ ಪಥಕ್ಕೆ ಹಾರಿಸಿ ಈ ಕಠಾರಿಯನ್ನು ಕೊಲ್ಲಲಿಲ್ಲ ಗಂಟಲೊಳಗಿಲಿವ ತುತ್ತಲ್ಲ ನಿನ್ನಯ ವೈರಿ ದಾರಿಯಲ್ಲಿ ಬೆಳೆಯುತ್ತಿ ಗಣೇಶ ಕೊಲದಿರು ಸಾಯ ದುಳಿಯ ನೀನೆಂಬ ನುಡಿ ಕೇಳಿಸಿದುದು. ನಿನ್ನ ಗಂಟಲಲ್ಲಿ ಅಷ್ಟು ಸುಲಭವಾಗಿ ಇಳಿಯುವ ತುತ್ತು ನಾನೆಂದು ಭಾವಿಸಬೇಡ. ನಿನ್ನನ್ನು ಕೊಲ್ಲುವಂತಹ ಮಗು ನಾನು ಎಂಬುದು ತಿಳಿದು ನಿನ್ನನ್ನು ಕೊಲ್ಲುವುದಕ್ಕೆ ಮುಂದಾದಿ. ಆದ್ರೆ ನಿನ್ನನ್ನು ಕೊಲ್ಲುವಂತಹ ಮಗು ಈ ಧರೆಯಲ್ಲೇ ಹುಟ್ಟಿ ಬೆಳೀತಾ ಇದೆ. ಚಂಡಿಗೆಯ ನೋಟಿಗೆ ಭ್ರಮೆಗೊಳ್ಳ ಕಂಸಾಸುರಗೆ ಮಲ್ಡೆಯರು ಪಡಿದಕ್ಕೆ ನನಗಾಯ್ತು ಚಿಂತೆ. ನಾನು ಮನದಲ್ಲಿ ನೆನೆದುದೊಂದಾಯ್ತು ದೈವಗತಿ ತಾನಿ ಬೀರಾಯ್ತು ಬಳಿಕೆ ನಾ ಮಾಡುವೆನೋ. ಋಷಿ ನಾರದನ ಮಾತು ಪುಸಿಯಾಯ್ತು ವ್ಯರ್ಥ. ಋಷಿ ನಾರದನ ಮಾತು ಪುಸಿಯಾಯ್ತು ವ್ಯರ್ಥ. ದಂಡಿಸಿದ ತಂಗಿಯನ್ನು ರಿಪುವಶವಾಗಲಿಲ್ಲ. ಚಂಡಿಕೆಯ ನುಡಿಗೆ ಭ್ರಮೆಗೊಂಡು ಏನಿದು ವಿಚಿತ್ರ? ಅರೆಗಳಿಗೆ ನಾನು ಮಥುರಾ ನಗರಿಯಲ್ಲಿದ್ದೇನೋ ಅಥವಾ ಮಥುರಾ ನಗರಿಯೇ ನನ್ನ ಶಿರದ ಮೇಲುಂಟು ಯಾವುದೂ ಗೋಚರವಾಗುತ್ತಾ ಇಲ್ಲ. ಮಗುವನ್ನು ಅಂಬರ ಪಥಕ್ಕೆ ಹಾರಿಸಿ ನನ್ನ ಕಠಾರಿಯಿಂದ ಕತ್ತರಿಸಬೇಕು ಎನ್ನುವ ಹಾಗೆ ಬಗೆದರೆ ಮಾಯೆಯ ರೂಪವನ್ನು ತಾಳಿ ನನ್ನ ಎದೆಯ ಮೇಲೆ ಕಾಲಿಟ್ಟು ಹೇಳಿದಂತಹ ಮಾತೇನು? ಕಂಸ, ನಿನ್ನ ಗಂಟಲಲ್ಲಿ ಇಳಿಯುವಂತಹ ತುತ್ತು ನಾನಲ್ಲ, ನಿನ್ನನ್ನು ಕೊಲ್ಲುವಂತಹ ವಿರೋಧಿ ನಾರಾಯಣ ದಾತ್ರೆಯಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾನೆ. ಹಾಗಾದ್ರೆ ನಾನು ಎಳೆಸಿದ್ದು ಒಂದಾಗಿ ಹೋಯಿತು, ದೈವ ಬೇರೆಯೇ ಬಗೆದು ಬಿಟ್ಟಿತು. ಹಾಗಾದ್ರೆ ಸರಿ 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 ಸರಿ, ಋಷಿಯಾದಂತಹ ನಾರದ ಬಂದು ನನ್ನಲ್ಲಿ ಆಡಿದಂತಹ ಮಾತು ನಿನ್ನ ಮರಣವನ್ನು ನೀನು ಜಯಿಸಿಕೊಳ್ಳಬಹುದು ಎನ್ನುವ ಹಾಗೆ ಅವ ಹೇಳಿದಂತಹ ಮಾತು ಹುಸಿಯಾಗಿ ಹೋಯಿತೆ. ಹಾಗಾದ್ರೆ ನನಗೆ ಗೆಲ್ಲುವ ವಿಧಾನವಿಲ್ವೇ? ನಾನೇ ಕಲರಿಗಾಜ್ಞೆಯ ನಿತ್ಯ ಕಂಸ ಕೋಪದಲ್ಲಿ
ಬದುಕಿರುವಂತಹ ದಾರಿಯೊಂದೇ. ಇಳೆಯೊಳಗೆ ಬೆಳೆದ ಮಕ್ಕಳಲ್ಲ ಕೊಲ್ಲಿ. ಯಾರಲ್ಲಿ ನನ್ನ ಅನುಯಾಯಿಗಳಾದಂತಹ ಶಕಟ, ರೇಣುಕ, ಬಕ, ವಾತ, ಪ್ರಲಂಬ, ಕೇಶಿ, ತೃಣಾವರ್ತ ಮೊದಲಾದವರೆಲ್ಲ ಹೋಗಿ ಕಣ್ಣಿಗೆ ಸಿಕ್ಕಿದ ಮಕ್ಕಳನ್ನೆಲ್ಲ ಕೊಲ್ಲಿ ಕೊಲ್ಲಿ. ಸಾಕಾಗುವುದಿಲ್ಲ. ಇದಕ್ಕೊಂದು ವಿಶೇಷವಾದ ದಾರಿಯನ್ನು ನಾವು ಹುಡುಕಲೇಬೇಕು. ಹೇಗದು? ನನ್ನ ಆಪ್ತೆ, ನನ್ನ ತಂಗೆಯಂತಿರುವವಳು, ವಿಷಸ್ಥಲೆಯಾದಂತಹ ಪೂತನೆ ಎಳವಿಯಿಂದಲೇ ಸ್ವಲ್ಪವೇ ವಿಷಪ್ರಾಶನವನ್ನು ಮಾಡಿ ಆಕೆಯನ್ನು ವಿಷ ಕನ್ನಿಕೆಯನ್ನಾಗಿ ಗೈದಿದ್ದೇನೆ. ಸರಿ. ಮುಂದೊಂದು ದಿನ ನನಗಾಪತ್ತು ಬಂದಾಗ ನನ್ನ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸುವುದಕ್ಕೆ ಅವಳೇ ಪ್ರಬುದ್ಧಳು ಎನ್ನುವ ಹಾಗೆ. ಹಾಗಾದ್ರೆ ಆ ಪೂತನೆಯನ್ನೇ ಕರೀಬೇಕು. ಅವಳಿ ಸುರರಿತು ರಿಪುಮಾಧವನ್ನು ಬೆಳೆಯುತ್ತಲಿಪ್ಪಾಯ ನಂದನ ಭವನದೊಳಗೆಂದು ನನಗೆ ಪೂತನೆಯನ್ನು ಕರೆದನು. ಬಳಿರೆ ಧೀರವಯ್ಯಾರೆ ಇರುವಂತಹ ಸ್ಥಳ ಮಧುರಾ ಪಟ್ಟಣಕ್ಕೆ ಯಾರು ಅಂತ ಕೇಳಿ ಬಲ್ಲಿರಿ. ಕಂಸಾಖ್ಯನೆಂದು ಕೇಳಿದ್ದೇವೆ. ಕಂಸಾಖ್ಯ ಹೌದು. ಇಲ್ಲಿಗೆ ಅಧಿಕಾರಿ ಹೌದು. ನಿಜ. ಅವರ ಜೊತೆಯಲ್ಲಿ ಬೇರೆ ಯಾರು ಇರುವ? ಶಕಟ, ಧೇನುಕ, ಪ್ರಳಂಬ, ವಾತ. ಧೇನುಕ, ಪ್ರಳಂಬ, ವಾತ. ಹೌದು. ಗಂಡಸರ ಹೆಸರು ನಿಮಗೆ ಗೊತ್ತು. ಹೆಣ್ಣು ಮಗಳೊಬ್ಬಳಿದ್ದಾಳೆ ಗೊತ್ತಾ ನಿಮಗೆ? ಇದ್ದಾಳಂತೆ ಒಬ್ಬಳು. ಯಾರಂತೆ? ಪೂತನಿ. ಏನಾಗ ಮೂಗಿನಿಂದ ಬಿದ್ದವಳ? ಏಕವಚನದಿಂದ ಕರೀತಾ ಇದ್ದೀರಲ್ಲ, ಮತ್ತೆ ಹೇಗೆ? ಬಹುವಚನದಿಂದ ಕರೀಬೇಕು. ಹೇಗೆ? ಮರ್ಯಾದೆ ಕೊಡ್ಬೇಕು, ಮರ್ಯಾದೆ ತಗೊಳ್ಬೇಕು. ಹೇಗದು? ಪೂತನಿ ದೇವಿ. ದೇವಿ ಗುಡಿಯಲ್ಲಿ. ದೇವಿ ಗುಡಿಯಲ್ಲಿಯಾ? ಹೌದು. ದೇವಿ ಹೊರಗೆ ಬರುವುದೇ ಇಲ್ವಲ್ವಾ? ದೇವಿ ಹೊರಗೆ ಬರುವುದಿಲ್ಲ ಅಂತ ಯಾರು ಹೇಳಿದ್ದು? ಬೇಡ, ಅದು ಕಷ್ಟ ಆಗ್ತದೆ ಅಂತ ಆದ್ರೆ ಬೇಡ. ಪೂತನಿ ಅಮ್ಮ ಮಕ್ಕಳಿಗೆ ಏನಯ್ಯ ಅದು? ನಿಮಗೆ ಬಹಳ ಸಲುಗೆ ಆಗಿದೆ ಅಂತ ಕಾಣ್ತದೆ. ಸುಲಭದಲ್ಲಿ ಹೇಳ್ತೇನೆ. ಪೂತನಿ ಅಕ್ಕ ತಮ್ಮಂದಿರಿಗೆ. ಅಕ್ಕ ತಮ್ಮಂದಿರಿಗ? ಬೇರೆ ಯಾರಿಗೂ ಅಕ್ಕನೇ ಇಲ್ವಲ್ಲ? ತಂಗಿಯಂದಿರಿಗೆ ಅಲ್ವಾ? ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚ ಉಳಿತದ? ಮೊದಲು ನಿಮ್ಮನ್ನು ನೋಡಿಕೊಳ್ಳಬೇಕು, ಆಮೇಲೆ ಮುಂದಿನ ಬಗ್ಗೆ ಯೋಚನೆ. ಇದು ನೀವಾದಿ.
ಆಯ್ತಂದ್ರೆ ಎಂತದ್ದು? ಯಾವುದಕ್ಕೆ ಒಳ್ಳೆ ಕಥೆ ಆಯ್ತಲ್ಲ, ಹೇಗೆ ಬೇಕಾದ್ರೂ ಕರೀಬಹುದು ಅಂತ ಹೇಳಿದ್ರು ನಾನು. ನೀವು ಸಂಗೀತ ವಿದ್ವಾಂಸರು, ಒಡೆಯರ ಆಸ್ಥಾನದಲ್ಲಿ ನಿಮ್ಮ ಸಂಗೀತ ಯಾವಾಗಲೂ ನಡೆಯುತ್ತಾ ಇರ್ತದೆ. ಆ ಸಂಗೀತದ ಆಲಾಪನೆ ಮಧುರ ಪಟ್ಟಣದ ಸುತ್ತ ಹರಡ್ತದೆ, ಗೊತ್ತಾ? ಎಂತದ್ದು ಹಾ ಹಾ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ನೀವು ಹಾಡುವುದು ಬಿಟ್ಟರೆ ಬೇರೆ ಏನಾದ್ರೂ ಕಿವಿ ಕೊಡ್ತೀರಾ? ಆ ಕಡೆ ಈ ಕಡೆ ನೋಡುವುದಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ನೋಡುವುದಕ್ಕೆ ಅಭ್ಯಾಸ ಮಾಡಬೇಕು, ಗೊತ್ತಾಯ್ತಲ್ಲ? ಏನು ಪ್ರಯೋಜನ ಅಂತ ಕೇಳಿದ್ರೆ ಬಹಳಷ್ಟು ಪ್ರಯೋಜನವಿದೆ. ನಿಮ್ಮ ಹಾಡಿಗೆ ಎಷ್ಟು ಜನ ತಲೆಯಲ್ಲಾಡಿಸ್ತಾರೆ, ಎಷ್ಟು ಸಂತೋಷವನ್ನು ಉಣ್ಣುತ್ತಾರೆ ಎಂಬುದನ್ನು ಸರಿಯಾಗಿ ನೋಡಬೇಕು. ಆವಾಗ ನಿಮಗೆ ಮತ್ತು ಹುರುಪು ಬರ್ತದೆ, ಗೊತ್ತಾ? ಈಗ ನಿಮ್ಮ ಆ ಸಂಗೀತದ ಆಲಾಪನೆ ನನ್ನ ಕಿವಿಗೆ ಬಿದ್ದಾಕ್ಷಣ ನಾನು ಎಷ್ಟು ಸಲ ಕುಡಿದಿದ್ದೇನೆ ನೋಡಿದ್ದೀರಾ ನೀವು? ಹೌದಾ ಅಂದ್ರೆ ಕೇಳ್ತಾರೆ, ನೋಡ್ಲಿಲ್ಲ. ಹಾಗಾದ್ರೆ ನಾನು ಇಲ್ಲಿ ಕುಡಿಯುವುದಿಲ್ಲ, ನನಗೆ ಕುಡಿಯಲಿಕ್ಕೆ ಈಗ ಕಷ್ಟ ಆಗ್ತದೆ ಸ್ವಲ್ಪ. ಓಯ್, ನಿಮ್ಮ ಸಂಗೀತದ ಜೊತೆಗೆ ಇವರು ಇದ್ದಾರಲ್ವಾ? ಏನು ಚಂದ, ಏನು ಅಂದ, ದೀರ್ಘ ದೇಹ, ಅಜಾನುಬಾಹುಗಳು, ವಿಶಾಲವಾದಂತಹ ವಕ್ಷಸ್ಥಳ, ಮುಖದಲ್ಲಿ ಚಂದ್ರನ ಕಾಂತಿ ಎದ್ದು ಕಾಣುತ್ತಾ ಇದೆ. ಸುಂದರ ಪುರುಷ ಅಲ್ವಾ? ಇವರು ನಿಮಗೆ ಸಾಥಿ, ಜೊತೆಯಾದವು. ಇವರ ಜೊತೆಗಾರಿಕೆಯಿಂದಾಗಿ ನಿಮ್ಮ ಸಂಗೀತ ಇನ್ನೂ ಎತ್ತರ ಮಟ್ಟಕ್ಕೆ ಏರ್ತಾ ಇದೆ. ಮತ್ತೆ ಇವರ ಗುರುಗಳನ್ನು ಆವಾಗ ಆವಾಗ ನೆನಪಾಗ್ತದೆ ಇವರಿಗೆ. ನಾನು ಕೇಳಿದ್ದೇನೆ, ಇದು ನಮ್ಮ ಗುರುಗಳು ಬಡಿದದ್ದು, ಅವರು ಬಡಿದನ್ನೇ ನಾನು ಬಡಿತೇನೆ. ಅದು ನೆನಪಿಗೆ ಮನೆಗೆ ಹೋಗಿ ಹೆಂಡತಿಯನ್ನು ಕುಡಿತು ಕಡಪ ಅಲ್ವಾ? ಓಯ್, ಇವರು ಇದ್ದಾರೆ. ಬಹಳ ಸಂತೋಷ. ನೀವು 3 ಜನ ಜೊತೆಯಾಗಿ ನಿಂತ್ರೆ ನಿಮ್ಮ ಎದುರಿಗೆ ನಿಲ್ಲುವವರು ಯಾರೂ ಇಲ್ಲ. ಅಂದ್ರೆ ನಿಮಗೆ ನೀವೇ ಸಾಟಿ ಅಂತ ಹೇಳಿದ್ರು. ಸಮುದ್ರಕ್ಕೆ ಸಮುದ್ರ ಹೇಗೆ ಸಾಟಿಯೋ ನಿಮಗೆ ನೀವೇ ಸಾಟಿ. ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಸರಿ, ನನ್ನ ವಿಷಯ ನಿಮಗೆ ಏನು ಗೊತ್ತು? ಒಂದು ಹೆಣ್ಣು ರಕ್ಕಸಿ. ಬೇರೆ ಏನು ಗೊತ್ತಿಲ್ವ ವಿಷಯ? ಏನು ಗೊತ್ತಿಲ್ಲ ಅಲ್ವಾ? ಬೇಡ, ನಿಮಗೆ ಯಾವುದೂ ಗೊತ್ತಾಗುವುದು ಬೇಡ. ನಾನು ಈ ಮಧುರಾ ಪಟ್ಟಣದಲ್ಲಿ ಬಾಲ್ಯದಲ್ಲೇ ಇದ್ದವಳು, ಬಾಲ್ಯದಿಂದಲೇ ಬೆಳೆಯುತ್ತಾ ಇದ್ದೇನೆ. ಆದ್ರೆ ಹೇಗೆ ಬೆಳೆಯುತ್ತಾ ಇದ್ದೇನೆ ಇದು ನಿಮಗೆ ಗೊತ್ತಿಲ್ಲ. ಕಂಸನ ಅನುಯಾಯಿಗಳಲ್ಲಿ ನಾನು ಒಬ್ಬಳೇ. ಹೌದು, ನಾನು ಅವನನ್ನು ಅಣ್ಣ ಅಂತ ಸ್ವೀಕರಿಸಿದ್ದೇನೆ, ಅವನು ನನ್ನ ತಂಗಿ ಅಂತ ಸ್ವೀಕಾರ ಮಾಡಿದ್ದಾನೆ. ಆದ್ರೆ ಬೆಳೆಸುವ ರೀತಿ ಬೇರೆ. ಇಲ್ಲಿದ್ದಂತಹ ರಕ್ಕಸರೆಲ್ಲ ತಿನ್ನುವುದೇನು? 3 ಹೊತ್ತು ಬೇಕಾದಂತಹ ಭೋಜನವನ್ನು ಉಣ್ತಾರೆ. ಆದ್ರೆ ನನಗೆ 3 ಹೊತ್ತು ಅನ್ನ ಸಿಗುತ್ತದೆ. ಆ ಅನ್ನದಲ್ಲಿ ಒಂದೊಂದೇ ಬಿಂದು ವಿಷವನ್ನ ಜೊತೆ ಸೇರಿಸಿ ನನಗೆ ಉಣಬಡಿಸುವುದು. ಸಣ್ಣ ಪ್ರಾಯದಲ್ಲಿರುವಾಗ ಯಾಕೆಂತ ನನಗೆ ಗೊತ್ತಾಗಲಿಲ್ಲ. ಉಂಡೆ ನಾನು ಚೆನ್ನಾಗಿ ತಿಂದೆ, ಬೆಳೆದೆ. ಈಗ ಗೊತ್ತಾಯ್ತು ನನಗೆ ಇದು ಕಂಸನಿಗೆ ಸಹಾಯವಾಗಬೇಕು ಎಂಬ ಉದ್ದೇಶದಿಂದಲೇ ನನ್ನನ್ನು ಬೆಳೆಸಿದ್ದಾನೆ. ನತದೃಷ್ಟ ಹೆಣ್ಣು ನಾನು ಒಂದು ಲೆಕ್ಕದಲ್ಲಿ, ಮತ್ತೊಂದು ಲೆಕ್ಕದಲ್ಲಿ ಸಂತುಷ್ಟ ಹೆಣ್ಣು ನಾನೇ. ನತದೃಷ್ಟ ಹೆಣ್ಣು ಯಾಕೆ? ಯೋಗ್ಯವಾದಂತಹ ಹುಡುಗನನ್ನು ನೋಡಿ ಮದುವೆ ಆಗುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವಿಲ್ಲ. ಮದುವೆ ಆದ್ರೆ ಗಂಡು ನನ್ನ ಬಳಿಗೆ ಬಂದ್ರೆ ಅವ ಸಾಯ್ತಾನೆ ನನ್ನ ಉಸಿರಿನಿಂದಾಗಿ. ಹಾಗಾದ್ರೆ ಸಂತೋಷ ಏನು? ಈ ಮಧುರಾ ಪಟ್ಟಣದ ಆಸ್ಥಾನದಲ್ಲಿ ಕಂಸನಿಗೆ ಆಪ್ತನಾಗಿದ್ದೇಳಲ್ಲ, ಅದೇ ನನಗೆ ಸಂತೋಷ. ಅವರಿಗೆ ಕಷ್ಟ ಬಂದಾಗ ಪರಿಹಾರ ಮಾಡಬೇಕಾದ್ದು ನನ್ನ ಧರ್ಮ. ಹಾಗಾಗಿ ಕರೆ ಕೇಳಿದೆ. ಗಾಡಿ ಹೊರಟದಲ್ಲಿ ಯಾವುದು ಗಾಡಿ? ಸವಾರಿ. ನಾನು ಹೊರಟದ್ದು ಅಲ್ಲಿಗೆ. ಕಂಸ ಮಹಾಪ್ರಭುಗಳು ಕರೆ ಕಳಿಸಿದ್ದಾರೆ. ಏನೋ ಆಗಿದೆ ಅವರಿಗೆ, ಹಾಗಾಗಿ ವಿಚಾರಣೆ ಮಾಡಬೇಕಾದ್ರು ನನ್ನ ಕೆಲಸ ಅಲ್ವಾ? ಏನು ಬೇಕು ಅಂತ ಕೇಳಬೇಕಾಗಿದೆ. ಆಸ್ಥಾನ ಪ್ರವೇಶ ಮಾಡ್ತೇನೆ.
ಆಖ್ಯಾನ ಈ ಪರಿ ನೀನು ಯೋಚಿಸುತ್ತಿರುವ ಕಾರ್ಯವಿದೇನು ಹೇಳಿ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದಾಳಮ್ಮ. ಅಂತಃಪುರದಲ್ಲಿ ಹಾಯಾಗಿದ್ದವಳ ನಾನು ಇದ್ದಕ್ಕಿದ್ದಂತೆ ಪೂತಲಿ ಆಸ್ಥಾನ ಪ್ರವೇಶ ಮಾಡಲಿ ಎಂಬ ಕರೆಯನ್ನ ಕಳುಹಿಸಿದ್ದಿ. ನಾನೇ ಓಡೋಡಿಕೊಂಡು ಬಂದಿದ್ದೇನೆ. ಸಂತೋಷವಾಯ್ತು. ಇಲ್ಲಿ ಬಂದು ನೋಡಿದ್ರೆ ಮುಖದಲ್ಲಿ ಏನೋ ಚಿಂತೆ ಎದ್ದು ಕಾಣುತ್ತಾ ಇದೆ. ಒಂದು ಕಡೆಯಲ್ಲಿ ಚಿಂತೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಕೋಪ. ಈ ಎರಡು ಜೊತೆಯಾಗಿರ್ಬೇಕು ಅಂತಾದ್ರೆ ಏನೋ ಒಂದು ದೊಡ್ಡ ಅನಾಹುತವಾಗಿದೆ ಅಂತ ಅರ್ಥವಾಗುತ್ತಾ ಇದೆ. ಯಾಕೆ ಕಳಿಸಿದೆ? ಪೂತನಿಂದ ಆಗಬೇಕಾದಂತಹ ಕೆಲಸವೇನು ಹೇಳಿ ಸ್ವಾಮಿ, ಹೇಳಿ. ಕೇಳು ಪೂತನಿಯಲ್ಲಗಗಿಯಗ ಶ್ರೀಲರಾಮನು ಜನಿಸಿ ನಂದನ ಆಲಯದಿ ಬೆಳೆಯುತ್ತಲಿರ್ಪುದ ಕೇಳಿ ಕರೆದೆ ಕೇಳು ಪ್ರಭು ನನ್ನ ಆಪ್ತ ನೀನು. ಹೌದು. ಆದ್ರೆ ಇಷ್ಟರವರೆಗೂ ಕೂಡ ನನ್ನ ಒಡ ಹುಟ್ಟು ನೀನಲ್ಲದಿದ್ರೂ ಕೂಡ ಅಂತಹ ಆ ಒಡ ಹುಟ್ಟು ಅಲ್ಲ ಎನ್ನುವಂತಹ ಭೇದವನ್ನು ಕಲ್ಪಿಸಿದವ ನಾನಲ್ಲ. ತಂಗಿ ಎಂಬ ಮಮಕಾರವನ್ನು ತೋರಿಸಿದವನೇ. ನನ್ನ ಜೊತೆಯಲ್ಲೇ ಹುಟ್ಟಿದಂತಹ ತಂಗಿಗೆ ಯಾವ ಪ್ರೀತಿಯನ್ನು ಇತ್ತಿದ್ದನು ಅದೇ ಪ್ರೀತಿಯನ್ನು ನಿನಗಿತ್ತವ ನಾನು. ನಾನು ಕೂಡ ತಿಳಿದುಕೊಂಡಿದ್ದೇನೆ. ಯಾಕೆ ಬೇಕಾಗಿ? ಯಾಕೆ? ಒಂದಲ್ಲ ಒಂದು ದಿವಸ ನನ್ನ ಕೈಗೆ ಬಲವನ್ನು ತುಂಬುವ ಕೆಲಸವನ್ನು ನೀ ಮಾಡಬಲ್ಲೆ ಎನ್ನುವ ಕಾರಣದಿಂದ ಹೆಣ್ಣು ಅಬಲೆ ಅಂತ ಕೆಲವರು ತಿಳಿದಿದ್ದಾರೆ. ಸಬಲೆ ಎಂಬುದನ್ನು ತೋರಿಸುವುದಕ್ಕಾಗಿ ನನ್ನನ್ನು ನೀನು ಸಾಕಿದ್ದಿಂತ ನನಗೆ ಅರ್ಥವಾಗಿದೆ. ಖಂಡಿತವಾಗಿಯೂ ಪ್ರತ್ಯೇಕವಾಗಿ ನಿನಗೆ ಹೇಳಬೇಕಾಗಿಲ್ಲ. ಏನು? ತಂಗೆಯಾದಂತಹ ದೇವಕಿಯ ಮದುವೆಯ ಸಂಭ್ರಮದಲ್ಲಿ ನನಗಾದಂತಹ ಒಂದು ದುರ್ಘಟನೆ ಅಶರೀರವಾಣಿ ಕೇಳಿದ್ದೇನೆ ನಾನು. ತದನಂತರ ನಾರದನ ಅಭಿಮತದಂತೆ ಅವಳ ಉದರದಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ಲುತ್ತಾ ಬಂದೆ. 6 ಮಂದಿಯನ್ನು ಕೊಂದಿದ್ದೀರಿ ಅಂತ ಲೆಕ್ಕ ನನಗೂ ಇದೆ. 7ನೇದ್ದು ಜಾರಿ ಹೋಯಿತಂತೆ. 8ನೇ ಗರ್ಭದಲ್ಲಿ ಹುಟ್ಟಿದಂತಹ ಮಗು ಗಂಡಾಗುತ್ತದೆ ಅಂತ ನಾ ಭಾವಿಸಿದ್ರೆ ಅದು ಹೆಣ್ಣಾಗಿ ಹೋಯಿತು. ಹೆಣ್ಣಾಗಿ ಹೋಯಿತು. ಕೊಲ್ಲುವುದಕ್ಕೆ ಮುಂದಾದೆ ಅಂತಾದ್ರೆ ನಭೋಮಂಡಲದಲ್ಲಿ ದೀರ್ಘವಾದಂತಹ ಆಕೃತಿಯನ್ನು ತಾಳಿ ನಿನ್ನ ಗಂಟಲಲ್ಲಿರುವಂತಹ ಅನ್ನದ ತುತ್ತು ನಾನಲ್ಲ. ನಿನ್ನನ್ನು ಕೊಲ್ಲುವಂತಹ ಶಿಶುನಾರಾಯಣ ರಾತ್ರಿಯಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾನೆ ಎನ್ನುವ ಹಾಗೆ ಹೇಳಿ ಅದೃಶ್ಯಳಾಗದ್ದು. ಅಂದ್ರೆ ನನ್ನ ಹರಳಿ ಮಾಡುವ ಕಾರ್ಯವೇನದ ಪ್ರೇಮನೀಗ ನಿನಗೂ ಈ ಭೂಮಿಯಲ್ಲಿ ಅಂತಕ ಹುಟ್ಟಿಕೊಂಡಿದ್ದಾನೆ. ಅವ ನನಗೆ ಅಂತಕಲ್ಲ, ನನಗೆ ಹಂತಕನಾಗುವಲ್ಲ. ಅಣ್ಣ, 3 ಲೋಕವನ್ನೇ ನಡಗಿಸುವಂತಹ ಸ್ವಭಾವ ನಿನ್ನದ್ದು. ನಿನ್ನ ಹೆಸರು ಕೇಳಿದ್ರೆ ಸಾಕು ವೈರಿಗಳು ಗಡಗಡನ್ನು ನಡುಗುತ್ತಾರೆ ಅಲ್ವೇ? ಹೌದು. ಅವರಲ್ಲಿ ಭೀತಿಯ ಛಾಯೆಯನ್ನು ಮೂಡಿಸಿದಂತಹ ನೀನು ಇನ್ನು ಈ ರೀತಿಯಾಗಿ ನಿಲ್ಲುವುದಕ್ಕೆ ಕಾರಣವಾಗಿ ಹೋಯಿತು. ಹೌದು. ಅಂತಕ ಭೂಮಿಯಲ್ಲಿ ಹುಟ್ಟಿದ್ದಾನಂತಾದ್ರೆ ಅದು ನಮಗೂ ಚೋದ್ಯವೇ ಹೌದು. ಚೋದ್ಯವಾದಂತಹ ವಿಷಯವನ್ನು ಯಾವತ್ತೂ ಹಾಗೆ ಬಿಡಬಾರದು, ಹುಡುಕಬೇಕು. ಆ ಅಂತಕ ಯಾರು, ಅವ ಎಲ್ಲಿದ್ದಾನೆ ಎಂಬುದನ್ನು ಕಂಡು ಹಿಡಿದು ಅವನನ್ನು ನಾಶಪಡಿಸಿ ಅಂತಕ ನಿಲ್ಲದಂತೆ ನಾನು ಮಾಡಬೇಕು. ಅದಕ್ಕೆ ನಾನಿದ್ದೇನೆ. ಆಲೋಚನೆ ಮಾಡಬೇಡ. ಆ ವಿಶ್ವಾಸದಿಂದಲೇ ನಿನ್ನನ್ನು ಕರೆದಿದ್ದೇನೆ. ಸರಿ, ನೇರವಾಗಿ ಇಲ್ಲಿಂದ ಹೊರಟು ನಂದಗೋಕುಲವನ್ನು ಹೇರು. ಇಲ್ಲಿ ನಂದಗೋಕುಲದಲ್ಲಿರುವಂತಹ ಮಕ್ಕಳನ್ನೆಲ್ಲ ಕೊಂದು ಮುಗಿಸು. ಹೇಗೆ ಕೊಲ್ತೇನಂತ ಯೋಚನೆ ಮಾಡ್ತಾ ಇದೀಯಾ?
ಹೇಳೈ ನಂದ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾರೆ. ಆ ಮಗು ಯಾರು ಎಂಬುದು ಸರಿಯಾಗಿ ಪರಿಚಯ ನಮಗೂ ಇಲ್ಲ, ನಿನಗೂ ಇಲ್ಲ ಅಲ್ವೇ? ಹಾಗಾದ್ರೆ ಏನು ಮಾಡಬೇಕು? ನಾನೊಂದು ಉಪಾಯ ಮಾಡಿದ್ದೇನೆ. ನನ್ನನ್ನು ಬೆಳೆಸಿದವ ನೀನು, ಯಾವ ರೀತಿಯಾಗಿ ಬೆಳೆಸಿದ್ದಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ದಿನವೂ ವಿಷವನ್ನು ಉಣಿಸಿ ನನ್ನನ್ನು ವಿಷಕನ್ಯೆಯನ್ನಾಗಿ ಮಾಡಿಸಿದವ ನೀನು. ಅಗಡು ಮೊಲೆಯನ್ನು ಹೊತ್ತಂತಹ ನಾನು ಮಕ್ಕಳಿಗೆಲ್ಲ ನನ್ನ ಮೊಲೆಯನ್ನು ಉಳಿಸ್ತೇನೆ. ಮೊಲೆ ಹಾರನ್ನು ಉಳ್ಳಂತಹ ಮಕ್ಕಳು ಕ್ಷಣ ಮಾತ್ರದಲ್ಲಿ ಯಮಲಾಯವನ್ನು ಸೇರ್ತಾರೆ. ಅದಕ್ಕಾಗಿ ನನಗೊಂದು ಅಪ್ಪಣೆಯನ್ನು ಕೊಟ್ಟರೆ ಹೋಗುತ್ತೇನೆ, ಅಂತಕನನ್ನು ಹುಡುಕುತ್ತೇನೆ, ಮೊಲೆ ಹಾರನ್ನು ಉಳಿಸಿ ಯಮನಾಲಯ ಕಟ್ಟಿ ಬಿಡ್ತೇನೆ. ಸರಿ ತಂಗೆ, ಶೀಘ್ರವೇ ಕಾರ್ಯಪ್ರವೃತ್ತಳಾಗು. ಕಾರ್ಯದಲ್ಲಿ ಯಶೋವಂತಳಾಗುವಂತೆ ಆಶೀರ್ವದಿಸಿದ್ದೇನೆ. ಹೋಗಿ ಬಾ. ಹೋಗಿ ಬರ್ತೀನಿ. ಒಡೆಯರಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಸರಿ ಸರಿ. ಆದಷ್ಟು ಬೇಗನೆ ವೈರಿಯನ್ನು ಹುಡುಕಿ ನಾನು ಕೊಲ್ಲಬೇಕಾಗಿದೆ. ಕಪ್ಪು ಮೈಬಣ್ಣ ಉಳ್ಳವ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಪ್ಪು ಮೈಬಣ್ಣ ಉಳ್ಳವ ಈ ಭೂಮಿಯಲ್ಲಿ ನಂದ ಗೋಕುಲ ಯಾವ ಕಡೆ ಇದೆಯೋ ಯಾರಿಗ್ ಗೊತ್ತು? ಇಂತಹ ಕಡೆಯಲ್ಲಿದೆ ಅಂತ ಹೇಳಿದ್ರೆ ನೇರವಾಗಿ ಹೋಗಬಹುದಿತ್ತು. ಆದ್ರೆ ಏನು ಮಾಡೋಣ? ಸರಿಯಾದಂತಹ ದಿಕ್ಕು ನನ್ನ ಒಡೆಯರಿಗೂ ಗೊತ್ತಾಗಲಿಲ್ಲ. ಆದ್ರೆ ನಾನು ಮಾತ್ರ ಖಂಡಿತವಾಗಿ ಹುಡುಕಲೇಬೇಕು. ಅದಕ್ಕಾಗಿ ಅರಮನೆಯನ್ನು ಬಿಟ್ಟು ಮುಂದೆ ನಡೀತೇನೆ. ಮಲ್ದಮತಿ ಕಂಸ ಕೆಳದೇಳಂದು ಚಿಚುಗಳ ಕೊಲ್ಲುತ್ತ ಬಂದಳಾಗ ಭೂತನಿ ಬಂದಳಾಗ. ಅರಮನೆಯನ್ನು ಬಿಟ್ಟಂತಹ ನಾನು ರಾಜಬೀದಿಗೆ ಬಂದೆ. ರಾಜಬೀದಿಯಲ್ಲಿ ಆ ಕಡೆ ಈ ಕಡೆ ನೋಡಿದೆ. ಇಲ್ಲಿದ್ದಂತ ಹೆಂಗಸರೆಲ್ಲ ಮಗುವನ್ನು ಕೈಯಲ್ಲಿ ಔತಿ ಹಿಡಿದು ಎದೆಗೊತ್ತಿಕೊಂಡು ಹಿಂದೆ ಸರಿಯುತ್ತಾ ಇದ್ದಾರೆ. ಆದ್ರೆ ಮಧುರಾ ಪಟ್ಟಣದಲ್ಲಿದ್ದಂತಹ ಯಾವ ಮಕ್ಕಳು ಕೂಡ ನಮ್ಮೊಡೆಯನಿಗೆ ವೈರಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅವ ಕೊಟ್ಟಂತಹ ಅನ್ನವನ್ನು ಉಂಡು ಬೆಳೆದಂತಹ ದೇಹದಲ್ಲಿ ಮತ್ತೊಂದು ಶಿಶು ವೈರಿಯಾಗಿ ಜನಿಸುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ಹಾಗಾಗಿ ರಾಜಬೀದಿಯಲ್ಲಿ ನಡೆಯುತ್ತಾ ಹೊರಭಾಗವನ್ನು ಪ್ರವೇಶ ಮಾಡಿದಾಗ ಕೆಲವು ಹೆಂಗಸರೆಲ್ಲ ನನ್ನನ್ನು ನೋಡಿದ ಕ್ಷಣ ಹೆದರಿ ಓಡುವ ಹೋಗುವುದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ನಾನು ಮಾತ್ರ ಅವರನ್ನು ಬಿಡಲಿಲ್ಲ. ಅವರನ್ನು ಹಿಡಿದು ಅವರ ಕೈಯಲ್ಲಿದ್ದಂತಹ ಮಗುವನ್ನು ಹಿಡಿದು ಮೊಲೆ ಉಳಿಸಿದೆ. ಕೊಲ್ಲುತ್ತಾ ಮುಂದೆ ಬಂದೆ. ಆದ್ರೆ ನಮ್ಮೊಡೆಯನ ವೈರಿ ಕಪ್ಪು ಮೈ ಬಣ್ಣದವ ಎತ್ತ ಕಡೆಯೂ ಕಾಣುವುದಿಲ್ವಲ್ಲ. ಹಾಗಾದ್ರೆ ಇಲ್ಲಿ ಕಾಲಹರಣ ಮಾಡುವುದು ಸರಿಯೇ? ಕೇರಿ ಕೇರಿಯಲ್ಲೆಲ್ಲವ ಶೋಧಿಸಿ ಶೋಧಿಸಿ ಮಾರನಯ್ಯನ ಕಾಣದ ಕಣ ಬೇರೆ ಯೋಚನೆಗೈದಳು ಬಂದಳಾಗ ಭೂತವಿ. ವೈರಿಯನ್ನು ಹುಡುಕುವುದಕ್ಕಾಗಿ ಕೇರಿಗಳಲ್ಲಿ ಸುತ್ತಾಡಿದೆ. ಏನೂ ಪ್ರಯೋಜನವಾಗಲಿಲ್ಲ. ಬೆಟ್ಟವನ್ನು ಹತ್ತಿದೆ, ಇಳಿದು ಆಯ್ತು.
ಆದ್ರೂ ಎಲ್ಲಿಯೂ ಕಾಣ ಸಿಗಲಿಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರಿ. ಏನು ಮಾಡು ನಮ್ಮ ಒಡೆಯನ ವೈರಿಯನ್ನು ಕೊಲ್ಲದಿದ್ರೆ ನಾನು ಮತ್ತೆ ಭದ್ರಾ ಪಟ್ಟಣವನ್ನು ಸೇರುವುದಕ್ಕಿಲ್ಲ. ಹಾಗಾದ್ರೆ ಏನು ಮಾಡೋಣ? ಮಕ್ಕಳನ್ನು ಕೊಲ್ಲೇಬೇಕು. ಅದರಲ್ಲಿ ನಮ್ಮ ಒಡೆಯನ ವೈರಿ ಇದ್ದಾನೋ ಅಥವಾ ಹಿತವಂತರಿದ್ದಾನೋ ನಮಗೆ ಯಾವುದೂ ಲೆಕ್ಕವಲ್ಲ. ಇಲ್ಲಿಂದಲೇ ಪ್ರಾರಂಭ ಮಾಡು. ಸರಿ ರಾಶಿ ರಾಶಿ ಹಾಕಬೇಕು. ಯಾರನ್ನು ಕೊಲ್ಲೋದು? ಓಯ್, ಅದೆಂತ ತಿನ್ನೋದೆಂತದು? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಿಮಗೆ ಹಾಲು ಬೇಕಾ? ಹಾಲು ಬೇಕಾ? ಎಂತದ್ದು ಬೇಡ? ಇಲ್ಲಿ ಬನ್ನಿ. ನಾ ಬರಲ್ಲ? ಬರ್ಬೇಕಾ? ಬೇಡ. ಕೂಗುವುದೋ ನಗುವುದೋ ಗೊತ್ತಾಗುವುದಿಲ್ಲ. ಬೇಡ. ಈ ಕ್ಷಣವೇ ಅಲ್ಲಿಗೆ ಹಾರಿ ಬರ್ತೇನೆ. ಹಾರಿ ಬಂದು ಎತ್ತಿಕೊಂಡು ಬಂದು ಮೂಲೆ ಹಾಳು ಮುಗಿಸ್ತೇನೆ. ಕುಡಿ ಕುಡಿ. ಎಂತದ್ದು ಕುಡಿತದೆ? ನಿಮಗೆ ಯಾಕೆ ಗೊತ್ತಾದ್ದು? ನಾನು ಒಬ್ಬರೇ ಕುಡಿಯುದು. ಓಯ್, ಔತಿ ಹಿಡ್ಕೊಂಡದ್ದು ಮಾತ್ರ, ಮತ್ತೆ ಬಾಯಿ ಹಾಕಿದ್ದು ಮಾತ್ರ ಅಲ್ಲಿಗೆ ನಿಲ್ಲಿಸಿಬಿಟ್ಟು ಅಂದ್ರೆ ನೋಡಿದ್ರೆ ಹೋಗುತ್ತೆ. ಹಾಗಾದ್ರೆ ಏನು? ಓಯ್, ಎಲ್ಲಿ ಅದು? ಇಲ್ಲಿ ಬನ್ನಿ. ಓಡುದಲ್ಲಿಗೆ ಎರಡು ಒಟ್ಟಿಗೆ ಇಲ್ಲಿ ಬನ್ನಿ. ಎರಡು 4 5 ಬನ್ನಿ. ಇಲ್ಲಿ ಬನ್ನಿ. ಬನ್ನಿ, ಬರ್ತೇನೆ ಕೆಳಗೆ. ಬರ್ತೀರಾ ಇಲ್ವಾ? ಒಬ್ಬೊಬ್ಬರಿಗೆ ಬನ್ನಿ. ಬೇಡ, ಬರುವುದಿಲ್ಲ. ಹಿಡಿ 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 ಹಿಡಿ. ಬಾಯ್ ಜೋರಿದೆ. ಹೌದು, ಚೀಪುವುದಂದ್ರೆ ಚೀಪುವುದೇ. ಬಹಳ ರುಚಿಯಾಗಿದೆ ಅಂತ ಕಾಣ. ನಿಲ್ಲಿಸಿ ಬಿಟ್ಟಿತ್ತಲ್ಲ. ಏನಾಗಿ ಹೋಯ್ತು? ಮಕ್ಕಳನ್ನು ಕೊಂದೆ ರಾಶಿ ರಾಶಿಯಾಗಿ ಬಿದ್ದಿದ್ದಾರೆ. ಈ ರಾಶಿಯ ಮಧ್ಯದಲ್ಲಿ ನಮ್ಮ ಒಡೆಯನ ವೈರಿ ಇರಬಹುದಾ? ಕಪ್ಪು ಮೈ ಬಣ್ಣದವ. ನೋಡ್ತೇನೆ ಇದರಲ್ಲಿ ಒಂದೂ ಕಪ್ಪಿದ್ದಿಲ್ವಲ್ಲ? ಎಲ್ಲ ಬಿಳಿ ಬಿಳಿ ಹೇಳು. ಹೌದಯ್ಯ, ಏನು ಮಾಡೋಣ ನೋಡೋಣ. ಈ ರಾಶಿಯಲ್ಲಿ ವ್ಯರ್ಥವಾಗಿ ಹೋಯ್ತಲ್ಲ. ಇಷ್ಟು ಮಕ್ಕಳನ್ನು ಕೊಂದೆ ರಾಶಿ ರಾಶಿಯಾಗಿ ಹೆಡಬಿದ್ದಿದ್ದಾರೆ. ಅದರಲ್ಲಿ ನಮ್ಮ ಒಡೆಯನ ವೈರಿ ಕಪ್ಪು ಮೈ ಬಣ್ಣದವ ಇಲ್ಲಲ್ಲ. ಏನು ಮಾಡೋಣ? ಅಯ್ಯೋ ದೇವರೇ, ಇಷ್ಟೆಲ್ಲ ತಿರುಗಾಟ ಮಾಡಿ ಶ್ರಮ ಜಲವನ್ನೇ ಸುರಿಸಿದ್ದು ಏನೂ ಪ್ರಯೋಜನವಾಗಲಿಲ್ವಲ್ಲ. ಒಡೆಯರಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಓಯ್, ಅಲ್ಲಿ ಒಂದು ಏನು ಶಬ್ದ ಕೇಳುವುದು? ಏನದು? ಒಂದು ಮನೆ ಕಾಣ್ತಾ ಇದೆಯಲ್ಲ? ಮನೆ ಅಲ್ವಾ? ಅರಮನೆ. ದೊಡ್ಡ ಮನೆ. ಹೌದು, ದೊಡ್ಡ ಮನೆ ಅಂದ್ರೆ ಅರಮನೆ ಅಲ್ವಾ? ಅಲ್ಲಿ ಹೆಂಗಸರ ಧ್ವನಿ ಕೇಳ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ, 100 ಮಂದಿ ಹೆಂಗಸರಿದ್ದಾರೆ ಅಂತ ಅರ್ಥವಾಗ್ತಾ ಇದೆ. ಹೇಗೆ? ಕೆಲವರು ಜೋಗುಳವನ್ನು ಹಾಡ್ತಾ ಇದ್ದಾರೆ, ಕೆಲವರು ಸಣ್ಣ ಮಗುವನ್ನು ಮಲಗಿಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಇದ್ದಾರಂತಾದ್ರೆ ಹಲವಾರು ಮಕ್ಕಳಲ್ಲಿ ಇರಲೇಬೇಕು. ನೋಡಿ ನೋಡಿ ನೋಡಿ, ಸರಿಯಾಗಿ ಕಿವಿಗೊಳಿ. ಗಂಡಸರ ಧ್ವನಿಯು ಕೇಳ್ತಾ ಇದೆ. ದೊಡ್ಡ ಮಕ್ಕಳನ್ನು ಗದರಿಸ್ತಾ ಇದ್ದಾರೆ ಅವರೆಲ್ಲ. ಹಾಗಾದ್ರೆ ಮಕ್ಕಳು ಬಹಳಷ್ಟಿದ್ದಾರೆ ಅಂತ ಅರ್ಥವಾಯ್ತು. ಸರಿ, ಈ ಮನೆಗೆ ನಾನು ಹೋಗಬೇಕು. ಹೋಗುವುದೇ ಈ ಕ್ಷಣವೇ. ಏನು ಹೋಗುದೇ? ಹೌದು. ಹೀಗಂದ್ರೆ ಮತ್ತೆ ಹೇಗೆ ಹೋಗುದು? ಯಾರಾದ್ರೂ ಬಂದ? ಇಷ್ಟರವರೆಗೆ ನಾನು ನಿಜ ರೂಪದಿಂದಲೇ ಸಂಚಾರ ಮಾಡಿದ್ದೆ. ಕೆಲವರನ್ನು ನೋಡಿಯೇ ಹೆದರಿ ಸತ್ತು ಹೋಗಿದ್ದಾರೆ. ಕೆಲವು ಮಕ್ಕಳು ಅಯ್ಯೋ, ಅವರ ಸ್ಥಿತಿಯನ್ನು ನೋಡುವಾಗ ನನಗೆ ಬೇಸರವಾಗ್ತದೆ. ಇದೇ ರೂಪದಿಂದ ನಾನು ಆ ಅರಮನೆಯನ್ನು ಸೇರಿದ್ರೆ ಅಲ್ಲಿ ತಕ್ಕ ಹೆಂಗಸರೆಲ್ಲ ಎದೆ ಹೊಡೆದು ಸತ್ತು ಹೋದ್ರೆ ಬಹಳ ಕಷ್ಟವಾದೀತು ಅಲ್ವೇ? ಅದಕ್ಕಾಗಿ ಏನು ಮಾಡೋಣ? ಕುಣಿಸಿ ಮಾಯಕದಿಲ್ದಲೆ ತನುವನು, ಕುಣಿಸಿ ಮಾಯಕದಿಲ್ದಲೆ ತನುವನು.
ಮನಸ್ಸಿನ ಸತಿಯಲ್ತಿ ಹೋಗುವೆ ಮನಸ್ಸಿನ ಸತಿಯಲ್ತಿ ಹೋಗುವೆ ಎನ್ನುತ್ತ ಬಗೆದ ದುರುಳೆಯೋ ಮನಸ್ಸಿನ ಸತಿಯಂತೆ ಹೋಗುವೆ ಎನ್ನುತ್ತ ಬಗೆದ ದುರುಳೆಯೋ ಕುನ್ನಿಸಿ ಮಾಯಕದಿಲ್ದಲೆ ತನುವನು ಮನಸ್ಸಿನ ಸತಿಯಂತೆ ಹೋಗುವೆ ಎನ್ನುತ್ತ ಬಗೆದ ದುರುಳೆಯೋ ದುರುಳೆಯೋ ಒಳ್ಳೆಯ ಉಪಾಯವನ್ನು ಹೊಳೆಯುತ್ತಾ ಇದೆ. ಅರಿವಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು ನಾವು, ಕಾಮರೂಪಿಗಳೂ ಹೌದು. ಈ ಹೊತ್ತಿನಲ್ಲಿ ನಾನೊಂದು ವೇಷವನ್ನ ಮಾಡಿ ಅರಮನೆಯನ್ನು ಸೇರಬೇಕು. ವೇಷ ಹೇಗಿರಬೇಕು? ಚಂದದ ಹುಡುಗಿಯ ವೇಷವಾಗಬೇಕು. ಸಾಮಾನ್ಯ ಹುಡುಗಿಯಾಗುವುದಿಲ್ಲ, ಅತಿರೂಪವತಿಯಾಗಬೇಕು. ಅತಿರೂಪವತಿ ಅಂದ್ರೆ ಯಾರು? ರಂಬೆ ಊರ್ವಶಿ ಮೇನಕೆಯರೇ? ಅವರು ಖಂಡಿತವಾಗಿಯೂ ಅಲ್ಲ. ಮದರನ ರಾಣಿ ಆ ರತಿ ಅವಳ ರೂಪಿಗಿಂತಲೂ ಮಿಗಿಲಾದಂತಹ ರೂಪವನ್ನು ಧರಿಸಿ ನಾನು ಅರಮನೆಯನ್ನು ಸೇರಿದ್ರೆ ನನ್ನ ಮಾತಿನಿಂದ ಅವರನ್ನು ಮರಳು ಮಾಡಿ ಅವರ ಕೈಯಲ್ಲಿದ್ದಂತಹ ಮಗುವನ್ನು ನಾನು ಪಡೆಯಬಹುದು. ಮಗುವನ್ನು ಪಡೆದು ನನ್ನ ವಿಷದ ಮೊಲೆಯನ್ನು ಉಳಿಸಿ ಮಕ್ಕಳನ್ನೆಲ್ಲ ಕೊಲ್ಲಬಹುದು. ಅಲ್ಲಿ ಎಲ್ಲಿಯಾದರೂ ನಮ್ಮೊಡೆಯನ ವೈರಿ ಕಪ್ಪು ಮೈಯಾತ ಅಲ್ಲಿ ಖಂಡಿತವಾಗಿಯೂ ಇರ್ತಾನೆ. ಅರಮನೆ ಅಂತಾದ್ಮೇಲೆ ಅಲ್ಲಿ ಇರಲೇಬೇಕು. ನೋಡೋಣ, ಇದು ಯಾವ ಪುರ ಅಂತ ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಯಾವ ಪುರವಾದ್ರೆ ಏನಂತೆ ಆವೇಲೆ ತಿಳಿದುಕೊಳ್ಳಬಹುದು. ಮೊದಲು ರೂಪವನ್ನು ಬದಲಾವಣೆ ಮಾಡಿ ಆ ಅರಮನೆಯನ್ನು ಸೇರ್ತೇನೆ. ಓಯ್, ರೂಪ ನೋಡಿದ್ದೀರಾ ಇಷ್ಟವರೆಗೆ? ನನ್ನ ವೇಷವೇ ನೋಡ್ಲಿಲ್ವ? ಬೇರೆ ಬೇರೆ ವೇಷ ನೋಡ್ಲಿಲ್ವ? ನೀವು ಯಾವಾಗಲೂ ಬರೆಯುವುದು ಇದನ್ನೇ, ಮತ್ತೆ ಬೇರೆ ವೇಷ ನೋಡುವುದು ಹೇಗೆ? ಈಗ ನೋಡಿತು, ಈಗ ವಿಶೇಷವಾದ ರೂಪ. ಅಸುರ ಮರೆಸಿ ಅಸುರ ಮರೆಸಿ ನಡುಬಿನುಳ್ ಎಸವ ಸೀರೆಯ ಹುಟ್ಟಳು ಎಸೆವ ಸೀರೆಯ ಹುಟ್ಟಳು 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 ಮರೆಸಿ ನಡುವಿನೊಳ್ಗೆಸೆವ ಸೀರೆಯ ಹುಟ್ಟಳು ನಡುವಿನೊಳ್ಗೆಸೆವ ಸೀರೆಯ ಹುಟ್ಟಳು ಸೀರೆಯ ಹುಟ್ಟಳು ಸೀರೆಯ ಹುಟ್ಟಳು ಬಿಸದ ಕೋರಕ ಕುಚಗೆ ಕುಪ್ಪಸ ಬದಿತು ಹೊಂದಿಸಿ ತೊಟ್ಟಳು ಬಿಸದ ಕೋರಕ ಕುಚಗೆ ಕುಪ್ಪಸ ಬದಿತು ಹೊಂದಿಸಿ ತೊಟ್ಟಳು ಸೀರೆಯ ನುಟ್ಟಳು ಕುಪ್ಪಸ ತೊಟ್ಟಳು ಬಂದಳಾಗ ಭೂತನಿ ಬಂದಳಾಗ ಭೂತನಿ ಬಂದಳ
ಕೋರಗ ಕುಟಕಿ ಕುಪ್ಪದ ಕೊತೆದು ಕೊಲ್ದಿಸಿ ತೊಟ್ಟಳು ಮಧುರ ಬಾಬವ ಮರಿಸಿ ನಡುವಿನೊಳೆಜವ ಸೀರೆಯ ಹುಟ್ಟಳು ಹೊಸಲಿಗರುವ ದಿವ್ಯ ಕಸ್ತೂರಿ ಜಸವನಾಮವ ನಿಟ್ಟಳು ನೊಸಲಿಗ ಮರುವ ದಿವ್ಯ ಕಸ್ತೂರಿ ಜಸವನಾಮವ 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 ಇಟ್ಟಳು ನಾಮವ ಇಟ್ಟಳು ನಾಮವ ಇಟ್ಟಳು ಕುಸುಮ ಶರಣರ ಗಿಣಿಯ ಬಾವದೊಳ್ ಹೊಸಗಿಮಿಗೆ ರಂಟಿಸುತ್ತ ಒಯ್ಯನಿ ಕುಸುಮ ಶರಣರ ಗಿಣಿಯ ಬಾವದೊಳ್ ಹೊಸಗಿಮಿಗೆ ರಂಟಿಸುತ್ತ ಹರಗಿಣಿಯ ಬಾವದೊಳ್ ಹರಗಿಣಿಯ ಬಾವದೊಳ್ ಹೊಸಗಿಮಿಗೆ ರಂಟಿಸುತ್ತ ಒಯ್ಯನಿ ಬಂದಳಾಗ ಭೂತನಿ ಬಂದಳಾಗ ಭೂತನಿ ಬಂದಳಾಗ ಭೂತನಿ ಬಂದಳಾಗ ಆಯ ಮರುವ ದಿವ್ಯ ಕಸ್ತೂರಿ ಜಸವನಾಮವ ನಿಟ್ಟಳು ಕುಸುಮ ಶರಣರ ಗಿಣಿಯ ಬಾಮದೊಳೊತಗಿ ಮಿಗಿರಂಟಿಸುತ್ತ ಹೊಯ್ಯನೇ ಅಸುರ ಮರೆಸಿ ಮರೆಸಿ ನಡುವಿನೊಳಗೆ ಸೀರೆಯ ಹುಟ್ಟಳು ಸೀರೆಯ ಹುಟ್ಟಳು ಸೀರೆಯ ಹುಟ್ಟಳು ಬಿಸದ ಗೋರಗ ಕುಟಕಿ ಕುಪ್ಪದ ಬಸಿದು ಕುಲ್ದಿಸಿ ತೊಟ್ಟಳು ಬಿಸದ ಗೋರಗ ಕುಟಕಿ ಕುಪ್ಪದ ಬಸಿದು ಕುಲ್ದಿಸಿ ತೊಟ್ಟಳು ಅಸುರ ಬಾಬು ಮರಿಸಿ ನಡುವಿನೊಳಗೆ ತೀರಿ ನುಟ್ಟಳು ಬಿಸದ ಗೋರಗ ಕುಟಕಿ ಕುಪ್ಪದ ಬಸಿದು ಕುಲ್ದಿಸಿ ತೊಟ್ಟಳು ತೊಟ್ಟಳು ಸೀರೆಯ ಹುಟ್ಟಳು
ಕುಸುಮ ಚರಣರ ಗಿಳಿಯ ಬಾಬಾದುಳ್ಳದಕ್ಕೆ ಮಿಗಿನ ಚಿಸುತ್ತ ಒಯ್ಯನಿ 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 ಬಂದಳಾಗ ಭೂತನಿ ಬಂದಳಾಗ ಬಂದಳಾಗ ಭೂತನಿ ಬಂದಳಾಗ ಬಂದಳಾಗ ಸ್ವಾಮಿ ನಮಸ್ಕಾರ. ನಮಸ್ಕಾರ. ಪರಿಚಯ ಆಯ್ತು ನಂದು? ಇಲ್ಲಪ್ಪ. ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಸತ್ಯವಾಗ್ಲೂ ಹೇಳಿ. ಇಲ್ಲ. ಸಾರ್ಥಕ ಆಯ್ತು. ನಾನು ವೇಷ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಸ್ವಾಮಿ. ವೇಷ? ಹೌದು ಹೌದು. ಯಾವಾಗ್ಲೂ ಹಾಗೆ ವೇಷಧಾರಿಗಳು ತಾವು ಮಾಡಿದಂತಹ ವೇಷ ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಬಂದ ಕೂಡ್ಲೆ ಇಂಥವ್ರು ಅಂತ ಹೇಳಬಾರದು. ಆ ರೀತಿ ವೇಷ ಮಾಡುವಂತಹ ಚಾಕಚಕ್ಯತೆ ಇರಬೇಕು. ಸಾರ್ಥಕ ಆಯ್ತು. ಇನ್ನೊಮ್ಮೆ ನೋಡಿ ಹೇಳಿ, ಯಾರಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಸತ್ಯವಾಗ್ಲು? ಇಲ್ಲ ಇಲ್ಲ. ನಾನು ಅವಳಲ್ವಾ? ಅವಳು ಅಂದ್ರೆ? ನಾನು ಇವಳಲ್ವಾ? ಇವಳು ಅಂದ್ರೆ ಯಾರು? ಒಳ್ಳೆ ಸಮಸ್ಯೆ ಆಯ್ತಲ್ಲ. ನಿಮ್ಮ ವೇಷಕ್ಕೂ ವರ್ತನೆಗೂ ಸಂಬಂಧವಿಲ್ಲ. ಈ ಸ್ವರ ಕೇಳಿದ್ದೀರಾ? ರಕ್ಕಸಿ ಸ್ವರ. ಬಹಳ ಹತ್ತಿರದಲ್ಲೇ ಇದ್ದೀರಿ ನೀವು. ಇಷ್ಟರವರೆಗೆ ನಿಮ್ಮಲ್ಲಿ ಮಾತನಾಡ್ತಾ ಇದ್ದವಳು ಯಾರು? ಪೂತನಿ ರಕ್ಕಸಿ. ಅವಳೇ ನಾನಲ್ವಾ? ಹೌದು ಹೌದು. ಹೌದಾ? ಹೌದು. ನೀವೇನು ಬಿಟ್ಟಕೊಂಡು ಬಿಟ್ಟ ಹಾಗೆ ನೋಡುವುದು? ಅಲ್ಲ, ಗೊತ್ತೇ ಆಗ್ಲಿಲ್ಲ. ಅದೇ ಗೊತ್ತಾಗಬಾರ್ದು ಅಂತಲೇ ಮಾಡಿದ್ದಲ್ವಾ? ಹಾಗಾದ್ರೆ ಸಾರ್ಥಕ ಆಯ್ತು. ವೇಷ ಆದೀತಾ? ಆದೀತು. ಯಾರಿಗೆ ಆದೀತು? ನಿಮಗಾಗಿ ಮಾಡಿಕೊಂಡ ರೂಪ ಅಲ್ಲ ಇದು. ನಿಮಗಾದ್ರೆ ಅದೇ ಸಾಕಾಗುವುದಿಲ್ವಾ? ಇದು ಬೇಕಾ? ಅಲ್ಲ, ನೋಡುವುದಕ್ಕೆ. ನೋಡುವುದಕ್ಕೆ ಆದೀತು. ಆದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ. ಆ ಶರೀರ ಹೇಗುಂಟು ಸ್ವಾಮಿ, ನೋಡಿದ್ದೀರಾ? ಒಂದೇ ರೀತಿ, ಒಂದು ಬಂಡೆ ಕಲ್ಲಿನ ಹಾಗೆ. ಹೌದೌದು. ಹೌದು ಹೌದು. ನಿಮ್ಮಲ್ಲಿ ಕೇಳ್ತೇನೆ, ಹೇಗೆ? ಈ ಅಸುರ ಅಂದ್ರೆ ಅಂತ ಹೇಳಿ ಏನು ಶಬ್ದಾರ್ಥ ಏನು ಅಂತ ಕೇಳಿ. ರಾಕ್ಷಸ ಪ್ರವೃತ್ತಿ ಉಳ್ಳವರು. ಅಯ್ಯೋ, ಹಾಗಲ್ಲ, ತಪ್ಪು ಭಾವನೆ. ಅಸುರ ಅಂದ್ರೆ ದೊಡ್ಡದು ಅಂತ ಅರ್ಥ. ಹೌದಾ? ಹೌದು ಹೌದು. ದೊಡ್ಡ ಶರೀರ ಇದ್ದವರನ್ನು ಹೇಳುದುಂಟು. ನೋಡು, ಒಂದು ರಕ್ಕಸನ ಹಾಗೆ, ರಕ್ಕಸಿ ಹಾಗೆ ಕಾಣುವುದು. ಪಾಪ ತೋರ ಇದ್ದವರ ಕಷ್ಟ ಅವರಿಗೆ ಗೊತ್ತು. ಹೇಳುವುದಕ್ಕೇನು, ಆಡಿಕೊಳ್ಳುವುದಕ್ಕೇನು. ನಾನು ಎಷ್ಟು ಕಷ್ಟಪಟ್ಟಿದ್ದೆ ಇಷ್ಟು ಸಪುರಾಗುವುದಕ್ಕೆ. ಹೌದಾ? ಹೌದು. ಮಾತ್ರ ಅಲ್ಲ, ಅಸುರ ಭಾವವನ್ನೇ ಮರೆಮಾಚಿದ್ದೇನೆ. ಆದ್ರೂ ಕೆಲವೊಮ್ಮೆ ಹುಟ್ಟು ಗುಣ ಬೆಟ್ಟ ಹತ್ತಿದ್ರೆ ಹೋಗುವುದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಡೆಯುವ ಕಷ್ಟ ಆಗುವುದು. ಕಾಲು ದಸ ಬಸ ದಸ ಬಸ
ಎತ್ತಿಕೊಂಡು ಹೋಗಿ ಅಭ್ಯಾಸ. ಆ, ಇವತ್ತು ಸ್ವಲ್ಪ ಆ. ಸುಧಾರಿಸಿಕೊಳ್ಳಬಹುದು. ಕಾರಣ ಏನು? ಏನು ಹುಟ್ಟದ್ದು ನಾನು ಸೀರೆ, ಆ, ಬೇರೆ ಉಡುಗೆ ಹಾಕಿಕೊಳ್ಳಿಲ್ಲ. ಆಹಾ. ಕೆಲವೆಲ್ಲ ಹೆಣ್ಣು ಮಕ್ಕಳು ಧರಿಸಿಕೊಳ್ಳುವುದುಂಟು, ಸುಲಭ ಆಗ್ತದಂತ. ಆ, ಆದ್ರೆ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಬರಬೇಕಾ? ಆ, ಅವರು ಸೀರೆ ಉಡಬೇಕು. ಅದು ಹೌದು. ನಿಮ್ಮ ಅಳತೆ ಇಷ್ಟೇ, ವ್ಯಾಪ್ತಿ ಇಷ್ಟೇ, ಹೀಗೆ ನಡೆಯಬೇಕು. ಆ. ಕೆಲವು ಹೆಣ್ಣು ಮಕ್ಕಳು ಕಾಲ್ ಮೇಲೆ ಕಾಲ್ ಹಾಕಿ ಅಲ್ಲಾಡಿಸುವುದೇನು? ಆ, ಆ ಸೀರೆ ಉಟ್ಟು ನೋಡ್ರಿ, ಆ, ಆಗ್ಲಿ ಮಾಡ್ಲಿ ಆ, ಆಗುದಿಲ್ಲ. ಆ, ಅದಕ್ಕೆ ಹೇಳುದು ಸೀರೆ ಬೇಕು ಅಂತ. ಹೌದು. ಹೇಗುಂಟು ಸೀರೆ, ಹೇಗುಂಟು? ಆ, ಒಳ್ಳೇದು ಸೀರೆ ಒಳ್ಳೇದು. ಇಲ್ಲಪ್ಪ, ನನ್ಗೆ ಬಹಳ ಬೇಸರ ಆಯ್ತು ಈ ಸೀರೆ ಉಡುವುದಕ್ಕೆ. ಇವತ್ತು ಯಾಕೆ ಎಷ್ಟುಂಟು ಪೆಟ್ಟಿಗೆ ಒಳಗೆ, ಹೌದಾ? ಇದು ಉಡಬೇಕಲ್ಲ ಅಂತ ಬೇಸರ ಆಗುವುದು. ಆ, ಆದ್ರೆ ಪಾತ್ರ ಅಂತದ್ದಲ್ವಾ? ಹೌದು, ಹೌದು. ಹೌದು ಹೌದು. ಸಮಯ ಬಂದಿದೆ. ನಾನು ಆ ಸೀರೆ ಉಟ್ಟುಕೊಂಡು ಬಂದ್ರೆ ಯಾರಿಗೆ ಗೊತ್ತಾಗುವುದಿಲ್ವಾ? ಆ, ಹೌದು ಹೌದು. ಹೌದು, ಹೌದು. ಆಮೇಲೆ ಏನು ಅಂತ ಹೇಳ್ತೇನೆ ಪಾತ್ರ, ಆ, ಈಗಲೇ ಹೇಳಬಾರ್ದು. ಆ, ಆ, ಅದು ಗುಟ್ಟಾಗಿರ್ಬೇಕು. ಆ, ಹೌದು ಹೌದು. ಎಸೆವ ಸೀರೆಯನ್ನು ಉಟ್ಟದ್ದು. ಆ, ಎಸೆವ ಸೀರೆ ಅಂದ್ರೆ ಎಂತ ಹೇಳಿ? ಎಂತ ಹೊಳೆಯುವಂತಹ ಸೀರೆ, ಓಹೋ. ಆಕರ್ಷಕವಾದಂತಹ ಸೀರೆ, ಹಾ. ಮತ್ತೊಂದರ್ಥದಲ್ಲಿ ಎಸೆಯುವಂತವೇ ಸೀರೆ. ಯಾಕೆ ಹೇಳಿ? ಯಾಕೆ? ನಾನು ಉಟ್ಟ ಬಳಿಕ ಹಾ. ಮತ್ತೆ ಯಾರಿಗೂ ಉಡುವುದಕ್ಕಾಗುವುದಿಲ್ಲಲ್ಲ. ಅದು ಹೌದು. ಹೌದು ಹೌದು. ನೋಡಿ, ಈ ಶರೀರಕ್ಕೆ ಆ, ಆ, ಈ ಸೀರೆ ಸಾಕಾಗ್ತದ? ಆ, ಆಗುವುದಿಲ್ಲ, ಬಹಳ ಕಷ್ಟ ಆಯ್ತು. ಹೌದು, ಹೌದು. ಇದಾದ್ರೂ ಸುಧಾರಿಸಿಕೊಳ್ಳಬಹುದು. ಆ, ಈ ಕುಪ್ಪಸ ಉಂಟಲ್ಲ ಸ್ವಾಮಿ, ಆ, ಇದನ್ನು ಹೊಂದಿಸಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು. ಹೌದಾ? ಹೌದು ಹೌದು. ಆ. ಅಷ್ಟು ಬೇಗ ಯಾರು ಮಾಡಿಕೊಡ್ತಾರೆ ಹೇಳಿ? ಆ, ನೋಡಿ, ಆ, ಬಹಳ ಕಷ್ಟಪಟ್ಟು ಆ. ಈ ಕುಪ್ಪಸವನ್ನು ಹೊಂದಿಸಿಕೊಂಡೆ ನಾನು. ಸರಿ. ನೋಡಿದ್ರಾ ಆ, ಈ ನಾಮ ಹೇಗಾಗಿದೆ? ಆ, ಒಳ್ಳೆ ನಾಮ ಹಾಕಿ. ನಾಮ ಹಾಕಿದಲ್ಲ, ಮತ್ತೆ ನೀವು ಯಾರಿಗೆ ಬೇರೆ ಹಾಕಿದ ಹಾಗೆ ಹೇಳ್ತೀರಿ? ನಾಮ ಅಲ್ಲಲ್ಲ, ನಿಮಗೆ. ನಾನು ನಾಮ ಇಟ್ಟುಕೊಂಡದ್ದು. ಹೌದು. ಆ, ಕಸ್ತೂರಿ ತಿಲಕ ಹೇಗೆ ಚಂದ ಕಾಣುತ್ತದ? ಆ, ಮುಖಕ್ಕೆ ಒಪ್ಪುವಂತಹ ನಾಮ. ಹೌದು, ಹೌದು. ಹೌದು ಸ್ವಾಮಿ. ಆ, ಈ ವೇಷ, ಈ ರೂಪ ಯಾಕೆ ಹೇಳಿ? ಯಾಕೆ? ನನ್ನ ಒಡೆಯನ ಆಳತಿಯಾಗಿದೆ. ಆ, ಆದಷ್ಟು ಬೇಗ ಅವನ ಶತ್ರು ಎಲ್ಲಿದ್ದಾನೆ ಎನ್ನುವ ಹಾಗೆ ಅರಸಿಕೊಂಡು ಹೋಗಬೇಕು ಅಂತ. ಆ, ಹಾಗೆ ಅರಸಿಕೊಂಡು ಬಂದೆ. ಎಲ್ಲಿಯೂ ಆತನ ಇರವೇ ಕಾಣುವುದಿಲ್ಲ. ಆ, ಹೌದು, ವೇಷ ಮಾಡಿದ್ದು ಹೌದು ಸ್ವಾಮಿ. ಆ, ಆ, ಅಲ್ಲ, ಹ್ಮ್, ಅವ್ರು ಯಾಕೆ ಹಾಗೆ ನೋಡುದು? ಯಾರು? ಓ ಅಲ್ಲಿ ದೂರದಿಂದ ದೂರದಿಲ್ದೀಚಿಸುವ ಜನರನ್ನು ಬೋರೆ ಕಣ್ಣಲ್ಲಿ ನೋಡುತ್ತಾ, ಬೋರೆ ಕಣ್ಣಲ್ಲಿ ನೋಡುತ್ತಾ, ಬಾರಿ ಬಾರಿಗೂ ಕೊರಳುಳಿರಿಸಿದ ಗಾರಗಳ ನೆನೆತಿದ್ದುತ್ತಾ, ಬಾರಿ ಬಾರಿಗೂ ಕೊರಳುಳಿರಿಸಿದ ಗಾರಗಳ ನೆನೆತಿದ್ದುತ್ತಾ, ದಾರಿಯಲ್ಲಿ ನಡೆವಾಗ ಸೀರೆಯ ಮೀರಲದ ಸರಿ ಮಾಡುತ್ತಾ, ದಾರಿಯಲ್ಲಿ ನಡೆವಾಗ ಸೀರೆಯ ಮೀರಲದ ಸರಿ ಮಾಡುತ್ತಾ, ಊರನುಳಿದ ನಂದ ಗೋಪನ ಕೇರಿಯಲ್ಲಿ ನಲಿಯುತ್ತು ಎನಿಗೆ. ದೂರದಿಲ್ದೀಚಿಸುವ ಜನರನ್ನು ಗೋರಿಗಳಲ್ಲಿ ನೋಡುತ್ತಾಗ, ಬಾರಿ ಬಾರಿಗೂ ಕೊರಳೊಳಿರಿಸಿದ ಹಾರಗಳ ನೆರೆದಿದ್ದುತ್ತ, ಬಂದಳಾಗ ಭೂತನಿ ಬಂದಳಾಗ, ಬಂದಳಾಗ ಆ, ಓಯ್, ಓ ಅಲ್ಲಿ ನೋಡಿ ಅಂತೆ. ಅವ್ರನ್ನೇ ನೋಡುವುದು. ಯಾಕೆ ಹಾಗೆ ನೋಡುದವರು? ಯಾಕೆ? ಈ ಸುಂದರವಾದ ಹೆಣ್ಣು ಯಾರು ಎನ್ನುವ ಹಾಗೆ ಹೌದು, ಹೌದು, ಹೌದು. ದೃಷ್ಟಿ ಹಾಯಿಸಿ ನೋಡುವುದಪ್ಪ. ಹಾ, ಹೊಸಬಳಲ್ವಾ ಹೌದು, ಈ ಪರಿಸರಕ್ಕೆ? ಹೌದು, ಹೌದು. ಓಯ್, ಹಾ, ಓ ಅಲ್ಲಿ ನೋಡಿ ಹಾ, ಆ ಅಜ್ಜಯ್ಯ. ಪರಿಚಯ ಉಂಟಾ? ಯಾರು? ನೋಡಿ, ಇಲ್ಲ. ಇಲ್ವಾ? ಬಾಯಿ ಚಪ್ಪರಿಸಿ ನೋಡುದವರು. ಹಾ, ನನ್ಗೆ ಅರ್ಥ ಆಯ್ತು, ಹಾ, ಅವರ ಉದ್ದೇಶ ಒಳ್ಳೆಯದೇ ಸ್ವಾಮಿ. ಹೌದು, ಇಂತಹ ಒಂದು ಮೊಮ್ಮಗಳು ಇರ್ತಿದ್ರೆ ಹೌದು, ಹೌದಲ್ವಾ? ಹೌದು. ನೋಡಿ, ಹೌದು. ಓಯ್, ಹಾ, ನೀವೇನ್ ಮಾತಾಡೋದು? ಹಾ, ಆ ಹೆಣ್ಣು ಮಕ್ಕಳು, ಓಯ್ ಓಯ್ ಓಯ್, ಸಾಕು 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 ಸಾಕು, ಮಾತಾಡಿ ಸಾಕು. ನನ್ನ ಬಗ್ಗೆ ಆಡುವುದಲ್ಲ, ಮಾತಾಡಬೇಡಿ. ಅವರಿಗೊಂದು ರೀತಿಯ ಮತ್ಸರ ಅಂತ ಹೆಣ್ಣು ಮಕ್ಕಳಿಗೆ. ಹಾ, ಇಂತಹ ಚೆಲುವು ನನಗಿಲ್ಲ ಎನ್ನುವ ಹಾಗೆ. ಹಾ, ಆಮೇಲೆ ಮಾತನಾಡಿ, ಮಾತನಾಡಬೇಡಿ ಆಯ್ತಾ? ಆಹಾ,
ಓಯ್ ನೋಡಿದ್ರ ಎಷ್ಟು ಸಮಸ್ಯೆ, ಎಷ್ಟು ಕಿರಿಕಿರಿ ಆಗುವುದು ಈ ಮಾಲೆ. ಅಲ್ವಾ? ಎಷ್ಟು ಸರಿ ಮಾಡಿದ್ರು ನಿಲ್ಲುವುದೇ ಇಲ್ಲ. ಈ ಸೀರೆ ಸರಗು ಹಾಗೆ ಜಾರ್ತಾ ಇರುವುದು. ಬಹಳ ಕಷ್ಟಪಟ್ಟಿದ್ದೇನೆ. ಆದ್ರೆ ಒಂದು ವೇಷ ಮಾಸುವ ಮೊದಲು ಆದಷ್ಟು ಬೇಗ ಕಾರ್ಯವನ್ನು ಸಿದ್ಧಿಸಿಕೊಳ್ಳಬೇಕು. ಅದು ಒಳ್ಳೆಯದು. ಆ ನಂದಗೋಪುರಕ್ಕೆ ಹೋಗಬೇಕಲ್ಲ. ಹೌದು ಹೌದು. ಯಶೋದೆ ವಾರಿದಾಚಿ ಯಶೋದೆ ಚೆಲ್ವ ಕುಮಾರನ ತೊಡೆಯೊಳಗಿ ಮಲಗಿಸಿ ಚೆಲ್ವ ಕುಮಾರನ ತೊಡೆಯೊಳಗೆ ಮಲಗಿಸಿ ಸಾರ ತರದು ಮುದ್ದಿಸುತ್ತಲಿರೆ ಕಂಡು ಬೆರಗ ಆರಿವನು ಶಿವ ಶಿವ ಆರಿವನು ಶಿವ ಶಿವ ಇವಗಿಣಿ ಮೂರು ಜಗದಲ್ಲಿ ಕಾಣಿ ಮೂರು ಜಗದಲ್ಲಿ ಕಾಣಿ ನೋಡಲು ತೀರಿಸದೆ ಬಿಡಲೆನುತ ತೀರಿಸದೆ ಬಿಡಿ ಎನ್ನುತ್ತ ಆರಿವನು ಶಿವ 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 ಎಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಇದು ಕನಸೋ ನನಸೋ ಭ್ರಮೆಯೋ ಒಂದು ಅರ್ಥವಾಗುತ್ತಾ ಇಲ್ಲ. ಎಂತಹ ಸುಂದರವಾದಂತಹ ರೂಪ. ಮೂರು ಲೋಕದಲ್ಲಿ ಇವನಿಗೆ ಸಮಾನವಾದಂತಹ ರೂಪವನ್ನು ಹೋಲುವವರು ಯಾರಾದರೂ ಇದ್ದಾರೆ? ಹೆಚ್ಚೇಕೆ 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೆ ವರ್ಣಿಸುವುದಕ್ಕೆ ಅಸಾಧ್ಯವಾದಂತಹ ರೂಪ ಇದುವರೆಗೆ ಕಂಡದ್ದೇ ಇಲ್ಲ. ಹಾಗೆಂದು ಒಡೆಯನ ಆಣತಿಯಾಗಿದೆ. ಆದಷ್ಟು ಬೇಗ ಆ ಹುಡುಗನನ್ನು ಕೊಂದು ಬರಬೇಕು ಎನ್ನುವ ಹಾಗೆ. ಇಲ್ಲ, ಮನಸ್ಸು ಕೊಲ್ಲುವುದಕ್ಕೆ ಹಿಂಜರಿಯುತ್ತಾ ಉಂಟು. ಇನ್ನೊಂದೆಡೆ ಒಡೆಯನ ಆಣತಿ, ಅದನ್ನು ಮೀರುವುದಕ್ಕೆ ಸಾಧ್ಯವೇ ಇಲ್ಲ. ಉತ್ಪನ್ನವನ್ನು ತೀರಿಸುವುದಕ್ಕೊಂದು ಅವಕಾಶ ಉಂಟು ತಾನೆ, ಅದನ್ನೇ ಮಾಡ್ತೇನೆ. ಅಮ್ಮ ಅಮ್ಮ, ಹೊಂದಿಸಿಕೊಂಡೆ ನಾನು, ಅಡ್ಡ ಬಿದ್ದೆ. ಎತ್ತ ನಿಲ್ದೈತಲ್ದೆ ಮತ್ತಗ ಜಗಮನೆ, ಎತ್ತ ನಿಲ್ದೈತಂದೆ ಮತ್ತಗ ಜಗಮನೆ, ಬಿತ್ತವರ ಬೆಸರೇನು ಬಿತ್ತರಿಸು ನೀನು, ಮತ್ತ ಗಾಜಿನಿ ನಿಲ್ಲ ಪುರವಾಬುದುವ, ಕಿತ್ತ ಬಂದಿಗುದೇನು ಬೀಳು ಮನದೊಲವ, ಎತ್ತ ನಿಲ್ದೈತಲ್ದೆ ಒಳ್ಳೇದಾಗ್ಲಿ ಹೇಳು. ಅಡ್ಡ ಬಿದ್ದೆ ನಾನು, ಸಾಕೆ ಹೇಳೆ. ಕೈ ಮುಗಿದುಕೊಂಡೆ ನಾನು. ಹೆಚ್ಚಿಗೆ ಆಗ್ಲಿಲ್ವಾ? ಅಲ್ಲ, ಕೆಲವರಿಗೆ ಎಷ್ಟು ಕೊಟ್ಟರು ಸಾಕಾಗುವುದಿಲ್ಲ ಅಂತ. ಏನ್ ಕೊಟ್ರೆ? ಅಲ್ಲ, ಅವರ ಅಲ್ಲ, ಕೊಡುವವರಿಗೆ ಸಾಕಾಗುದಿಲ್ವಾ, ಪಡೆಯುವವರಿಗೆ ಸಾಕಾಗುದಿಲ್ವಾ? ಅಲ್ಲ, ಅವರ
ವ್ಯಕ್ತಿತ್ವ ಅಂತದ್ದಿರ್ತದೆ, ಸಾಕಾಗುವುದಿಲ್ಲ ಅಂತ ನಮ್ಗನ್ನಿಸುವುದು. ಕೆಲವರಿಗೆ ಹಾಗೂ ಅನಿಸ್ತದೆ. ಆ. ಅತಿ ವಿನಯ ಧೂರ್ತ ಲಕ್ಷಣ ಅಂತ ಹೇಳಿದ್ದಾರೆ. ಏನು ಈ ನಾ ಸಾಲಿಗೆ ಸೇರಿದವಳಲ್ಲಪ್ಪ. ಇಲ್ಲಪ್ಪ. ನಿನ್ನ ನೋಡುವಾಗ ಗೊತ್ತಾಗ್ತದೆ. ಆ. ಏನೇ ಆ, ಮೇಲಿಂದ ಕೆಳಗೆ ಬಿದ್ದಿಯೇ ಹೇಗೆ? ಹಾಗೆ ಕಾಣ್ತೇನೆ ನಾನು. ಅಥವಾ ಭೂಮಿಯಿಂದ ಮೇಲೆತ್ತು ಬಂದವಳ ನೀನು? ಛ ಛ ಛ ಛ ಛ, ಇಲ್ಲಪ್ಪ. ಹಾಗೆ ಕಾಣ್ತಾ ಇದೀಯ ನೀನು. ಹ್ಮ್. ಇದುವರೆಗೆ ನಾನು ನಿನ್ನ ನೋಡಿದವಳಲ್ಲ. ಆ, ನೀನು ಮೇಲ್ಲೋಕದವಳೇ ಹೇಗೆ? ಮೇಲೆ ಅಂದ್ರೆ ಸ್ವರ್ಗದವಳು. ಸ್ವರ್ಗಲೋಕದವರ. ಆ. ನೋಡಿ ಮೈಯೆಲ್ಲ ಬೆವರ್ತಾ ಉಂಟು, ಹೌದು. ಕಣ್ಣು ಮುಚ್ಚುತ್ತಾ ಇದ್ದೇನೆ. ಅವರು ಕಣ್ಣು ಮುಚ್ಚುವುದಿಲ್ಲ, ಆ. ಭೂಮಿಯನ್ನು ಸ್ಪರ್ಶಿಸುವುದಿಲ್ಲ, ಆ. ಅವರಿಗೆ ಬೆವರುವುದಿಲ್ಲ, ಆ. ನಿನಗದೆಲ್ಲ ಆಗ್ತಾ ಉಂಟು. ಇಳೀತಾ ಉಂಟು ಶ್ರಮ ಜಲ. ಹೌದಪ್ಪ. ಹ್ಮ್. ಯಾವ ಜಲ? ಶ್ರಮ ಜಲ. ಸರಿ ಆಯ್ತೆ. ಹಾಗಾದ್ರೆ ನೀನು ಅಲ್ಲಿಯವಳಲ್ಲ ಅಂತ ಅಲ್ಲ ಆಯ್ತು. ಅಲ್ಲ ಅಲ್ಲ, ಪಾತಾಳದವಳು ಇರ್ಬಹುದಾ? ಪಾತಾಳದವರೆಲ್ಲ ಹೀಗಿರ್ತಾರಾ? ಇಲ್ಲ, ಆ, ಅವರು ಸೊಂಟದಿಂದ ಮೇಲೊಂದು ಆಕೃತಿ, ಸೊಂಟದಿಂದ ಅವರು ಕೆಳಗೊಂದು. ತೆವಳಿಕೊಂಡು ಹೋಗುದಲ್ವಾ? ಹೌದು, ಅವರಿಗೆ ಕೆಳಗಿರುವುದು ಬಾಲ, ಸೊಂಟದಿಂದ ಕೆಳಗೆ ಬಲವೇ ಇಲ್ಲ ಅಂತ. ಅವರಿಗೆ ಬಾಲವೇ ಬಲ. ಹಾಗೆ ಅಂತ. ನಿನಗೆ ಬಾಲ ಬಲ ಅಲ್ಲ ಈಗ ಬೇಡಪ್ಪ, ನಮಗೆ ಬಾಲ ಬೇಡ, ಕಾಲ್ ಸಾಕು ಅಂತ ಆದ್ರೆ ಅಂತಾದ್ರೆ ಪಾತಾಳದವಳಲ್ಲ ಅಂತ ಆಯ್ತು. ಹ್ಮ್. ಹಾಗಾದ್ರೆ ನೀ ಭೂತಾಳದವಳೆ. ಹೌದು ಹೌದು. ಇದುವರೆಗೆ ನಿನ್ನನ್ನು ನೋಡ್ಲಿಲ್ಲ. ಹ್ಮ್. ಯಾರು ನೀನು? ಆ. ಏನ್ ನಿನ್ನನ್ನು ಹೆಸರು? ಹ್ಮ್. ನಿನ್ನನ್ನು ಹಡೆದ ತಂದೆ ತಾಯಿಯಂದಿರು ಯಾರು? ಆ. ಇಲ್ಲಿಗೆ ಬರುವರೆ ಕಾರಣ ಏನು? ಹ್ಮ್. ಹೇಳಬಹುದೇ? ನನ್ನ ಪರಿಚಯ ಸತ್ಯ. ಆಗಿಸ್ತೀರಾ? ಲಾಲಿಸಿ ಕೇಳಮ್ಮ ಮಾತ ಯಶೋದ ಅಮ್ಮ ಅಮ್ಮ ಲಾಲಿಸಿ ಕೇಳಮ್ಮ ಮಾತ ಯಶೋದ ಕೇಳುವೆನೆಲ್ಲಯ ಮನಸ್ಸಿನ ಖೇದ ಕೇಳುವೆನೆಲ್ಲಯ ಮನಸ್ಸಿನ ಖೇದ ಯಶೋದ ಆಲಯವೆಲ್ಲದು ದೂರವಾಗಿಗುದು ಆಲಯವೆಲ್ಲದು ದೂರವಾಗಿಗುದು ಪಾಲಿಪರಿಲ್ಲದೆ ಬಂದೆ ನಾನಿಂದು ಲಾಲಿಸಿ ಕೇಳಮ್ಮ ಮಾತ ಯಶೋದ ಬೀಳುವಿನೆಲ್ಲಯ ಮನಸ್ಸಿನ ಖೇದ ಅಮ್ಮ ಲಾಲಿಸು ಯಶೋದ ನಾನು ಆಡುವಂತಹ ಮಾತನ್ನು ಅವತರಿಸಬೇಕು, ಆದಿತ್ಯ, ಲಾಲಿಸಿ ಕೇಳಬೇಕು. ಖಂಡಿತ. ಯಾಕೆ ಮಾತು ಹೇಳಿದೆ? ಯಾಕೆ? ಅಮ್ಮ, ನೋಡುವವರೆಲ್ಲ ಕೇಳ್ತಾರಂತ ಹೇಳಿಕ್ಕಾಗುದಿಲ್ಲ, ಆ. ಕೇಳುವವರೆಲ್ಲ ನೋಡ್ತಾ ಇರ್ತಾರಂತ ಹೇಳಿಕ್ಕಾಗುದಿಲ್ಲ ಅಮ್ಮ. ಕೆಲವರು ನೋಡುವುದಿಲ್ಲ, ಕೇಳುವುದೂ ಇಲ್ಲ. ಹೌದು ಹೌದು. ಅಂತ ವರ್ಗದವರು ಇರ್ತಾರೆ. ಆದ್ರೆ ನೀವು ಎರಡನ್ನೂ ಮಾಡಬೇಕು, ಖಂಡಿತ. ನೋಡಬೇಕು ಹಾಗೂ ಕೇಳಬೇಕು. ಆದಿತ್ಯ, ಅಮ್ಮ, ನಿಮ್ಮ ಬಗ್ಗೆ ನಾನು ನಿನಗೆ ಅಷ್ಟು ಅನುಮಾನ ಯಾಕೆ ಅಂತ? ಅನುಮಾನ ಅಲ್ಲ. ಹಾಗಾದ್ರೆ ನೀನು ಹೋದಲ್ಲೆಲ್ಲ ಕೇಳಲಿಲ್ವ ಯಾರು? ಅಲ್ಲ, ಯಾರು ಅಂತ ಕೇಳಲಿಲ್ಲ, ಕೇಳಿದವರಿಗೆ ಸರಿ ಪರಿಚಯವನ್ನು ಹೇಳಿಕೊಳ್ಳಿಲ್ಲ ಓ ನಾನು. ಹಾಗೆ. ನಿಮ್ಮಲ್ಲಿ ಆದಿತ್ಯ, ನೀನ್ ಹೇಳಿದ್ದನ್ನು ಗಮನ ಇಟ್ಟು ಕೇಳ್ತೇನೆ ನಾನು. ಅಮ್ಮ, ಆದಿತ್ಯ, ನಾನು ಬರುವಾಗ ನಿಮ್ಮ ಗುಣಗಾನವನ್ನೆಲ್ಲ ಮಾಡ್ತಾ ಇದ್ರು. ನೀನ್ ಎಲ್ಲಿಂದ ಬಂದದಾಗಾದ್ರೆ? ಹೀಗೆ ಬಾವಿಕಟ್ಟೆ ಬಳಿಯಲ್ಲಿ ಬರುವಾಗ ಬಾವಿ ಕಟ್ಟೆಯಲ್ಲಿ ನನ್ನ ಗುಣಗಾನ. ಹೌದು ಹೌದಲ್ಲಿ ಹೆಂಗಸರೆಲ್ಲ ಮಾತನಾಡಿಕೊಳ್ಳುತ್ತಾ ಇದ್ರು. ಓಹೋ, ಈಗ ಸ್ಪಷ್ಟ ಅರ್ಥ ಆಯ್ತು ಏನು? ನಿಮ್ಮದು ಹೆಗ್ಗುಣ ಅಂತ. ಹ, ಕಿರಿದಾದ ಗುಣ. ಹೌದು ಹ, ಹೌದು ಹೌದು. ನಿಮ್ಮದು ಕೊಟ್ಟ ಕೈ ಅಂತೆ, ಎಂತದ್ದೇ ಅದು? ಅಲ್ಲ ಕೊಡುಗೈ ದಾನಿ ಅಂತೆ. ಕೊಟ್ಟ ಕೈ. ಹೌದು ಹ. ಹೌದು ಎನ್ನುವಂತಹ ವಿಚಾರ ಹ್ಮ್, ಸಂತೋಷವಾಗಿ ಹೇಳಿಕೊಳ್ಳಬಹುದು. ಹೇಳು. ಆದ್ರೆ ಎಲ್ಲಿಂದ ಪ್ರಾರಂಭಿಸುವುದು ಎನ್ನುವುದೇ ಗೊತ್ತಾಗುವುದಿಲ್ಲ. ನೀನ್ ಎಲ್ಲಿಂದ ಪ್ರಾರಂಭಿಸಬೇಕಂತ ಬಂದಿದ್ದೆ ಅಲ್ಲಿಂದಲೇ ಪ್ರಾರಂಭಿಸು. ನಮ್ಗೆ ಅದೇ ಸಮಸ್ಯೆ ಅಮ್ಮ, ಯಾವುದು? ಪ್ರಾರಂಭಿಸುವುದಿಲ್ಲ ಅಂತ ಗೊತ್ತಾಗುದಿಲ್ಲ, ಮುಗಿಸುವುದು ಬೇಗ ಮುಗಿಸ್ತೇವೆ ನಾವು. ಅದು ಕೆಲವರಿಗೆ ಉಂಟೆ ಅಂತದ್ದು. ಹಾ,
ಹೌದಾ? ನಿಮ್ಮಲ್ಲಿ ಹಾಗೆ ಇದ್ದಾರೆ ಕೆಲವರು. ಇದ್ದಾರೆ. ಆಯ್ತು. ಮತ್ತೆ ಪ್ರಾರಂಭ ಸಿಕ್ಕಿದ್ರೆ ಅವರಿಗೆ ಕೊನೆ ಅಂತ ಇರುವುದಿಲ್ಲ. ಒಮ್ಮೆ ಹಿಡಿತ ಸಿಕ್ಕಿದ್ರೆ. ಹೌದು. ಅಮ್ಮ, ನನ್ನ ತಂದೆ ತಾಯಿಯಿಂದ ನಾನು ಪ್ರಾರಂಭಿಸ್ತೇನೆ. ಅದು ಒಳ್ಳೇದೇ. ನಾವು ಒಬ್ಬರಿಗೆ ಪರಿಚಯ ಹೇಳುವಾಗ ನಾನು ಇಂಥವರ ಮಗಳು, ನಾನು ಇಂಥವರ ಮಗ, ಅಲ್ಲಿಂದಲೇ ಪ್ರಾರಂಭಿಸುವುದು. ಆಯ್ತು, ಹೇಳಿ ನೋಡುವ. ಅಪ್ಪ, ಓ ಅಪ್ಪ. ಓ, ನೀನು ಒಬ್ಬಳೆ ಬಂದದ್ದಲ್ವಾ? ಮತ್ತೆ ಅಪ್ಪನ ಜೊತೆಯಲ್ಲಿ ಬಂದದ್ದ? ಅಯ್ಯೋ ದೇವ್ರೇ. ಅವ್ರನ್ನ ಯಾಕೆ ಅಲ್ಲೇ ನಿಲ್ಲಿಸಿದ್ಯಾ? ಕರಿ. ಅಪ್ಪ ಅಂತ ಯಾರನ್ನು ಕರಿಬೇಕು ನಾನು? ನಿನ್ನ ಅಪ್ಪನನ್ನೇ ಕರಿಬೇಕು. ಅವರಿಲ್ವಲ್ಲ. ಮತ್ತೆ ನೀನು ಕರೆದದ್ದು ಯಾರನ್ನಲ್ಲಿ? ಅಲ್ಲ, ಅಪ್ಪ ಅಂತ ಯಾರನ್ನು ಕರಿಬೇಕು ಅಂತ ಹೇಳಿದ್ ನಾನು. ಓ, ಹಾಗೆ 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 ಹಾಗೆ. ಅಮ್ಮ, ಓ ಅಮ್ಮ. ಸರಿ, ಅಪ್ಪ ಇಲ್ಲದೆ ಇದ್ರು ಅಮ್ಮ ಬಂದಿದ್ದಾರೆ ಅಂತ ಆಯ್ತು. ಅಮ್ಮನೂ ಬರ್ಲಿಲ್ಲ. ಮನೆ ಬಹಳ ದೂರ ಅಲ್ವಾ? ಆಲಯವು ಬಹಳ ದೂರ ಉಂಟು. ಎಲ್ಲ ಹತ್ತಿರದಲ್ಲಿ ಮನೆ ಅಲ್ವಾ ನನ್ನ ನಿನ್ನದು? ಮನೆ ಹತ್ತಿರ ಅಲ್ಲ, ದೂರದಿಂದ ಬಂದದ್ದು? ಬಹಳ ದೂರ ಉಂಟು ಅಂತ. ಓಹೋ, ಹಾಗಾದ್ರೆ ಅಮ್ಮ ಬರಲಿಲ್ಲ? ಅಮ್ಮನು ಇಲ್ಲ, ಬರ್ಲಿಲ್ಲಲ್ಲ. ಅಮ್ಮ ಯಾರಂತ ಗೊತ್ತಿಲ್ಲ ಅಂತ. ಈಗ ಅಪ್ಪ ಅಮ್ಮ ಇಬ್ರು ಇಲ್ವಾ? ಇಲ್ಲ. ಅಣ್ಣ, ತಮ್ಮ. ಕೆಲವರಿಗೆ ಅಣ್ಣ ತಮ್ಮ ಅಂತ ಹೇಳುವಾಗ ಓ ಹೇಳುವುದಿಲ್ಲ, ಕೆಲವು ಬೇಸರ ಆಗೋದು. ಹೌದು. ಅಂತವ್ರು ಇದ್ದಾರೆ. ಹಾಗಂತ ಯಾರನ್ನು ಕರೆಯುವುದು ಹೇಳಿ? ಒಡ ಹುಟ್ಟಿದವರು ಯಾರೂ ಇಲ್ಲ ನಾನು. ಸರಿ. ಹಾಗಂತ ನಮ್ಮ ಊರಿನವರು ಬಹಳ ಒಳ್ಳೆಯವರು. ಅದು ಒಳ್ಳೇದು. ಹೌದು. ಒಳ್ಳೆ ಊರಿನಲ್ಲಿ ಹುಟ್ಟಬೇಕು ನಾವು. ಹೌದು. ನಮ್ಮ ಊರು ಅಂತ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ ಅಂತ. ಏನು ಸುಖ ಇಲ್ಲ ಅಂತ? ಅಯ್ಯೋ, ಹಾಗಲ್ಲ. ಪಕ್ಕದ ಮನೆಯ ಶೀಲಕ್ಕ, ಆ ಕಡೆ ಮನೆ ಪದ್ಮಕ್ಕ, ಅವರು ಉಣ್ಣುವಂತಹ ಅನ್ನವನ್ನು ಈಗ ತಿನ್ನು 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 ಅಂತ ಪ್ರೀತಿಯಿಂದ ಕೊಟ್ಟು ಸಾಕಿ ಸಲಹಿ. ಶೀಲಕ್ಕ ಪದ್ಮಕ್ಕ ಒಳ್ಳೆಯವರಂತ ಆಯ್ತಾಗ? ಹೌದೌದು, ಬಹಳ ಒಳ್ಳೆಯವರು. ಅವರೇ ಸಾಕಿ. ಮತ್ತೊಬ್ಬಳು ಅಜ್ಜಿ. ಅವ್ರ ಮನೇಲಿ ಯಾರಿಲ್ವಾ? ಯಾರೋ ನೀಲಿ ಶೀಲಕ್ಕ ಮತ್ತೆ ಪದ್ಮಕ್ಕನ ಮನೆಯಲ್ಲಿ ಇದ್ದಾರೆ. ಹೆಣ್ಣು ಮಕ್ಕಳಿಲ್ಲ ಅಂತ, ಗಂಡು ಮಕ್ಕಳೇ. ಓಹೋ, ಹಾಗೆ. ಹಾಗಾಗಿ ಗಂಡು ಮಕ್ಕಳಿರುವ ಕಾರಣ ನಿನಗೆ ಕೊಡುವುದವ್ರು ಯಾವುದನ್ನು ತಿನ್ಲಿಕ್ಕೆ. ತಿನ್ಲಿಕ್ಕೆ. ಹೌದೌದು. ಹೆಣ್ಣು ಮಕ್ಕಳಿದಲ್ಲ, ಅದೇ. ಆ ಪ್ರೀತಿ ವಾತ್ಸಲ್ಯದಿಂದ ಅಜ್ಜಿ ಸಾಕಿದಂತಹ ಮಗಳು ನಾನು. ಈಗ ಶೀಲಕ್ಕ ಪದ್ಮಕ್ಕ ಅಜ್ಜಿ ಅವರು? ಅಯ್ಯೋ ದೇವರೇ, ಅವರು ಹೌದು, ಪಕ್ಕದ ಮನೆಯವರು ಹೌದು. ಮತ್ತೊಬ್ಬಳು ಅಜ್ಜಿ ಇದ್ದು ಸಾಕಿ ಸಲಹುವುದಕ್ಕೆ, ಓಹೋ, ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಕೊಟ್ಟವರವರು. ಸಾಕ್ಲಿಕ್ಕೆ ಇವರು ತಿನ್ಲಿಕ್ಕೆ ಕೊಡುವುದವ್ರು. ಹೌದು ಹೌದು. ಸರಿ ಬಿಡು. ಹೌದು. ಇಷ್ಟು ಎತ್ತರಕ್ಕೆ ಬೆಳೆದ ನಾನು, ಹಾ, ಹಾ. ಪ್ರಾಯ ಪ್ರಬುದ್ಧೆಯಾದೆ ನಾನು. ಅಮ್ಮ, ಪ್ರಾಯಕ್ಕೆ ಬರುವಂತಹ ಹೆಣ್ಣು ಮಕ್ಕಳಿಗೆ ಏನಾಗಬೇಕು ಹೇಳಿ? ಏನಾಗ್ಬೇಕು? ಒಳ್ಳೆ ವ್ಯವಸ್ಥೆ ಇದ್ರೆ ಆಯ್ತಪ್ಪ. ಅದೇ ವ್ಯವಸ್ಥೆ ಅಂದ್ರೆ ಏನು ಅಂತ. ಅಲ್ಲ, ನಿನಗೆ ಏನಾಗ್ಬೇಕು? ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರ್ತದಪ್ಪ ಪ್ರಾಯಕ್ಕೆ ಬಂದಾಗ. ಹಾಗಲ್ಲ, ಲೋಕದ ರೂಢಿ ಒಂದು, ಹೆಣ್ಣಾದವಳಿಗೆ ಮದುವೆ ಆಗಬೇಕು ಪ್ರಾಯಕ್ಕೆ ಬರುವಾಗ ಅಂತ. ಆ ಸಂಸ್ಕಾರ ಆಗಬೇಕು ತಾನೇ? ಖಂಡಿತ ಖಂಡಿತ ಆಗ್ಲೇಬೇಕಾದ್ದು. ಮದುವೆ ಎನ್ನುವಂತ ಮಂಗಲ ಕಾರ್ಯ ಹೆಣ್ಣಿಗೆ ವಯಸ್ಸಾದಾಗ್ಲೇ ಸರಿ ಆಗ್ಬೇಕು. ಹೌದು. ಅವಳ ಬದುಕೆನ್ನುವುದು ಪ್ರಾರಂಭವಾಗುವುದು ಹಸೆಮಣೆಯಿಂದ. ಖಂಡಿತ ಹೌದೇ. ಹೌದು ತಾನೇ? ಅಮ್ಮ, ನನಗಾಗುವವರು ಯಾರಿದ್ದಾರೆ ಎನ್ನುವ ಹಾಗೆ ಅರಸಿದೆ ನಾನು. ನಿನಗೆ ಮದುವೆ ಮಾಡಿಸುವವರು ಯಾರಿಲ್ಲ? ಯಾರಿಲ್ವಲ್ಲ. ಹಾಗಾಗಿ ನೀನು ಅರಸಬೇಕಾಯ್ತು. ಯಾರು ಅಂತ? ನಮ್ಮ ಊರಿನವರು ಬಹಳ ಒಳ್ಳೆಯವರು. ಸಾಲಾಗಿ ನಿಂತರು ಎಲ್ಲರೂ, ನಾನಾಗ್ತೇನೆ ನಾನಾಗ್ತೇನೆ ಅಂತ. ಈಗ ಸಾಲಾಗಿ ನಿಂತು ನಾನಾಗ್ತೇನೆ ಅಂತ ಅವರು ಎಲ್ಲರನ್ನು ಮದುವೆ ಆಗ್ಲಿಕ್ಕೆ ಆಗ್ತದಾ? ಆಗ್ತದಾ? ಅದಿಲ್ಲ. ಹೌದು. ಕಣ್ಣು ಸರಿದ್ರೆ ಕಿವಿ ಸರಿ ಇಲ್ಲ, ಕಿವಿ ಸರಿದ್ರೆ ಬಾಯಿ ಸರಿ ಇಲ್ಲ, ಬಾಯಿ ಸರಿದ್ರೆ ತಲೆ ಮೇಲೆ ಕೂದಲೇ ಇಲ್ಲ. ಓಹೋ, ಅಲ್ಲ, ಅಂತವ್ರನ್ನೆಲ್ಲ ಮದುವೆ ಆಗ್ಲಿಕ್ಕೆ ಆಗುವುದಿಲ್ಲ. ಯಾವುದೇ ಹೆಣ್ಣಾದ್ರೂ ಕೂಡ ಮದುವೆ ಆಗುವಂತಹ ಪೂರ್ವದಲ್ಲಿ ತನ್ನ ಗಂಡು ಹೀಗೆ ಇರ್ಬೇಕು ಅಂತ ಆಸೆ ಇರಿಸಿಕೊಳ್ಳುವುದಿಲ್ಲ. ಕಾಣ್ತಾನೆ, ಅದು ತಪ್ಪಲ್ಲ. ನಾನು ಎಷ್ಟೆಲ್ಲ ಕನಸುಗಳನ್ನು ಕನ್ಯೆಯಾದವಳು ಬಯಸುವುದೇ ಹಾಗೆ. ಅವನಲ್ಲಿ ಎಷ್ಟು ಉಂಟು ಹೇಗುಂಟು ಎನ್ನುವುದು ಮುಖ್ಯ ಅಲ್ಲ, ರೂಪವಂತನಾಗಿರ್ಬೇಕೆನ್ನುವುದೇ ಅವಳಿಗೆ ಮುಖ್ಯವಾಗಿರ್ತದೆ. ಹೌದು ತಾನೆ? ಸರಿ. ಹಾಗಾಗಿ ಅವರು ಯಾರು ಬೇಡ ಎನ್ನುವ ಹಾಗೆ ತಿರಸ್ಕಾರ ಮಾಡಿದೆ ನಾನು. ಹಾಗಂತ ನಮ್ಮ ಊರಿನವರೆಲ್ಲ ಹಿಂದೆ ಬಂದದ್ದು. ಹೌದು, ಹಿಂದೆ ಬಂದಿದ್ದಾರೆ. ಹೌದು, ಹಿಂದೆ ಬಂದ ನಾನಾಗ್ತೇನೆ ಒತ್ತಾಯ ಮಾಡುದು. ನಾನು ಬೇಡ ಮತ್ತೆ ಹೋದ್ರವರಷ್ಟಕ್ಕೆ. ಹೋದ್ರಾ? ಹೌದು. ಆಗುದಿಲ್ಲ ಹೇಳಿದ ಮೇಲೆ ಹೋಗ್ಲೇಬೇಕಲ್ಲ. ಹೌದು. ಇಲ್ಲಲ್ಲದಿದ್ರೆ ಬೇರೆ ಕಡೆ ನೋಡ್ತಾರೆ. ನೋಡ್ತಾರೆ. ಹೌದು. ಆ ಊರಿನ ಸಹವಾಸವೇ ಬೇಡ ಎನ್ನುವ ಹಾಗೆ ಗಂಟು ಮೂಟೆ ಹಿಡಿದುಕೊಂಡು ಊರು ಬಿಟ್ಟೆ ನಾನು. ಓಹೋ, ಅಲ್ಲಿದ್ದವರ ಮೇಲೆ ಯಾರ ಮೇಲೂ ನಿನಗೆ ಮನಸ್ಸಿಲ್ಲ? ಮದುವೆ ಆಗ್ಲಿಕ್ಕೆ ಮನಸ್ಸುಂಟು, ಅವ್ರ ಮೇಲೆ ನಿನಗೆ ಒಪ್ಪಿಗೆ ಇಲ್ಲ ಅಂತ. ಅವರಿಗೆಲ್ಲ ನಿನ್ನ ಮೇಲೆ ಮನಸ್ಸುಂಟು. ಹೌದು. ಊರು ಬಿಟ್ಟೆಲ್ಲ ಹೋದಿ ನೀನು? ಪಕ್ಕದ ಊರಿಗೆ ಬಂದೆ ನಾನು. ಹೌದಮ್ಮ. ಸರಿ. ಅಲ್ಲಿ ಒಂದು ಅಲ್ಲೇ ಉಂಟು, ಅಲ್ಲಿ ಉತ್ಸವ ನಡೆಯುತ್ತಾ ಇತ್ತು. ಅದು ಗೊತ್ತಿದ್ದೆ ಹೋದದ್ದ ನೀನು? ಹೋದ ಮೇಲೆ ಅಲ್ಲಿ ಪ್ರಾರಂಭ ಆದದ್ದ? ನನ್ನ ಯೋಗವೋ ಏನೋ ಗೊತ್ತಿಲ್ಲ, ಹೋಗುವಂತಹ ಸಮಯಕ್ಕೆ ಉತ್ಸವ ಆಗ್ತಾ ಇತ್ತು. ಹೌದಾ? ಹೌದು. ಸರಿ. ಜನ ಜಂಗುಳಿಯಮ್ಮ. ಹಾಗೆಲ್ಲ ಉತ್ಸವದಲ್ಲಿ ಇರ್ಲೇಬೇಕಲ್ಲ. ಕಾಲ ಹಾಕ್ಲಿಕ್ಕೆ ಜಾಗ ಇಲ್ಲ. ಕಾಲು ಯಾಕೆ ಹಾಕುವುದು? ಅಲ್ಲ, ನಡೆದುಕೊಂಡು ಹೋಗ್ಲಿಕ್ಕೆ ಅಷ್ಟು ಜನ. ಸರಿ ಸರಿ ಸರಿ. ಅಮ್ಮ, ಅಲ್ಲಿ ಒಬ್ಬ ತಾಗಿದ್ದರು ನನಗೆ. ಅಪ್ಪ, ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದೆ ನೀನು. ಅಷ್ಟು ಹೋಗುವಾಗ ತಾಗದೆ ಇರ್ತಾರ, ಅದಕ್ಕೆಲ್ಲ ನೀನ್ ಏನ್ ತಪ್ಪು ತಿಳ್ಕೊಳ್ಬಾರ್ದು. ಹಾಗೆ ಹೇಳಿದಲ್ಲ, ನಾನೊಬ್ಬರನ್ನು ಮೆಚ್ಚಿದೆ, ಅವರನ್ನು ಮೆಚ್ಚಿದ್ರು. ಓ, ಈಗ ಮೈಗೆ ಮೈಗೆ ತಾಗಿದ್ದಲ್ಲ. ಹಾಗಲ್ಲ, ಮನಸ್ಸು ಮನಸ್ಸು ಮನಸ್ಸು, ಕಣ್ಣು ಕಣ್ಣು ಒಂದಾಯ್ತು, ಮನಸ್ಸು ಮನಸ್ಸು ಒಂದಾಯ್ತು. ರೂಪ ಅಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಅಲ್ಲಿ ಒಳ್ಳೇದಿಲ್ವಾ? ಅಯ್ಯೋ, ಹಾಗಲ್ಲ. ಮನ್ಮಥನಂತಂದು ಅವನ ಕಾಲಿಗೆ ಕಟ್ಟಬೇಕು, ಅಷ್ಟು ಚಂದ. ಆ ಮೀಸೆ ಕಪ್ಪು 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 ಮೀಸೆ ಉಂಟಲ್ಲ. ಅಲ್ಲ, ಮತ್ತೆ ಮೀಸೆ ಬೆಳ್ಳಗಾದ್ರೆ ಮುದುಕನಲ್ವೇನೆ?
ಅಲ್ಲ ಹಾಗಲ್ಲ, ಕಪ್ಪೇ ಇರ್ಬೇಕು. ಅಲ್ಲ ಕಡು ಕಪ್ಪು ಅಂತ. ಈಗ ಮೀಸೆಯ ಬಗ್ಗೆಯೂ ಸಂಗ್ರಹ ಮಾಡಿದ್ದೇನೆ. ಹೌದು ಹೌದು, ಕಡು ಕಪ್ಪು ಬೇರೆ, ಮೀಸೆ ಬೇಕು ಪುರುಷನ ಕಂದು ಬೇರೆ. ಕೆಲವರಿಗೆಲ್ಲ ಮೀಸೆ ಉಳಿಸಿಕೊಳ್ಳುವಂತಹ ಯೋಗ ಇರುವುದಿಲ್ಲ, ಏನು ಮಾಡುದು? ಹೌದಪ್ಪ, ತುಂಬಾ ಜನ ಸಮಾನ ದುಃಖಿಗಳಿದ್ದಾರೆ ಅದರಲ್ಲಿ. ಹೌದು, ಆದ್ರೆ ಕೆಲವರಿಗೆ ಮೀಸೆಯೂ ಒಪ್ಪುವುದಿಲ್ಲ ಅಂತ. ಹೌದಪ್ಪ, ಹೌದು ಹೌದು, ಅವನ ಮೀಸೆಯನ್ನು ನೋಡಿ ನಾನು ಮರಳಾದದ್ದು. ನೀನೀಗ ಅವನನ್ನು ನೋಡಿ ಮರಳಾದದ್ದಲ್ಲ. ಮೀಸೆ ಮೀಸೆ ಸರಿ ಬಿಡು. ಅವ ಮೀಸೆ ಮೇಲೆ ಕೈ ಹಾಕುವ ಆ ಶೈಲಿ ಉಂಟಲ್ಲ, ಅದನ್ನ ನೋಡುವಾಗ ಮನಸ್ಸಾಯ್ತು ನನಗೆ. ಯಾರ್ಯಾರಿಗೆ ಯಾವ್ಯಾವ ಶೈಲಿ ಮೇಲೆ ಮನಸ್ಸಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅವರವರ ಭಾವನೆಗೆ ಬಿಟ್ಟದ್ದಲ್ಲ. ತಪ್ಪಲ್ವೇ ಅದು? ತಪ್ಪಲ್ಲ. ಆಯ್ತು, ಏನಾಯ್ತು ಆಮೇಲೆ ಅದಾಯ್ತು, ಉತ್ಸಾಹ ಮುಗೀತಾ? ಉತ್ಸಾಹ ಮುಗಿಲಿಲ್ಲ, ಉತ್ಸಾಹ ಮುಗಿದಷ್ಟೇ. ಮದುವೆ ಆಯ್ತು ಅಂತ. ಅವನನ್ನೇ? ಓ, ಅಷ್ಟು ಮುಂದುವರೆದಿದ್ಯಾ? ಹೌದು. ಆಯ್ತು, ಒಳ್ಳೇದಾಯ್ತೆ. ಬೇಕು ಮತ್ತೆ ನಿನಗೆ ಮದುವೆ ಮಾಡಿಸೋರು ಯಾರಿದ್ದಾರೆ ಹೇಳು? ನಿನಗೆ ಅವನ ಮೇಲೆ ಮನಸ್ಸಾಗಿದೆ, ಅವನಿಗೆ ನಿನ್ನ ಮೇಲೆ ಮನಸ್ಸಾಗಿದೆ. ಯಾರನ್ನು ತೋರಿಸಿದ್ ನೀವು? ಅದೇ ಆಯ್ತು, ಎಲ್ಲಾದ್ರೂ ಅವನೇ. ನಾನ್ ನೋಡಿದ್ದೇನೆ, ನೀವು ನೋಡ್ಲಿಲ್ಲ? ಹೇಗಿದ್ದಾನಂತ. ಎಂತಹ ಗುಣ ಅಂದ್ರೆ ಹೇಳಿ ಸುಖ ಇಲ್ಲಮ್ಮ. ನಾವು ಸಾಗರದಲ್ಲಿ ಮುಳುಗುದು ಹೇಳುವುದು, ಮುಳುಗುದು ಹೇಳುವುದು. ಸಾಗರದಲ್ಲಿ ಮುಳುಗುದು ಹೇಳುದು, ಮುಳುಗುದು ಹೇಳುದು. ಅಲ್ಲ, ಈ ಸಾಗರದಲ್ಲಿ ಮುಳುಗಿ ಹೇಳ್ತಾರೆ ವರ್ಷಕ್ಕೆ ಒಂದು ಬಾರಿ ಕೆಲವರು. ಯಾವುದು? ಸಾಗರದಲ್ಲಿ, ಸಮುದ್ರದಲ್ಲಿ. ಅಯ್ಯೋ, ಆನಂದ ಸಾಗರದಲ್ಲಿ ಅಂತ ಹೇಳಿದ್ ನಾನು. ಓಹೋ, ಹಾಗೆ. ಸಂಸಾರ ಸಾಗರದಲ್ಲಿ, ಆನಂದ ಸಾಗರದಲ್ಲಿ. ಒಳ್ಳೇದೇ ಅದು. ಪ್ರಾರಂಭದಲ್ಲಿ ಎಷ್ಟು ಮರಸುತ್ತಿದ್ದೇವೆ ನಾವೆಲ್ಲ. ಹೌದಾ? ಹೌದು ಹೌದು. ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಅದ್ರ ಮೊದಲು ಅವಕಾಶ ಇರ್ಲಿಲ್ಲಲ್ಲ. ಆಯ್ತು ಬಿಡು. ಹೌದಮ್ಮ. ಸರಿ, ಮದುವೆ ಆಯ್ತು. ಹೀಗೆ ನಮ್ಮ ಸಂಸಾರ ಸಾಗುತ್ತಾ ಇತ್ತು. ಸರಿ ಅಮ್ಮ, ಒಂದು ಮಗುವಿಗೆ ನಾನು ಜನ್ಮ ಕೊಟ್ಟೆ. ಒಳ್ಳೇದೇ. ಹೆಣ್ಣಿನ ಬದುಕೆನ್ನುವುದು ಪೂರ್ಣತೆ ಕಾಣುವುದು ಒಂದು ಮಗುವಿಗೆ ಜನ್ಮ ಕೊಟ್ಟಾಗ. ಆಯ್ತಲ್ಲ, ನಿನ್ನ ಬದುಕಲ್ಲಿ ಪೂರ್ಣತೆ ಆಯ್ತು. ಅದರಲ್ಲಿಯೂ ಗಂಡು ಮಗು. ಒಳ್ಳೇದೇ ಆಯ್ತು. ಹೌದು. ಯಾವಾಗ್ಲೂ ನನ್ನ ಜೊತೆಯಲ್ಲೇ ಇರುವವರು. ಸರಿ. ಕಾಲ ಕಳೆದ ನಂತರ ಮನೆಗೆ ಬರುವುದು ಸ್ವಲ್ಪ ವಿಳಂಬ ಮಾಡುವುದಕ್ಕೆ ಪ್ರಾರಂಭಿಸಿದ್ರಮ್ಮ. ಯಾರು? ನನ್ನವರು. ಅಯ್ಯೋ, ಉದ್ಯೋಗ ಉಂಟೋ ಏನೋ, ಹೊರಗೆ ಇರಬಹುದು, ಕಾರ್ಯಾರ್ಥಿಯಾಗಿ ಹೋಗಿರಬಹುದು. ಸಂಸಾರದ ಹೊಣೆ ಉಂಟಲ್ಲ, ಮತ್ತೆ ನೀನಿದ್ಯಾ, ಮಗು ಉಂಟು, ಖರ್ಚು ಜಾಸ್ತಿ. ಹೌದು, ನೀನಿರುವಾಗ ಆಗ್ಲೇಬೇಕಲ್ಲ. ಹಾಗೆ ಹೆಣ್ಣಿದ್ರೆ ಹೆಚ್ಚು ಖರ್ಚು. ನಿಮ್ಮಲ್ಲೂ ಹಾಗೆ ಖಂಡಿತ. ಹೌದು. ಹಾಗೆ ದಿನಾ ಬರುವವರು ಒಂದು ವಾರಕ್ಕೆ ಬರುವುದಕ್ಕೆ ಪ್ರಾರಂಭಿಸಿದ್ರು. ವಾರಕ್ಕೊಮ್ಮೆ ಮನೆಗೆ ಬರುವುದು. ಹೌದು ಹೌದು. ದೂರ ಹೋಗಿರಬಹುದು. ನಾನು ಹಾಗೆ ಭಾವಿಸಿಕೊಂಡೆ. ಸರಿ. ಆಮೇಲೆ ಒಂದು ವಾರ ಕಳೆದು ಒಂದು ತಿಂಗಳಾಯ್ತು, 30 ದಿವಸ ಬಿಟ್ಟು ಬರುವುದಕ್ಕೆ ಪ್ರಾರಂಭ ಮಾಡಿದ್ರು. ತುಂಬಾ ದೂರ ಹೋಗಿದ್ದಾರಂತ ಆಯ್ತು. ತುಂಬಾ ದೂರ. ಎಷ್ಟು ಕಾಯುವುದಮ್ಮ, ಇರುವುದು ನಾನು ಮತ್ತೆ ಮಗು, ಮನಸ್ಸಿಗೆ ಬೇಸರ ಆಗುವುದಿಲ್ವ? ಆಗ್ತದಪ್ಪ. ಹೀಗೆ ಕಾಯುತ್ತಾ ಇದ್ದೆ. ಒಂದು ದಿವಸ ದೂರದಿಂದ ಬರುವುದನ್ನು ಕಂಡೆ ನಾನು. ಅಂದ್ರ? ಹೌದಮ್ಮ. ಸರಿ ಬಿಡು. ಬರುವುದು ಹೇಗೆ? ಬೇಸಿಗೆಯಲ್ಲಿ ಬಂದದ್ದೇನು, ವಿಪರೀತ ಬಿಸಿಲಿರಬಹುದು, ಹಾಗಾಗಿ ತಲೆ ಸುತ್ತಿ ಹಾಗೆ ಬಂದದ್ದೇನು? ಅಲ್ಲ, ಹಾಗೂ ಇರ್ಬೋದು. ನಾನು ಎಲ್ಲಿಯಾದ್ರೂ ಮಾರ್ಗದ ಅಳತೆ ತೆಗೆಯುವುದು ಕಾಣಬೇಕು, ಉದ್ದ ಎಷ್ಟು ಅಗಲ ಎಷ್ಟು ಅಂತ. ಹಾಗೆ ಅದೊಂದು ಕೆಲಸ ಪ್ರಾರಂಭಿಸಿದ್ರು. ಅದೇ ಕೆಲಸಕ್ಕೆ ಹೋದದ್ದಂತ ಆಯ್ತು. ನಿನಗೆ ಗೊತ್ತಾಯ್ತು ನೋಡಿ. ನಾನು ಹಾಗೆ ಭಾವಿಸಿಕೊಂಡೆ. ಸಿಕ್ಕಿದ ಅಳತೆ? ಅಳತೆ ಯಾರಿಗೆ? ಅವರಿಗೆ ಗೊತ್ತಿಲ್ಲ. ಅಳತೆ ಸಿಕ್ಕಿದ ಗೊತ್ತು, ನಾನು ಭಾವಿಸಿಕೊಂಡದ್ದು ಹಾಗೆ. ಮನೆ ಒಳಗೆ ಬಂದ್ರು, ವಾಸನೆ, ಕೆಟ್ಟ ವಾಸನೆ. ಎಲ್ಲಿಯೋ ಸಮುದ್ರದ ಬಗ್ಗೆ ಕೆಲಸಕ್ಕೆ ಹೋದದಂತ ಕಾಣ್ತದೆ. ಯಾರು? ನಿನ್ನ ಗಂಡ. ಅಲ್ಲಿಗೆ ಹೋದ್ರಿ? ಮತ್ತೆ ವಾಸನೆ ಹಾಗೆ. ಅಯ್ಯೋ ದೇವರೇ, ಬಾಯಿಂದ ಬರುವಂತಹ ವಾಸನೆ. ಬಾಯಿಂದ ವಾಸನೆ? ಏನ್ ಹೇಳುದೇ? ಅಂತಿಂತಹ ವಾಸನೆ ಎಲ್ಲ ಮದ್ಯದ ವಾಸನೆ. ಮದ್ಯ ಸೇವಿಸಿ ಬಂದ್ರಮ್ಮ. ಅಭ್ಯಾಸ ಉಂಟ ನಿನ್ನ ಗಂಡನಿಗೆ? ಹೌದಮ್ಮ. ಮತ್ತೆ ತುಂಬಾ ಒಳ್ಳೆವ ಅಂತ ಹೇಳಿದೆ. ಆಮೇಲೆ ಗೊತ್ತಾಯ್ತಲ್ಲ. ಛೇ, ಯಾವುದೇ ಹೆಣ್ಣಾದ್ರೂ ಬುದ್ಧಿ ಹೇಳ್ಬೇಕಿತ್ತು ನೀನು. ಯಾರು ಕೇಳ್ತಾರಮ್ಮ ಈ ಕುಡಿಯುವವರಿಗೆ? ಯಾರ್ಯಾರು ಕೇಳುದು ಬೇಡ, ನಿನ್ನ ಗಂಡ ಕೇಳಿದ್ರೆ ಸಾಕು. ಅಲ್ಲ, ಯಾರ್ಯಾರು ಕೇಳುದಕ್ಕೆ ನಾವು ಹೋಗಿ ಹೇಳುವುದೂ ಇಲ್ಲ. ನಮ್ಮವರಿಗೆ ಬುದ್ಧಿವಾದ ಮಾತು ಹೇಳಿದೆ. ಸಣ್ಣ ಮಗು ಉಂಟು, ನಾನಿದ್ದೀರಿ, ನನ್ನ ಮಗುವಿನ ಮುಖವಾದ್ರೂ ನೋಡಿ ಆದ್ರೂ ಒಮ್ಮೆ ನಿಲ್ಲಿಸಿ ಅಂತ. ನಿಲ್ಲಿಸಿದ್ರಾ? ಎಲ್ಲಿ ನಿಲ್ಲಿಸ್ತಾರೆ? ಮತ್ತೆ ಸ್ವಲ್ಪ ಇದ್ದದ್ದು ಪೂರ್ತಿ ಆಯ್ತು. ಮತ್ತೆ ಸರಿ ಹೋಯ್ತಂತ ಕಾಣ್ತದಲ್ಲ. ನಾನು ಹಾಗೆ ಭಾವಿಸಿಕೊಂಡೆ. ಇದ್ದ ದೇವರಿಗೆಲ್ಲ ಹರಕೆ ಹೇಳಿದೆ, ಒಮ್ಮೆ ಸರಿಯಾಗ್ಲಿ. ಸರಿ ಆಯ್ತಾ? ಮೊದಲು ಕುಡಿದು ಬಂದು ಅವರಷ್ಟಕ್ಕೆ ಮಲಗುತ್ತಾ ಇದ್ರು, ಏನು ಉಪದ್ರ ಮಾಡ್ತಿರ್ಲಿ. ಆಮೇಲೆ ಬಂದವರು ಹೊಡೆಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಮೈ ಮೇಲೆ ಕೈ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ರು. ನಿನಗ ಒಂದು ರೀತಿಯ ಚಿತ್ರ ಹಿಂಸೆ ಅಮ್ಮ. ದುರ್ಬುದ್ಧಿ ಅಂತ.
ಹೌದಮ್ಮ. ಹಾ. ಮತ್ತೊಂದ್ ದಿವಸ ಬರುವಾಗ ತಡವಾಯ್ತು. ನನಗೂ ಹಾಳಾದ ನಿದ್ರೆ ಬಂತು. ಗಟ್ಟಿ ಮಲಗಿದೆ ನಾನು. ಬಾಗಿಲು ಬಡಿಯುವುದು ಕೇಳಿತು. ಯಾರು ಅಂತ ಹೋಗಿ ನೋಡ್ತೇನೆ, ನಮ್ಮವರಮ್ಮ. ಮಧ್ಯರಾತ್ರಿಗೆ ಬಂದದ್ದು? ಮಧ್ಯರಾತ್ರಿಗೆ ಹಾ. ಬಂದವರೇ ಹೊಡೆಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಛೇ, ಅಮ್ಮ, ಏನೇ ಆ ಏಟು ಎನ್ನುವುದು ನನಗೆ ತಪ್ಪಿ ನನ್ನ ಮಗುವಿಗೆ ಬಿಟ್ಟಮ್ಮ. ಏನಾಯ್ತು? ನನ್ನ ಮಗು ಸತ್ತೇ ಹೋಯ್ತಮ್ಮ. ಛೇ ಛೇ, ಆಗಬಾರ್ದಿತ್ತು ಅಮ್ಮ. ಇಂಥ ಒಂದು ಘಟನೆ ನಿನ್ನ ಬದುಕಿನಲ್ಲಿ ನಡೆದು ಹೋಯಿತು. ಆಗಲೇ ನಿರ್ಧಾರ ಮಾಡಿಕೊಂಡು ಏನು? ಇನ್ನಿಂಥವನ ಬಳಿಯಲ್ಲಿ ಇರಬಾರ್ದಿರುವಂತಹ ವಿಚಾರವನ್ನು ಅರಿತು ಮನೆಯನ್ನು ಬಿಟ್ಟು ಬಂದೆ ನಾನು. ಒಳ್ಳೆದೇ. ಒಂದಿಷ್ಟು ಕನಿಕರ ಅವನಿಗೆ ಇಲ್ಲ ಅಂತ ಆದ್ಮೇಲೆ ಅವನ ಜೊತೆಯಲ್ಲಿ ಸಂಸಾರ ಮಾಡುವುದು ಹೇಗೆ ಹೇಳು? ಏನು ಪ್ರಯೋಜನ ಹೇಳಿ? ನೀನು ಬಂದದ್ದು ಒಳ್ಳೇದಾಯ್ತು. ಆಮೇಲೆ ಗೊತ್ತಾಯ್ತು ಅವ ಸತ್ತು ಹೋದ ಅಂತ. ಓ ಹೌದಾ? ವಿಚಾರ ಗೊತ್ತಾಯ್ತಮ್ಮ. ಸರಿ ಬಿಡು, ಹಾಗೆ ಹೋಗ್ಲಿ ಹೋಗ್ಲಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಯ್ತು. ಅಮ್ಮ, ನನಗೆ ಯಾರಿದ್ದಾರೆ, ಆಶ್ರಯವನ್ನು ಕೊಡುವವರು ಯಾರಿದ್ದಾರೆ ಎನ್ನುವ ಹಾಗೆ ಅರಸುತ್ತ ಈ ಕಡೆಗೆ ಬಂದವಳು. ನಿಮ್ಮ ವಿಚಾರ ಕೇಳಿ ಗೊತ್ತಾಯ್ತು, ಹಾಗಾಗಿ ಇಲ್ಲಿವರೆಗೆ ಧಾವಿಸಿ ಬಂದೆ ಅಮ್ಮ. ನಿನ್ನ ಬದುಕಿನಲ್ಲಿ ಇಷ್ಟು ತಪ್ಪು ನಡೆದು ಹೋಗಿದೆ. ಹೌದಮ್ಮ. ಅದನ್ನು ಸರಿ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆಗುವುದಿಲ್ಲ. ಆದ್ರೆ ಇಲ್ಲಿಗೆ ಬಂದ ಮೇಲೆ ನೀನು ಸಂತೋಷದಿಂದ ದಿನ ಕಳೆಯಬಹುದು. ಆ, ನಿನ್ನಂತವರು ಬಹಳಷ್ಟು ಮಂದಿ ಇದ್ದಾರೆ, ಆಶ್ರಯವನ್ನು ಪಡೆದವರು ನಮ್ಮಲ್ಲಿ. ಇಲ್ಲಿ ಹಾ. ಬಹಳ ಮಂದಿ. ಅವರ ಜೊತೆಯಲ್ಲಿ ನೀನು ಇದ್ರೆ ಆಯ್ತು. ನಾನು ಇರ್ಬೇಕಾ? ಅಮ್ಮ, ನನ್ನ ಸ್ವಭಾವ ಉಂಟು. ಏನೇ? ಸುಮ್ಮನೆ ಉಂಡು ತಿಂದು ಬಿದ್ದುಕೊಳ್ಳುವ ಸ್ವಭಾವ ನನ್ನದಲ್ಲ. ಈ ಶರೀರ ನೋಡುವಾಗ ಗೊತ್ತಾಗುದಿಲ್ವಾ ಏನು? ಇದು ದುಡಿದ ಶರೀರ ಅಂತ. ಅದು ಗೊತ್ತಾಗ್ತದೆ. ಬೆವರು ಇಳಿಸಿ ದುಡಿಯುತ್ತೇನೆ ನಾನು ಉದಾಸೀನ ಮಾಡುವುದಿಲ್ಲ. ಹೌದಪ್ಪ, ಅದು ಗೊತ್ತಾಗಿದೆ ನನಗೆ. ಹಾಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಇದ್ರೆ. ಅಯ್ಯೋ, ಉದ್ಯೋಗವ? ಹೌದಮ್ಮ. ಯಾವುದು? ನಮ್ಮಲ್ಲಿ ಒಂದೊಂದು ಉದ್ಯೋಗಕ್ಕೆ ಇಬ್ಬರಿದ್ದಾರೆ. ಹೌದಾ? ಅಲ್ಲಿ ನಿನಗೆ ಯಾವ್ದು ಕೊಡುದಂತ ಬೇಕಲ್ಲ? ಅಲ್ಲ, ಯಾವ್ದು ಮಾಡ್ತೀಯ ನೀನು? ಒಂದು ಗೊತ್ತುಂಟು ಅಂತ ಇಲ್ಲ, ಒಂದು ಗೊತ್ತಿಲ್ಲ ಅಂತ ಇಲ್ಲ, ಎಲ್ಲ ನಾನು ಮಾಡಿ ಪೂರೈಸ್ತೇನೆ. ಕಣ್ಣು ಬಿಟ್ಟುದ್ರಲ್ಲಿ ಮಾಡಿ ಪೂರೈಸ್ತೇನೆ. ಎಲ್ಲವೂ ಬರ್ತದ? ಎಲ್ಲ ಗೊತ್ತುಂಟು. ಹಾಗಾದ್ರೆ ಯಾವ್ದು ಮಾಡ್ತೀಯ ನೀನು? ನೀವು ಹೇಳಿ, ತೋರಿಸಿಕೊಡಿ, ನಾನು ಮಾಡ್ತೇನೆ. ಸರಿ ಬಿಡು, ಅಡುಗೆ ಮಾಡಿದ್ರೆ ಆಯ್ತು. ಅಡುಗೆ? ನಾನು ಮಾಡಿದ ಅಡುಗೆ ಎಷ್ಟು ಮಂದಿ ಇಷ್ಟ ಪಡ್ತಾರೆ ಅಡುಗೆಯನ್ನು. ಹೌದಾ? ಈಗಲೇ ಅಡುಗೆ ಮಾಡಿ. ಅಲ್ಲಿ ಅಲ್ಲ, ಅಡುಗೆ ಕೋಣೆ ಇರುವುದು ಇಲ್ಲಿ. ಅಲ್ಲ, ಅಡುಗೆ ಮಾಡಿ ಕಟ್ಟಿಗೆ ಬೇಡುವ. ಕಟ್ಟಿಗೆ ಬೇಕು. ಕಟ್ಟಿಗೆ ತರುವುದಕ್ಕೆ ಇಲ್ಲಿ ಹೋಗಿದ್ರೆ ಅಲ್ಲೇ ಆಗುದಿಲ್ಲ, ಕಾಡಿಗೆ ಹೋಗ್ಬೇಕಲ್ಲ. ಓ, ಮೊದಲು ಕಟ್ಟಿಗೆ ತಂದು ಮತ್ತೆ ಅಡಿಗೆ ಮಾಡುದ ನೀನು? ಮತ್ತೆ ಅಡಿಗೆ ಮಾಡಿ ಬಹಳ ಬುದ್ಧಿವಂತೆ ನೀನು. ಹೌದಮ್ಮ. ಆಯ್ತು. ಆದ್ರೆ ಒಂದು ಏನು? ಕಟ್ಟಿಗೆ ಇರುವುದೇ ಇಲ್ಲಿ. ಕಟ್ಟಿಗೆ ಕಾಡಲ್ಲಿ ಕಾಡಿಗೆ ಹೋಗ್ಬೇಕಲ್ಲ. ತರ್ಬೇಕಾದ್ರೆ ಹೋಗ್ಬೇಕು. ಇಂತಹ ಸುಂದರವಾದ ಹೆಣ್ಣು ಕಾಡಿಗೆ ಹೋದ್ರೆ ಹೋಗಿ ಕಾಮುಕರಿಯಲ್ಲಿ ಆದ್ರೂ ಕಾಮಿಸಿದ್ರೆ ಅಂತ ಹೇಳಲಿಕ್ಕಾಗುವುದಿಲ್ಲ ಎಲ್ಲೆಲ್ಲಿ ಎಂತವರಿದ್ದಾರೆ ಅಂತ. ಹೌದು. ಎಲ್ಲಿಯಾದ್ರೂ ನಿನ್ನನ್ನು ನೋಡಿ ನಿನ್ನ ಮೈ ಮೇಲೆ ಕೈ ಹಾಕುವುದಕ್ಕೆ ಮುಂದಾದ್ರೆ ನಾಳೆ ಯಾರನ್ನು ದೂಷಿಸುವುದು ಹೇಳು? ಯಶೋದಮ್ಮ ಮಾಡಿದ್ದು ಅಂತ. ಬೇಡ ಬೇಡ, ನಿಮಗೆ ಅಪವಾದದ ಹೊರೆ. ಕಾಡಿಗೆ ಹೋಗುದು ಬೇಡ. ಕಾಡಿಗೆ ಬೇಡ ಬೇಡ. ನೀನು ಬಾವಿ ಕಟ್ಟೆಗೆ ಹೋಗಿ ನೀರು ತಂದ್ರೆ ಆಯ್ತು. ನನಗೆ ಒಂದು ಗೊತ್ತುಂಟು ಅಂತಿಲ್ಲ, ಒಂದು ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತುಂಟು. ಅದು ಗೊತ್ತಾಯ್ತೆ. ನೀರು ಸಂಗ್ರಹ ಮಾಡಿದ್ರೆ ಆಯ್ತು. ನೀರು 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 ಬಾವಿಗೆ ಹೋಗಿ. ಇಲ್ಲಿ ಇಲ್ಲಿ ಅಲ್ಲಿ ಅಡುಗೆ ಮನೆ ಇರುದು, ಬಾವಿ ಗೊತ್ತಾಗುದಿಲ್ಲ. ಹೊಸ ಬಿಡಲ್ಲ. ಹೌದು, ಅದಕ್ಕೆ ಹೇಳಿದ್ದು ನಾನು. ಇಲ್ಲಿ ಕೊಡಪನ ಉಂಟಲ್ಲ, ಉಂಟು, ಹಗ್ಗ ಉಂಟಲ್ಲ. ಉಂಟು. ಅಮ್ಮ, ಬಾವಿ ತುಂಬಾ ಆಳ ಉಂಟಮ್ಮ. ಆಳದಲ್ಲೇ ಉಂಟು. ನನಗೆ ಆಳ ನೋಡಿದ್ರೆ ತಲೆ ತಿರುಗುದಮ್ಮ. ಮತ್ತೆ ಈ ಮೃದುವಾದ ಕರಗಳಿಂದ ನೀರೆಳೆದ ಅಭ್ಯಾಸ ಇಲ್ಲಮ್ಮ. ನಿಮ್ಮಲ್ಲಿ ತನ್ನಿಂತಾನಾಗಿ ನೀರು ಮೇಲೆ ಬರುವುದಿಲ್ವಾ? ವ್ಯವಸ್ಥೆ ಇಲ್ವಂತದ್ದು ಯಾವುದು? ಮಳೆಗಾಲದಲ್ಲಿ ಬರ್ತದೆ. ಅದು ನೋಡೋಣ. ಅಲ್ಲ, ಬೇರೆ ವ್ಯವಸ್ಥೆ ಅಲ್ಲದ ಆಗ ಮಾತ್ರ ಬರುವುದಂತ. ಒತ್ತಿದ್ರೆ ಬರುವುದಿಲ್ವಾ? ನಿಮ್ಮನೇಲಿ ಬರ್ತದ? ಅಲ್ಲ, ಇಲ್ಲಿ ದೊಡ್ಡವರು ಮನೆಯಲ್ಲ, ನಮ್ಮಲ್ಲಿ ಇಲ್ಲ ಅಮ್ಮ. ಏನ್ ಹೇಳುವುದೇ ನೀನು? ನೀನ್ ಎಲ್ಲಿಂದ ಮಾತಾಡುದಂತ? ಇಲ್ಲಿಂದಲೇ ಇರ್ಬೋದು ಅಂತ ಕಲ್ಪನೆ. ಹಾಗೆ ನೀನ್ ಅಷ್ಟೆಲ್ಲ ಕಲ್ಪನೆ ಮಾಡ್ಲಿಕ್ಕೆ ಹೋಗುದು ಬೇಡ ನೀನು. ಸುಲಭ. ಅದು ಯಾವುದೂ ಇಲ್ಲ, ನಿನಗೆ ನೋಡಿದ್ರೆ ಆಗುವುದಿಲ್ಲ. ಈಗ ಕೊಡಕ್ಕೆ ಹಗ್ಗವನ್ನು ಸಿಕ್ಕಿಸಿ ಬಾವಿಗೆ ಇಳಿಬಿಟ್ಟಾಗ ಕೊಡ ತುಂಬಿತ ಇಲ್ವ ಅಂತ ನೋಡ್ಬೇಕಾದ್ರೆ ಇಣಕಿ ನೋಡ್ಬೇಕಾಗ್ತದೆ. ಬೇಡವೆ? ನನಗೆ ಒಂದು ಗೊತ್ತುಂಟು ಅಂತಿಲ್ಲ, ಗೊತ್ತಿಲ್ಲ ಅಂತ ಎಲ್ಲ ಮಾಡ್ತೇನೆ, ಅದೊಂದು ಬೇಡ. ಆಯ್ತು ಬಿಡು. ಮತ್ತೆ ಯಾವ್ದು ಉದ್ಯೋಗ ಹೇಳುದು? ಯಾವ್ದು ಹೇಳಿ ನೀವು? ಏನ್ ಹೇಳಿ? ನೀವು ಹೇಳಿದ್ದ ನಾನು ಮಾಡಿ ಪೂರೈಸ್ತೇನೆ. ಅಲ್ಲ, ಮಾಡಿ ಪೂರೈಸ್ತೇ ಹೌದು. ಕಟ್ಟಿಗೆ ತರುದು ಬೇಡ ನೀನು. ಅದು ಬೇಡ, ಅದು ಬೇಡ. ಕೇವಲ ಅಡಿಗೆ ಒಂದು ಮಾಡಿದ್ರೆ ಸಾಕು. ಅಡುಗೆ 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 ನೋಡು, ಎಷ್ಟು ಬೇಗ ನಿನಗೆ ಅಡುಗೆ ಮನೆಯಲ್ಲಿ ಅಂತ ಗೊತ್ತಾಯ್ತು ನೋಡು. ಹಾಗೆ ಹೇಳಿದ್ರಲ್ಲ, ಅಲ್ಲೇ ನಾನು ಏಕಪಾಟಿ. ಹೌದಪ್ಪ, ಒಮ್ಮೆ ಗೊತ್ತಾದ್ರೆ ಗೊತ್ತಾಗ್ತದೆ ಅಮ್ಮ. ಅದು ನನಗೆ ಒಲೆಯ ಬುಡದಲ್ಲಿ ಕೂತ ಅಭ್ಯಾಸ ಇಲ್ಲಮ್ಮ. ಅಂದ್ರೆ ಆ ಎಷ್ಟೊತ್ತಿಗೆ ಒಲೆ ಬುಡದಲ್ಲಿ ಕೂತ್ಕೊಳ್ಬೇಕಲ್ಲ, ಅಡಿಗೆ ಮಾಡುವಾಗ ಇರ್ಬೇಕಲ್ಲ. ಎಷ್ಟೊತ್ತಿಗೆ ಬೇಡಪ್ಪ. ನಂಗೆ ಬೆಂಕಿ ಕಂಡ್ರೆ ಆಗುವುದಿಲ್ಲ ಅಂತ.
ನಿಮ್ಮಲ್ಲಿ ಕಟ್ಟಿಗೆ ಇಡದೆ ಬೆಂಕಿ ಬರುವುದೇನಿಲ್ವಾ ಅಮ್ಮ? ಕಟ್ಟಿಗೆ ಇಡದೆ ಅಂತ ವ್ಯವಸ್ಥೆ ಏನಾದ್ರು ಉಂಟಮ್ಮ? ಕಟ್ಟಿಗೆ ಇಡದೆ ಬೆಂಕಿ ಬರುದು? ಬೆಂಕಿ ಆದ್ರೂ ಬರ್ತದ ಅಂತ ಚೇಚೆ ಅಂತದೇನಿಲ್ಲ. ನಿನಗೆ ನೀರ್ ನೋಡಿದ್ರೆ ಆಗುದಿಲ್ಲ, ಕಟ್ಟಿಗೆ ನೋಡಿದ್ರೆ ಆಗುದಿಲ್ಲ, ಕಟ್ಟಿಗೆ ತರ್ಲಿಕ್ಕೆ ಹೋದ್ರೆ ಆಗುದಿಲ್ಲ, ಬೆಂಕಿ ನೋಡಿದ್ರೆ ಆಗುದಿಲ್ಲ. ಒಂದು ಗೊತ್ತುಂಟು ಒಂದು ಗೊತ್ತಿಲ್ಲ ಅಂತ ಎಲ್ಲ ಗೊತ್ತುಂಟು, ಬೇರೆ ಎಲ್ಲ ಮಾಡಿ ಪೂರೈಸ್ತೀನಿ. ಹೇಳಿ ಅಮ್ಮ. ಅಲ್ಲ ನೀನ್ ಮನೆಯಲ್ಲಿ ಮಾಡಿದ್ದು ಒಂದು ಹೇಳಿ ನೋಡುವ. ಅಲ್ಲ ನೀವು ಹೇಳಿ. ಅಲ್ಲ ಎಲ್ಲ ಗೊತ್ತುಂಟಲ್ಲ ನಿನಗೆ, ಹೇಳು. ನೀವು ಹೇಳಬೇಕು, ನಾನು ಮಾಡಬೇಕು. ಅಲ್ಲವೇ ನಾನು ಯಾವ್ದಂತ ಹೇಳುವುದು? ನಿನಗೆ ಒಂದು ಗೊತ್ತಿಲ್ಲ ಒಂದು ಗೊತ್ತುಂಟು, ಎಲ್ಲ ಗೊತ್ತುಂಟು ಅಂತ ಆಯ್ತು. ಎಲ್ಲ ಗೊತ್ತುಂಟು, ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ ನಿನಗೆ. ಅಲ್ಲಿ ಏನ್ ಹೇಳುವುದೇ? ಆಗುದನ್ನೇ ಹೇಳ್ಬೇಕಲ್ಲ. ಮತ್ತೆ ಒಪ್ಪಿಕೊಂಡು ಅರ್ಧದಲ್ಲಿ ಬಿಟ್ಟು ಹೋದ್ರೆ ಮತ್ತೆ ನೀವು ಹೇಳಲಿಕ್ಕಿಲ್ಲಲ್ಲ. ಅವಳೊಬ್ಬಳು ಬಂದ್ಲ ಅರ್ಧದಲ್ಲಿ ಬಿಟ್ಟು ಎಲ್ಲ ಹೋದಂತ ಅಪಪ್ರಚಾರ ಆಗುದು ಯಾಕಮ್ಮ? ಮನಸ್ಸಿಗೆ ಬೇಸರ ಆಗುದು. ನಿನಗೆ ಅಪಪ್ರಚಾರ ಆಗುವ ಯಾವ ಕೆಲಸ ನೀನು ಮಾಡುವುದು ಬೇಡ, ನಾನು ಹೇಳುವುದಿಲ್ಲ. ಪ್ರಚಾರ ಆಗುವ ಕೆಲಸವನ್ನೇ ಹೇಳ್ತೇನೆ. ಅದು ಮಾಡಿ ಅಮ್ಮ, ಪ್ರಚಾರ ಮಾಡಿ ಸ್ವಲ್ಪ. ನಿನಗೆ ಕುಣಿಲಿಕ್ಕೆ ಬರ್ತದಾ? ಕುಣಿಲಿಕ್ಕೆ ಬರ್ತದೆ, ಆದ್ರೆ ಸೊಂಟದ ಕಿಲ್ಲೋ ವೈದ್ಯರು ಹೇಳಿದ್ದಾರೆ ಹೆಚ್ಚು ಕುಣಿಬಾರ್ದು ಅಂತ. ಅದಕ್ಕೆ ಅಲ್ಲಿಂದಲ್ಲಿ ಸುಧಾರಿಸುದು ನಾನು. ಕುಣಿದು ಕುಣಿದೇ ಕೀಲ್ ನೋವು ಪ್ರಾರಂಭ ಆದದ್ದು ಹೇಗೆ? ಬೇಡಮ್ಮ. ಅಲ್ಲ ನನಗೆ ಗೊತ್ತಿಲ್ಲ, ನಿನಗೆ ಹೇಳಿದ್ದ ನಾನು. ಹಾಗಾದ್ರೆ ಅದು ಆಗುವುದಿಲ್ಲ. ಅದು ಒಂದು ಗೊತ್ತುಂಟು ಒಂದು ಗೊತ್ತಿಲ್ಲ ಅಂತ ಎಲ್ಲ ಗೊತ್ತು, ನಾನು ಮಾಡಿ ಪೂರೈಸ್ತೇನೆ. ಸಾಕು ಸಾಕು ಬಿಡು. ಇನ್ನು ನಾನು ಹೇಳುವುದಿಲ್ಲ. ನಿನ್ನ ಉದ್ಯೋಗವನ್ನು ನೀನೇ ನೋಡಿಕೊ ಏನು ಅಂತ. ಯಾರಲ್ಲಿ ಬೇಕಾದ್ರೆ ಕೇಳಿದ್ರು ತೊಂದರೆ ಇಲ್ಲ. ಇಲ್ಲಿ ಉದ್ಯೋಗ ಇಲ್ಲ, ಅದೊಂದು ಸರಿ ಇಲ್ಲ. ಬೇಕಾದ್ರೆ ನೀನು ಅಲ್ಲಿ ಆದ್ರೂ ಆದಿತ್ತು. ಅದು ಬೇಡ, ತುಂಬಾ ಹೊತ್ತು ಕೂತ್ಕೊಳ್ಬೇಕಂತ ಆಗ್ಲಿಕ್ಕಿಲ್ಲ. ಯಾವ ಉದ್ಯೋಗ ಆಗಿತ್ತು? ಅಲ್ಲ ನಿನಗೆ ಬಿಟ್ಟದ್ದು, ನಿನಗೆ ಗೊತ್ತಿದ್ದದ್ದು ಯಾವ್ದಾದ್ರೂ ತೊಂದರೆ ಇಲ್ಲ. ಇದಾಗ್ಬೋದು. ಚಿನ್ನನೀತನು ನಿನ್ನ ಕಂದನೇ ಕೋಪಿ ಬಣ್ಣಿಸಲಾರೆ ನಿರ್ಣಯ ಭಾಗ್ಯಗಳನೇ ಕನ್ನೆಯರೊಳಗಿಣಿಗಾಡಿ ನೀಲವರ್ಣದ ಮುತ್ತು ಮಗನ ಪೆಸರೇನೆ ಮಗನ ಪೆಸರೇನೆ ಹಾಗಾದ್ರೆ ಅದೇ ಉದ್ಯೋಗವನ್ನು ಮಾಡಿಕೊಂಡು ನಮ್ಮ ಇಲ್ಲೇ ಇರು. ಆದ್ರೆ ನೀವು ಮನಸ್ಸು ಮಾಡ್ಬೇಕಮ್ಮ. ಅಯ್ಯೋ ನಾನೇ ಹೇಳಿದ್ದೇನಲ್ಲ ನಿನಗೆ ಯಾವ ಉದ್ಯೋಗ ಆದಿತ್ತು ಅದನ್ನು ಮಾಡುವಂತ. ಅಮ್ಮ ಓ ಅಮ್ಮ. ಏನೇ ಅವ ಯಾರಮ್ಮ? ಓ ಇವನ ನಿನಗಷ್ಟು ಗೊತ್ತಾಗುದಿಲ್ವೇನೆ? ಇವ ನನ್ನ ಮಗ. ನಿಮ್ಮ ಮಗನ ಹೆಸರು ಹೇಗಮ್ಮ? ಹೆಸರು ಬಹಳಷ್ಟು ಉಂಟು, ಒಬ್ಬೊಬ್ಬರು ಒಂದೊಂದು ಹೆಸರಿನಲ್ಲಿ ಕರೀತಾರೆ. ಹೇಗೋ? ಆದ್ರೆ ನಾನು ಮಾತ್ರ ಪ್ರೀತಿಯಿಂದ ನನ್ನ ಮಗನನ್ನು ರಂಗ ಅಂತ ಕರೆಯುವುದು. ಹೇ ಮಂಗ. ಮಂಗ ನೀನು, ನನ್ನ ಮಗ ರಂಗ. ರಂಗ. ಆಮೇಲೆ ಅಷ್ಟೇಯಾ? ರಂಗ ರಂಗ ಅಂತ ಕರೀತೀವಿ. ರಂಗ ಅಂತ ಕರೆಯುವುದು. ನೋಡುವುದಕ್ಕೆ ಎಷ್ಟು ಚಂದ ಅಮ್ಮ. ಹೌದೇ? ಅಮ್ಮ ಏನೇ? ನನಗೆ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ. ತಪ್ಪಲ್ವೇ ನಿನ್ನದು? ಮಾತ್ರ ಒಂದು ಮಗುವನ್ನು ಕಳೆದುಕೊಂಡವಳು ನೀನು. ಆ ನೋವು ಎಷ್ಟು ಅಂತ ನನಗೆ ಅರ್ಥ ಆಗ್ತದೆ ಬಿಡು. ಪ್ರೀತಿ ಇದ್ರೆ ಈ ಮಗುವನ್ನು ಆಡಿಸುವಂತಹ ಕೆಲಸ ನಾನು ಮಾಡುತ್ತೇನೆ. ಮಕ್ಕಳ ಪಾಲನೆ ಲಾಲನೆ ನೀನ, ಆ ಉದ್ಯೋಗ ಇವನನ್ನು ನಾನು ಪಾಲಿಸ್ತೇನೆ. ನಾನು ಎತ್ತಿಕೊಳ್ಳುತ್ತೇನೆ. ನೀನ? ಹೌದಮ್ಮ. ಅದಾಗುದಿಲ್ಲ ಮಾತ್ರ. ಯಾಕಮ್ಮ? ಅವನನ್ನು ಇದುವರೆಗೆ ಯಾರು ಎತ್ತಿಕೊಂಡವರೇ ಇಲ್ಲ ನಾನು ಬಿಟ್ರೆ. ಅವ ಯಾರ ಕೈಗೂ ಹೋಗುವವನಲ್ಲ. ಅಯ್ಯೋ ನೀವು ಹೇಳಿದ್ರೆ ನಾನು ಒಪ್ಪಬೇಕಲ್ಲ. ಯಾಕೆ? ಕಿತ್ತದ ರಂಗನ ಎತ್ತಿ ಕೊಂಬೇನು ಎತ್ತಿ ಕೊಂಬೇನು ನಾನು ಎತ್ತಿ ಕೊಂಬೇನು ನಾನು ಎತ್ತಿ ಮುತ್ತಿಪೇ ನಾನು ಈತನ ಎತ್ತದ ನಳಿದೋಗಳಿಗೆ ಈತನ ನೋಡದ ನಯನ ವಿನ್ಯಾಕೆ ಈತನ ನುಡಿ ಆಲಿಸದ ಕರ್ಣಯೇಗೆ ಈತನೊತ್ತಿರುಳ್ ಇರದಿಗ ಜನ್ಮವೇಗೆ ಇತ್ತದ ರಂಗನ ಎತ್ತಿ ಕೊಂಬೆನು ರಂಗನ ಕಿಚನವಳಾದ್ರೂ ಕ್ರಮ ಗೊತ್ತುಂಟು ನೋಡಿ, ಬಿಡಬಾರ್ದಲ್ಲ ಅಮ್ಮ. ಆ ರಂಗನನ್ನು ರಂಗನನ್ನು ಎತ್ತಿಕೊಳ್ಳುವಂತಹ ಆಸೆಯಾಗುತ್ತಾ ಉಂಟು.
ನಿನಗೆ ಆಸೆ ಇರಬಹುದೇ, ಮನಸ್ಸಿರಬಹುದು, ಯಾಕೆ? ಆದ್ರೆ ಅವನು ಯಾರ ಕೈಗೆ ಹೋಗೋನಲ್ಲ ಅಂತ ಹೇಳಿದ್ನಲ್ಲ. ಅಮ್ಮ, ಅವನನ್ನು ಮಾತನಾಡಿಸದ ಈ ನಾಲಿಗೆ ಇದ್ದು ಏನು ಪ್ರಯೋಜನ? ಹಾಗೆ ಎಲ್ಲರಲ್ಲಿ ಮಾತಾಡುವುದಿಲ್ಲ ಅವನು. ಅವನನ್ನು ಕಾಣದ ಈ ನಯನಗಳಿದ್ದು ಏನು ಪ್ರಯೋಜನ? ಕಾಣಬಹುದು ನಿನಗಷ್ಟೇ. ಅವನ ಮಾತುಗಳನ್ನು ಆಲಿಸದ ಈ ಕರ್ಣಗಳಿದ್ದೇನು ಪ್ರಯೋಜನ? ಮಾತು ಕೇಳಬಹುದಷ್ಟೇ ಬಿಟ್ರೆ ಅವನನ್ನು ಎತ್ತಿಕೊಳ್ಳದ ಈ ಕರಗಳಿದ್ದು ಏನು ಪ್ರಯೋಜನ? ತಾಯಿ ಹೇಳಿದ್ನಲ್ಲ, ಒಮ್ಮೆ ಪ್ರಯತ್ನಿಸಿ ಅಲ್ಲ, ಕೇಳಿ ನೋಡಿ. ಮಗನೇ, ಅವಳ ಕೈಗೆ ಹೋಗ್ತೀಯ ನೀನು? ಆಯ್ತಲ್ಲ. ಅದು ಕೆಲವೊಮ್ಮೆ ಹಾಗೆ ಮಕ್ಕಳು ಮೊದಲು ನಾನು ಹೋಗುದಿಲ್ಲ ಅಂತ ಹೇಳು ತುಂಬಾ ಅಭ್ಯಾಸ ಉಂಟು. ಆಮೇಲೆ ಒಮ್ಮೆ ಕೈಗೆ ಬಂದ್ರ ಮತ್ತೆ ಹೋಗುದಿಲ್ಲ. ನೀನು ಆಡುವುದು ಕೇಳಿದ್ರೆ ತುಂಬಾ ಮಕ್ಕಳನ್ನು ಎತ್ತಿಕೊಂಡವ್ರ ಹಾಗೆ ಮಾತಾಡ್ತೀಯ ನೀನು. ಯಾರು ಕೊಡುವುದಿಲ್ಲ. ಅಳಬೇಡ್ವೆ, ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಎಷ್ಟೆಷ್ಟೊತ್ತಿಗೆ ಆಡುವುದು, ಯಾವ್ದು ನೆನಪಾಗುದು ನಿನಗೆ? ಯಾವ್ದಂತ ಹೇಳಿದ ಮೇಲೆ ಗೊತ್ತಾಗ್ತದೆ. ಅರ್ಥ ಆಗುದಿಲ್ಲ ನಿಮಗೆ. ಅಲ್ಲ, ನಿನಗೆ ಮಾತ್ರ ಗೊತ್ತಿರ್ತದೆ, ಅದು ಇನ್ನೊಬ್ರಿಗೆ ಗೊತ್ತಿರುವುದಿಲ್ಲ. ಯಾಕೆ ಅಂತ ಮತ್ತೆ ನಾನೊಮ್ಮೆ ಕೇಳಲಾ? ಕೇಳಿ. ಹೇ ರಂಗ, ಬರ್ತೀಯೇನೋ ನೋಡಿ? ಹೋಗ್ತೀಯ ಮಗನೇ? ಆಗುದಿಲ್ಲ ಅಂತ ಹೇಳಿದೆಯಲ್ಲ. ಹಾಮ 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 ಬರ್ತಾನಂತೆ. ಏನಮ್ಮ, ಸಾಕಾಯ್ತಾ? ಸಾಕಾದದಲ್ವೇ? ನಿನ್ನ ಕೈಗೆ ನನ್ನ ಮಗನನ್ನು ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡುವುದು ನಾನು. ಯಾಕಮ್ಮ? ಅಲ್ಲ, ಅನುಭವ ಉಂಟು ನಿನಗೆ ಮಗುವನ್ನು ಎತ್ತಿಕೊಂಡು. ನೀವು ಆ ರೀತಿ ಮನಸ್ಸಿನ ಭಾವನೆಯಿಂದ ಕಳಿಸಿಕೊಡುದು ಬೇಡ. ಸಂತೋಷದಿಂದ ಕಳುಹಿಸಿಕೊಟ್ರೆ ಆಮೇಲೆ ನಾನು ಆಡಿಸಬಹುದಿತ್ತೋ ಏನು? ಆಡಿಸ್ತೀಯ ನೀನು? ಹೌದಮ್ಮ. ಮಗುವನ್ನು ಆಟ ಆಡಿಸ್ತೀಯ? ಆಟ ಆಡಿಸ್ತೇನೆ. ಎಲ್ಲಿ? ಮೈದಾನದಲ್ಲಿ, ಆಟದ ಬಯಲಿನಲ್ಲಿ. ಅಲ್ಲಿ ಬೇಡಪ್ಪ. ಮತ್ತೆ ಎಲ್ಲಿ? ಅರಮನೆ ಅಂಗಳದಲ್ಲಿ ಆಟ ಆಡಿಸುದಾದ್ರೆ ಮಾತ್ರ ಕಳಿಸಿಕೊಡ್ತೇನೆ ನಾನು. ಅಂಗಳದಲ್ಲಿ ಏನುಂಟಮ್ಮ, ಎಲ್ಲರೂ ಇರುವುದಿಲ್ವಾ? ಯಾಕೆ ಇದ್ರೇನು? ಅಂದ್ರೆ ರಂಗನಿಗೆ ದೃಷ್ಟಿ ಆಗ್ತದಂತ. ನಿನಗೆ ಎಲ್ಲರೂ ಇದ್ದಲ್ಲಿ ಆಗುದಿಲ್ವಾ? ಅದೇ ಹಾಗಲ್ಲ, ಮಗುವಿಗೆ ದೃಷ್ಟಿ ಆದ್ರೆ ಇಲ್ಲಿ ಆದ್ರೂ ಹಾಗಲ್ವೇ? ಆಟದ ಅಂಗಳದಲ್ಲಿ ಅಂದ್ರೆ ಅರಮನೆ ಅಂಗಳದಲ್ಲಿ ಆಟ ಆಡುದು. ಅವನು ತುಂಬಾ ದೂರ ಹೋಗುದಿಲ್ಲ, ಇಲ್ಲೇ ಇರ್ತೇವೆ ನಾವು. ಆದಿತ್ತು, ಕರೆದಾಗ ಬರ್ಬೇಕು. ಹಸಿವೆ ಆದಾಗ, ಬಾಯಾರಿಕೆ ಆದಾಗ ಅವನನ್ನು ಕರೆದುಕೊಂಡು ಬರ್ಬೇಕು ನೀನು. ಆಯ್ತಾ? ಒಮ್ಮೆ ಮಗುವನ್ನು ನನ್ನ ಕೈಗೆ ಕೊಡಿ, ಆಮೇಲೆ ಆ ಮಗುವಿನ ಆಸೆಯನ್ನು ಬಿಟ್ಟು ಬಿಡಿ. ನಿನ್ನ ಕಪಾಲಕ್ಕೆ ಬಾರಿಸ್ತೇನೆ ನೋಡಿ. ಈಗ ನಿನಗೊಂದು ಮಾತಾಡೋದಕ್ಕೆ ಯಾರು ಹೇಳಿಕೊಟ್ಟದೆ ನಿನಗೆ? ಯಾಕಮ್ಮ? ಏನ್ ಆಸೆ ಬಿಡುವುದೇ? ಹಾಗಲ್ಲ, ನೀವಿದ್ದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ, ಅಮ್ಮನ ಕೊರತೆ ಇಲ್ಲದ ಹಾಗೆ ನೋಡಿಕೊಳ್ತೇನೆ ಅಂತ ಹೇಳಿದ್ದಮ್ಮ. ನಾನು ಮುಂದುವರಿಯುವುದು ಬೇಡ ನೀನು, ಆಯ್ತಾ? ಆಟ ಆಡಿಸುವುದಕ್ಕೆ ಮಾತ್ರ ನೀನು. ಆಯ್ತು. ಹೊತ್ತೊತ್ತಿಗೆ ಏನೆಲ್ಲ ಕೊಡ್ಬೇಕಮ್ಮ? ನೀನೇನು ಕೊಡುದು ಬೇಡ. ಪಟ್ಟಿ ಕೊಡಿ ನೀವು. ಇಷ್ಟು ಹೊತ್ತಿಗೆ ಇದು ಕೊಡಬೇಕು, ಅಷ್ಟು ಹೊತ್ತಿಗೆ ಅದು ಕೊಡಬೇಕು, ಇಷ್ಟು ಕುಡಿಸಬೇಕು. ಈಗ ಪಟ್ಟಿ ನಾನ್ ನಿನಗೆ ಕೊಡುವುದ, ನೀನಿದ್ದವರಿಗೆ ಪಟ್ಟಿ ಕೊಡುವುದ? ನೀವು ಕೊಡ್ಬೇಕು ಪಟ್ಟಿ. ಪಟ್ಟಿ ಕೊಡ್ಬೇಕು. ನಿನಗೆ ಒಂದು ಅವಳ ಜೊತೆಯಲ್ಲಿ ನೀನು ಹೋಗ್ಬೇಕು. ಹಾಮ್ಮ ಹೇಳ್ತಾನಮ್ಮ. ಎತ್ತಿಕೊಂಡೇ ಹೋಗ್ಬೇಕು ಮಾತ್ರ ನೀನು. ಆಯ್ತಮ್ಮ. ನಡೆಯುವುದಿಲ್ಲ ಅವನು. ಹೌದಾ? ಏನ್ ಕಾಲ್ ನೋವಾ? ಕಾಲ್ ನೋವಾ? ಮತ್ತೆ ನಡೆಯುವ ಪ್ರಾಯ ಆಗ್ಲಿಲ್ವೇ ಅವನಿಗೆ? ಆಗ ರತ್ನ ಕಂಬಳಿಯಲ್ಲಿ ಮಾತ್ರ ಅರಮನೆಯಲ್ಲಿ ಸ್ವಲ್ಪ ನಡೀತಾನೆ. ನಡೀಬೇಕು ಮಗ. ನಾನು ಎಷ್ಟು ಮೈಯಲ್ಲಿ ನಡೀತಾನೆ ಗೊತ್ತುಂಟ? ವ್ಯಾಯಾಮ ಆರೋಗ್ಯಕ್ಕೆ ಒಳ್ಳೆ ಇರೋದು. ನಡೀಬೇಕು ಮಗ. ನಿನ್ನ ಬಾಯಿಗೆ ಬಜೆ ಹಾಕಿದ್ಯಾರೆ? ಎತ್ತಿಕೊ. ಎತ್ಕೊಳ್ಲಿಕ್ಕೆ ಬರ್ತದೆ ಇಲ್ವೋ ಮೊದಲು ನೋಡ್ಬೇಕು. ಈಗಲೇ ಈಗಲೇ ಈ ಕ್ಷಣವೇ ಕರೆದುಕೊಂಡು ಹೋಗ್ಬೇಕಾದ್ರೆ ಎತ್ತಿಕೊಂಡು ಹೋಗ್ಬೇಕಲ್ಲ. ಬೇಕಾ? ಅಮ್ಮ ಬಾಮ್ಮ. ನೀನು ಬಿದ್ರು ತೊಂದ್ರೆ ಇಲ್ಲ, ನನ್ನ ಮಗನನ್ನ ಬೀಳಿಸ್ತೀಯಲ್ಲ. ಹೋಗ್ಬೇಕು ನಿನ್ನದು. ಒಂದು ಮಗುವನ್ನು ಎತ್ತಿಕೊಳ್ಳಿ, ಒಂದು ಮಗುವನ್ನು ಹಡ್ದಿದ್ದೇನೆ ಅಂತ ಹೇಳ್ತೀಯ. ಮತ್ತೆ ಹೇಳಿದ್ದಾರೆ ಜಾಗ್ರತೆ ಮಾಡಿಕೋ, ಸೊಂಟ ಹಿಂದಿನ ಕೀರು ಮುರಿದು ಹೋಗಿದೆ ಅಂತ. ಇದು ನಿನಗೆ ಆಗುದಿಲ್ವೇ? ಬೇಡ ಮಗ, ಕೈ ಕೊಡಿ ಅಮ್ಮ. ನೀನೆ ಹಾಗೇನೆ ಎತ್ತಿಕೊಳ್ಳುದು. ಮಗುವನ್ನು ಇಲ್ಲಿ ನೋಡು, ಮಗುವನ್ನು ಎತ್ತಿಕೊಳ್ಳಿಕ್ಕೆ ಒಂದು ಕ್ರಮ ಇಲ್ವಾ? ಹಾಗಾದ್ರೆ ಒಳ್ಳೆದಾಗಿದೆ ಅಮ್ಮ. ಅಲ್ಲಿ ತನಕ ಬಿಟ್ಟು ಬನ್ನಿ ಆಯ್ತಾ? ಮತ್ತೆ ಕರ್ಕೊಂಡು ಬರ್ಲಿಕ್ಕೆ ಬರ್ತೇನೆ. ಮತ್ತೆ ಬನ್ನಿ ನೀವು. ಈಗ ಬಿಟ್ಟು ಬರ್ತೇನೆ, ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ. ಅಲ್ಲಿ ಮುಗಿಸಿದೆ ಆದ್ಮೇಲೆ ಹೇಳ್ತೇನೆ. ಏನ್ ಹೇಳ್ತೀಯ? ಬನ್ನಿ ಅಂತ. ಬನ್ನಿ ಹೋಗುವ. ಎಲ್ಲಿಗೆ ಹೋಗುವುದು? ಎತ್ತಿಕೊಂಡು ನೀನು ಹೋಗ್ಬೇಕು. ನೋಡು, ಸರಿ ಕೂತ್ಕೋ, ಸರಿ ಕೂತ್ಕೋ. ಬರ್ತದೆ ಮತ್ತೆ. ನೋಡು, ಜಾಗ್ರತೆ, ಜೋಪಾನ. ಆಟ ಆಡಿಸುವಾಗ ಅವನು ಹೇಳಿದ ಹಾಗೆ ಕೇಳಬೇಕು. ಎಲ್ಲಿಯಾದ್ರೂ ಸ್ವಲ್ಪವೂ ಹೆಚ್ಚು ಕಡಿಮೆ ಆದ್ರೆ ನಾನು ಮಾತ್ರ ಸುಮ್ಮನೆ ಉಳಿಯುವುದಿಲ್ಲ. ಕಡಿಮೆ ಮಾಡುದಿಲ್ಲ.
ನೀನು ಕಡಿಮೆ ಅಂತೂ ಮಾಡುವುದಿಲ್ಲ ಅಂತ ಗೊತ್ತುಂಟು ನನಗೆ. ದೂರ ಎಲ್ಲಿಯೂ ಕರ್ಕೊಂಡು ಹೋಗ್ತಿಲ್ಲ, ನಾನು ಕರೆದಾಗ ಬರಬೇಕು. ಜಾಗ್ರತೆ. ಬಾರ ಈಚೆ ಹಾಕುದು ಆಚೆ ಹಾಕ. ಎತ್ತಿಕೊಂಡೇ ಇರ್ಬೇಕಾಯ್ತಾ? ಹೇಳಿದ್ದೆಲ್ಲ ನೆನಪುಂಟಲ್ಲ ನಿನಗೆ? ಅವನಿಗೆ ಬಾಯಾರಿಕೆ ಆದಾಗ ಕರ್ಕೊಂಡು ಬರ್ಬೇಕು. ಕೂತ್ಕೋ, ಅವರೆಲ್ಲ ಹೇಳಿ ಆದ್ಮೇಲೆ ಈಗ ಹೇಳಿ ಅಮ್ಮ, ಏನೆಲ್ಲ ಹೇಳಲಿಕ್ಕೆ ಉಂಟು ಹೇಳಿ. ಆಮೇಲೆ ಮೊದಲು ಎತ್ತಿಕೊಂಡು ಬಾ, ಎತ್ತಿಕೊಂಡು ಬಾ ನೀನು ಮೊದಲು. ಹಾಗಾದ್ರೆ ಮಂಗಳ ಮರಿ ಬಂದ ನೋಡು ಅಂತ ಹೇಳಿ. ಸರಿ ಕೇಳ್ತದಲ್ಲ ನಾನು ಹೇಳಿದ್ದು ನಿನಗೆ? ದೂರ ಕರೆದುಕೊಂಡು ಹೋಗ್ಲಿಕ್ಕಿಲ್ಲ. ಅವನಿಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ಬೇಕಾದ್ರೆ ಅರಮನೆ ಒಳಗೆ ಕರೆದುಕೊಂಡು ಬರ್ಬೇಕು ನೀನು. ಜೋಪಾನ ಮಾತ್ರ, ಜಾಗ್ರತೆ. ಹೇಳಿದ್ದೆಲ್ಲ ನೆನಪುಂಟಲ್ಲ ನಿನಗೆ? ಅಮ್ಮ, ಏನು ನಿಮ್ಮ ಕಾಲ ಹಿಡಿತೇನೆ, ಒಮ್ಮೆ ಹೋಗಿ ಅಮ್ಮ. ಆಗುವುದಿಲ್ಲ, ನೀನು ಹಾಗೆ ಆಗುವುದಿಲ್ಲ. ನನ್ನ ಮಗ ಅವನು, ನಾ ಸಾಕಿದ ಮಗ. ನನ್ನ ಅವಸ್ಥೆ ನೋಡಿ ಯಾರದ್ರಲ್ಲಿ ಮೇಲೆ ಮೇಲೆ ಬಾ ಮರ. ಅಮ್ಮ, ನಿನಗೆ ಸರಿ ಮಗುವನ್ನು ಎತ್ತಿಕೊಳ್ಳಿಕ್ಕೆ ಆಗುದಿಲ್ಲ ನಿನಗೆ? ಇವ ಬಂದ ಕಾರಣ ಆಯ್ತು. ನನ್ನ ಮಗ ಅವನು, ಮತ್ತೆ ಬೇರೆ ಯಾರು ಬರ್ಲಿಕ್ಕೆ ಅಲ್ಲ, ಬೇರೆ ಮಕ್ಕಳನ್ನು ನೆನಪಿರ್ಲಿ ಆಯ್ತು. ಮಗು ಜಾಗ್ರತೆ ಮಗು. ಬಾಯಿರಿಕೆ ಆದಾಗ ಹೇಳಕಂದ, ಹಸಿವೆ ಆದಾಗ ಹೇಳವಳಲ್ಲಿ ಕರೆದುಕೊಂಡು ಬರ್ತಾನೆ. ಮಾಡಿರ್ತೇನೆ ಆಯ್ತೆ. ನನ್ನ ಸೊಂಟ ಉಳಿದದ್ದೇ ಬಹಳ ಕಷ್ಟದಲ್ಲಿ. ಇವಳೊಬ್ಬಳೆ ಮಗನನ್ನು ಹೆತ್ತದ್ದು, ಬೇರೆ ಯಾರು ಮಕ್ಕಳನ್ನು ಹೆರಲಿಲ್ಲ. ನೀನ್ ಬಂದದ್ದು ನನಗೆ ಹೆದರಿಕೆ ಆಯ್ತು, ಅವಳು ಬಂದದ್ದು. ಆಯ್ತು ಮರಯ್ಯ, ಮಾತನಾಡುವುದಿಲ್ಲ. ಹೋಗುವ ಮೈದಾನಕ್ಕೆ, ಆಟದ ಬಯಲಿಗೆ ಆಟ ಆಡೋಣ ಬಾ. ಹೀಗೆ ಹೇಳಿದ್ದಾಳಲ್ಲ ಅವಳು. ಅಮ್ಮ ದೇವರೇ, ಚೆಂಡಾಟ ಆಡುವ. ಚೆಂಡು ಉಂಟ? ಚೆಂಡು ಆಡ್ಲಿ. ಇಲ್ಲ ಚೆಂಡಿಲ್ಲ. ಇಲ್ಲ ಚೆಂಡಿಲ್ಲ. ಮತ್ತೆ ಯಾವ ಆಟ ಆಡುದು ನಾವು? ಕೈ ಸುತ್ತಿ ತಿರುಗುವ ಸ್ವಲ್ಪ ಹೊತ್ತು, ಅದಾದ್ರೂ ಒಂದು ಆಡುವ. ಚೆಂಡಿಲ್ಲ, ಸ್ವಲ್ಪ ಆಡುವ ಆಯ್ತಾ? ತಿರುಗೋಡ. ಆಟಕ್ಕೆ ಬರ್ತೀನಿ ನೀನು? ಆಟಕ್ಕೆ ಬರ್ತೀನಿ. ಹೌದಾ? ಮತ್ತೆ ಆಟಕ್ಕೆ ಬಂದ್ಮೇಲೆ ಆಟ ಬೇಡ ಅಂತ ಹೇಳಲಿಕ್ಕಿಲ್ಲ ಮಗ. ಆಯಾಸ ಆದ್ರೆ ಬೇಡ ಅಂತ ಹೇಳಿ. ಅಯ್ಯೋ ದೇವ್ರು, ಮತ್ತೆ ಯಾರಂತಾರು ನಾವು ಮತ್ತೆ ಬೇರೆ ಆಟಕ್ಕೆ? ಆಯಾಸ ಆದ್ರೆ ಸಾಕಂತೆ. ಹಾಗೆಲ್ಲ ಇಲ್ಲ, ಆಟಕ್ಕೆ ಬಂದ್ಮೇಲೆ ಆಟ ಪೂರೈಸಿ ಹೋಗ್ಬೇಕು ನಾವು. ಆಗಲಿ. ಆಯ್ತು ಮಗನೇ, ಆಟ ಆಯ್ತು. ಇನ್ನೇನಾಗಬೇಕು ನಿನಗೆ? ನನಗೆ ಬಾಯಾರಿಕೆ ಬಾಯಾರಿಕೆ ಆಗ್ತಾ ಉಂಟಾ? ಅಯ್ಯೋ ದೇವ್ರೆ, ಕುಡಿಯುವುದಕ್ಕಿಲ್ಲ, ಏನು ನೀರು ಇಲ್ಲ. ನೀರು ಕುಡಿಯುವುದಿಲ್ಲ, ಮತ್ತೆ ಹಾಲು ಕುಡಿಯುವುದು. ಹಾಲ? ಅಮ್ಮನ ಹಾಲು. ಅಮ್ಮನ ಹಾಲ? ಅಮ್ಮನ ಹಾಲಿಲ್ಲಲ್ಲ ಮಗನೀಗ. ನೋಡಿ ನೋಡಿ, ಹುಡುಗ ಸಣ್ಣವಂತ ಹೇಳೋದು, ಕೈ ತೋರಿಸು ನನ್ನ ಎದೆಗೆ ಹಾಲುಂಟು ಅಂತ. ಒಳ್ಳೇದಾಯ್ತು. ಅಮ್ಮನ ಹಾಲೇ ಬೇಕಾ, ಅಮ್ಮಿ ಹಾಲು ಆದ್ರೆ ಸಾಕಾ? ಅಮ್ಮಿ ಹಾಲು ಆದೀತ? ಹಾಲು ಕುಡಿಯುತ್ತೀಯ? ನನ್ನ ಹಾಲು ಕುಡಿಸುವುದಾ? ಹಾಗಿದ್ರೆ ಹೀಗೆ ಬಾ. ಎತ್ತಿಕೊಳ್ಳುತ್ತಲಿ ಕ್ರೂರವನು ಮಿದವಾಟವಾಡಿಸಿ ಹೀರುವೆನು ಅಸುಗೆನು ತಬಿಸಸ್ಥನ ಬೋಧನಿಸೇ
ಸ್ಥಿತಿ ತೋರಿದಳು. ನನ್ನ ರಕ್ತವನ್ನೇ ಹೀರ್ತಾ ಇದ್ದಿ, ಕಣ್ಣು ಕತ್ತಲೆ ಬರ್ತಾ ಇದೆ, ನನ್ನ ಪ್ರಾಣ ಹೋಗ್ತಾ ಇದೆ. ಅಯ್ಯಯ್ಯೋ ಅಯ್ಯೋ ಆ, ಆ. ಏನಾದುದಿಲೆ ಕಂದ ಆನೆಗೆ ಪರಿಗಿಲ್ದ ದಾನವಿಗಿಲ್ದೊದಗಿದುದೆ ನಾನೇ ಮೋಸವಗೋದೆ ಕಂದ ಕಂದ ಕದ ಎದ್ದೇಳು ಮಗನೇ, ಎದ್ದೇಳು ಮಗನೇ. ಅಯ್ಯೋ ಕದ, ಒಂದೇ ಒಂದು ಮಾತಾಡು ಮಗನೇ. ನಾನು ಬಂದಿದ್ದೇನೆ ನಿನ್ನ ಅಮ್ಮ. ಅಮ್ಮ ಅಂತ ಒಮ್ಮೆ ಕರಿ ಕಂದ, ಕಂದ, ರಂಗ. ಅಯ್ಯೋ ಅವಳ ಮಾಯೆ ಏನೆನ್ನುವುದು ನನಗೆ ಗೊತ್ತಾಗದೆ ನನ್ನ ಕೈಯಾರೆ ನಿನ್ನನ್ನು ಅವಳ ಕೈಗೆ ಕೊಟ್ಟೆನಲ್ಲ ಮಗನೇ. ಅಯ್ಯೋ ದೇವ್ರೇ, ಯಾರಾದ್ರೂ ಬನ್ನಿ, ನನ್ನ ಮಗನಿಗೆ ಏನಾಗಿದೆ ಅಂತ ನೋಡಿ. ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ. ಅಯ್ಯೋ ಅಯ್ಯೋ ಕಂದ. ಯಾರು? ನಾನೇ ಕರೆದವಳು. ഞാനല്ലേ വണ്ടികേറി ഞാന് ಯಾರು ತಾವು? ಎಲ್ಲಿಯವರು ನೀವು? ഞാന് കേരള കോഴിക്കോട് അറിയാം, താമരശ്ശേരി അറിയാം. താമരശ്ശേരി അറിയില്ലേ? കേരള കോഴിക്കോട് അറിയില്ലേ? അടുത്ത ആള്. ഞാൻ വണ്ടി കയറുന്നു, ಪಂಡಿತರ ತಾವು? മരുന്ന് കൊടുക്കുന്ന വണ്ടി കയറുന്നു. ಮದ್ದು ಕೊಡ್ತೀರಾ ನೀವು? അതെ. ಮನುಷ್ಯರಿಗೆ ತಾನೇ? ഓ ಅಲ್ಲ, ಮದ್ದು ಕೊಡುವುದು ನೀವು ಮನುಷ್ಯರಿಗಲ್ವಾ? അല്ല, നിമക്ക് ഞാൻ കൊടുക്കുന്നു വേണ്ടെങ്കിൽ. ಅದೇ ಕೇಳಿದ್ದು ನಾನು. എന്താ വരാൻ പറഞ്ഞത്? എന്താ? ಅಯ್ಯೋ, ತುಂಬಾ ಉಪಕಾರ ಆಯ್ತು. ಬನ್ನಿ ಸ್ವಾಮಿ, ನೋಡಿ. എന്തായി? ನನ್ನ ಮಗನಿವನು. മൂകുക്ക് എന്തായി? ಮೂಗು ಅಲ್ಲ, ನನ್ನ ಮಗನಿವನು. മക കുട്ടിയാ? മകൻ പറഞ്ഞ കുട്ടിയല്ലേ? ನಿಮ್ಮ ಭಾಷೆಯಲ್ಲಿ ಹಾಗೆ ಹೇಳುವುದು. അതെ, നിമ്മളെ മക ഞമ്മളെ കുട്ടിയല്ലേ? നിമ്മളെ മക ഞമ്മളെ കുട്ടിയല്ലേ? ಏನೇನು ಹೇಳ್ಬೇಡಿ ಸ್ವಾಮಿ. ഈ പെണ്ണി എന്താ അപ്പൊ ഞമ്മളെ ഭാഷ അറിയില്ല നിങ്ങക്ക്? അപ്പൊ നീ മിണ്ടണ്ട, ഞാൻ മിണ്ടുന്നു. ಅಂದ್ರೆ നീ മിണ്ടണ്ട, ഞാൻ മിണ്ടുന്നു. ಏನು ಸ್ವಾಮಿ, ನನ್ನ ಮಗ ಮಾತಾಡುವುದಿಲ್ಲ, ಹೇಳುವುದಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ನೋಡಿ. നോക്ക. ഞാൻ വരുമ്പോ ഒറ്റ തലയെങ്കിൽ ഈ കുട്ടി സത്യേ പോയി. ಅಯ್ಯೋ, ಏನ್ ಹೇಳ್ತೀರಿ ಸ್ವಾಮಿ ನೀವು? ഈ കുട്ടിക്ക് വിഷപ്രാശനായിരുന്നു. ವಿಷವಾ? അതേ പെണ്ണെ. ಅಯ್ಯೋ ದೇವರೇ, ನನ್ನ ಮಗನಿಗೆ ವಿಷ ಕೊಟ್ಟವರು ಯಾರು? ಯಾವ ಪಾಪಿ ಅವರು? നമുക്കെന്താ അറിയാം, നമുക്കറിയാം. എന്നോട് ചോദിക്കുന്ന ಏನು ಮಾಡುವುದು ಸ್ವಾಮಿ ಈಗ? അപ്പൊ കുറച്ച് സാധനം വേണം. ഈ കുട്ടിക്ക് ദൃഷ്ടിയായി വിഷപ്രാശനായി. ಅಯ್ಯೋ ದೇವರೇ, ಏನ್ ಮಾಡುವುದು ಹೇಳಿ? സോപ്പ് ഇടണം. ഈ കുട്ടിക്ക് സോപ്പ് ഇടണമെന്ന്. ಏನ್ ಹೇಳುವುದು? തലക്ക് സോപ്പ് ഇടണമെന്ന്. എന്താ ഈ പെണ്ണുക്ക് ഒന്നും അറിയില്ല. എന്താ കുട്ടിന്റെ അമ്മ ഇത്? ಅಂದ್ರೆ ആ മരത്തിലില്ലേ? ಅಯ್ಯೋ, ಸೊಪ್ಪು. ಅದನ್ನು അതെ, തെപ്പ് ഇടണമെന്ന്. ಸೊಪ್ಪನ್ನು സൊപ്പിടണം ಮಗುವಿಗ? ಹೌದೇ? പിന്നെ കുറച്ച് സാധനം എല്ലാം വേണം. ಏನೆಲ್ಲ ಬೇಕು? ಇಂಗುದಿ ತರುವಿನ ತೊಗಟು, ಲವಂಗ, ಲೋಲ್ಸರ, ನೆಕ್ಕರ್ಕಂ, ಚಂಗಲಗೊಷ್ಟ, ಚಪ್ಪಲ, ಕಡಲೆಂಗಡಲೆ, ಇರಿವೇರಿ, ಪರಿಪುಗಿಟ, ಕರಿಯಪ್ಪಳ. ಏನು ಸ್ವಾಮಿ, ಓ, ನಿಮ್ಮ ಪಟ್ಟಿಯಲ್ಲಿದ್ದದ್ದು ನಿಮಗೆ ಗೊತ್ತಿರ್ಬೇಕು ಬಿಟ್ರೆ ಇನ್ನೊಬ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಅದು ಅದೆಲ್ಲ ಔಷಧಿ ಇನ್ನು. ಆಮೇಲೆ ಎಕ್ಕಿನೆಕ್ಕಿಂದ ಚೊಪ್ಪು ಕಳ್ಳಿ ಕನಪಡ ಇತ್ತ ಕೊಡ್ತೇಗಳು ഞാനെല്ലാം ಸರಿಯಾಕ. ಅಲ್ಲ, ಎಲ್ಲಿಂದ ತರುವುದು ಹೇಳಿ? ನಾನು ಅದನ್ನೆಲ್ಲ ಈಗ ಓ, ಎಲ್ಲಿಂದ ತರುವುದು? ನಾನು ಅದನ್ನೆಲ್ಲ അത് ഞമ്മളുടെ ഉണ്ടല്ലോ ഏടാ. എന്റെ ശിഷ്യനേടാ ചൊപ്പ് താറാ. നീ എന്തിനാ നിന്റെ തരിമുക്ക്
വെക്കണോ മോനെ ഒന്നും കൊടുക്കുന്നില്ല അവന് എന്താ ഇപ്പഴല്ലേ എപ്പോഴല്ലേ ಸೊಪ್ಪನಿಕ್ಕಿದರು ಗರುಡಿಗರು ಸೊಪ್ಪನಿಕ್ಕಿದರು ಸೊಪ್ಪನಿಕ್ಕಿದರು ಗರುಡಿಗರು ಸೊಪ್ಪನಿಕ್ಕಿದರು ಚೇಚ ತಲ್ಪಾಗಿ ವಿಜದಲ್ಲಿ ಗೇರಿ ತಂದವರು ಸೊಪ್ಪನಿಕ್ಕಿದರು ಗರುಡಿಗರು ಸೊಪ್ಪನಿಕ್ಕಿದರು ಸೊಪ್ಪನಿಕ್ಕಿದರು ನಿಕ್ಕಿದರು ಚಾರು ಚಿಂತಿಸಿರಾರೇತಿ ಚಂಚಿಸಿರಾರು ಚಾರು ಚಹ ಚತರಾರು ಶಿರಶ್ಚಾರು ಚಾರು ರಾಚಾರ ಚಂಚುರಃ ಓಂ ವಿಶಾಲಾಕ್ಷಿ ಮೀನಾಕ್ಷಿ ಕಾಮಾಕ್ಷಿ ಮಹಾಲಕ್ಷ್ಮಿ ಸಿಂಹಿಕಾ ಕುಬ್ಜಿಕಾ ಮಹಾದೇವಿ ಮಹಂಕಾಳಿ ಪಾರ್ವತಿ ಸುಪ್ರಭಾ ಭ್ರಮರಾಂಬೆ ವಿದ್ಯಾವಾಸಿನಿ ಯೋಗಿನಿ ಹಿಮರೂಪಿಣಿ ಮಾಣಿಕ್ಯದೇವಿ ಓಂ ಆಂ ಹೀಂ ಸ್ಥೌ ಚಂ ಚಹ ಯಾರು ಸ್ವಾಮಿ ಅವರೆಲ್ಲ ಯಾರವರೆಲ್ಲ ಓಂ ಹೀಂ ಸ್ಥೌ ಚಂ ಚಹ ಓಂ ಅಣಿಮಾ ಸಿದ್ಧಿ ಲಕ್ಷ್ಮಾ ಸಿದ್ಧಿ ನಿಗಮ ಸಿದ್ಧಿ ಮಹಿಮಾ ಸಿದ್ಧಿ ವಿಶ್ವತ್ವ ಸಿದ್ಧಿ ಅಶಿತ್ವ ಸಿದ್ಧಿ ಓಂ ಓಂ ಹೀಂ ಸ್ಥೌ ಚಂ ಚಹ ಅಯ್ಯೋ ನನ್ನ ಮಗನ ಕಣ್ಣಿಗೆ ಏನು ಮಾಡಿದ್ರಿ ಸ್ವಾಮಿ ನೀವು? കുട്ടിന്റെ കണ്ണ് പൊട്ടി. ಕಣ್ಣು ಬಿಡ್ತಾ ಇದ್ದಾನ? എന്താ ഈ പെണ്ണ് എന്തപ്പ ഒന്നും അറിയുന്നില്ല. ಬಿಡ್ತಾ ಇದ್ದಾನೆ. നമ്മ എന്താക്കുന്ന ചാവല്ലേ? ಅಯ್ಯೋ ಕಣ್ಣು ಬಿಡ್ತಾ ಹೌದು. ಆದ್ರೆ ಹೇಳುದಿಲ್ವಲ್ಲ. എനിക്ക് ಏನೋ ಹೌದು ನೋಡಿ ಏನು ಮಾತನಾಡುವುದಿಲ್ಲ ಅವನು. പേടിക്കണ്ടമ്മേ പേടിക്കണ്ട, ഞാനുണ്ട് നിങ്ങളുടെ കുട്ടിക്ക് ഞാനുണ്ട്. ಏನ್ ಮಾಡ್ಬೇಕು ಮತ್ತೆ? ಇದು ನಿങ്ങളെ നാട്ടിന്റെ ചന്ദ്രമൂല്യന്റെ അമ്പലുണ്ട? ನಮ್ಮಲ್ಲಿ ಇರ್ಲಿಕ್ಕಿಲ್ಲ. ചന്ദ്രമൂല്യന്റെ അമ്പലില്ലേ? എന്താ ഈ പെണ്ണുക്ക് ഒന്നും അറിയില്ല, ഞാൻ എന്താ ചാവട്ടെ മോനെ. ಚಂದ್ರನವರು ಯಾರಿಲ್ಲ ಸ್ವಾಮಿ. ಚಂದ್ರಮೌಳಿ അമ്പലല്ലേ? ಅಯ್ಯೋ ಈಶ್ವರ ದೇವಸ್ಥಾನ ಅಂತ അതെ, ಹೇಳಿ. ചന്ദ്രമൂല്യ എന്ന് പറഞ്ഞ പിന്നെ ആര്? ഈശ്വര അല്ലേ? ಹೌದು. ഈ അവിടെ കേര ഉണ്ടോ? ಇಲ್ಲ, ಅಲ್ಲಿರುವುದು ಸರ್ಪಗಳು. ಅವನ അമ്പലത്തിന്റെ കേരയില്ലേ? വെള്ളത്തിന്റെ വലിയ കേരയില്ലേ അമ്പലത്തിന്? ಕೆರೆ ಇರ್ಬೇಕು. പിന്നെ എന്താ ഈ പെണ്ണ് കൊന്നും അറിയില്ലപ്പ. നീ മിണ്ടണ്ട, അപ്പൊ ഞാൻ മിണ്ടുന്നു. ಎರಡು ಆಗ್ಲಿಕ್ಕಿಲ್ಲ. ಅಲ್ಲ ಏನು ആടെ കൊണ്ടുപോയിട്ട് കുട്ടിനെ കാല് പിടിച്ചിട്ടു 4 വരി പുളുങ്കാക്കണം. ಏನಾಗಿದೆ? 3 പ്രാവശ്യം മേലെ പൊന്തിക്കണം. ಅಯ್ಯೋ 4 പ്രാവശ്യം പുളുങ്കാക്കണം. ಹಾಗೆ ಮಾಡಿದ್ರೆ ಉಸಿರಾಡುವುದೇ ಹೇಗೆ? അയ്യോ ദേവര, അത് മുളിഞ്ഞിട്ട് ഇങ്ങനെ പൊന്തിച്ചാ മതി. ಮುಳುಗಿಸಿ ഈ ಎಬ್ಬಿಸಿ പെണ്ണിന് എന്ത് അറിയില്ലപ്പ, എന്ത് ഞാൻ ചാവട്ടെ. ಮುಳುಗಿಸಿ ಎಬ್ಬಿಸಿ എബ്ಬಿക്കണം. 4-6 ಬಾರಿ 3 ಬಾರಿ ಎಬ್ಬಿಸಿದ್ರೆ അതെ അതെ, ಸರಿ ಆಗ್ತದ? ശരിയാവും. അവിടെ ദേവർക്ക് ദണ്ടാക്കണം, ദേവർക്ക് ദണ്ടാക്കണം. ದೇವರಿಗೆ ನಮಸ್ಕಾರ ಮಾಡಬೇಕು. ഒരു പാലിന്റെ അഭിഷേകം ആക്കണം. അപ്പൊ എല്ലാം ശരിയാവും. ಸತ್ಯವಾ? ಇಷ್ಟು ಮಾಡಿದ್ರೆ ಸರಿ ಆಗ್ತಾನ? ഞാനെന്താ നുണ പറയുന്നില്ലല്ലേ പൊന്നെ? ಮಾತಾಡ್ತಾನಲ್ಲ ഞാൻ ಮತ್ತೆ? സത്യല്ലേ മിണ്ടുന്നു. എന്നും അറിയില്ലപ്പ ಈ പെണ്ണിക്ക്. ಸರಿಯಾದಂತ ಸಮಯಕ್ಕೆ ಬಂದು ಉಪಕಾರವನ್ನು ಮಾಡಿದ್ದೀರಿ ನೀವು. ಇಲ್ಲದಿದ್ರೆ ನನ್ನ ಮಗನ ಸ್ಥಿತಿ ಏನಾಗ್ತಿತ್ತೋ ಏನು. പിന്നെ ഈ കുട്ടിന്റെ പേരെന്ത്? ರಂಗ. രംഗൻ. കുഞ്ഞിക്കണ്ണൻ. കുഞ്ഞിക്കണ്ണൻ ಅಂದ್ರೆ കുഞ്ഞിക്കണ്ണൻ. നിമ്മളെ രംഗൻ, നമ്മളെ കുഞ്ഞിക്കണ്ണൻ. ಆದೀತು, ತುಂಬಾ ಉಪಕಾರ ಆಯ್ತು. ಉಪಕಾರ ಸ್ಮರಣೆಯನ್ನು ನೀವು ಎಲ್ಲಿ ಬರ್ತೀರಿ? ಮನೆಗೆ ಬರ್ತೀರಾ? വേണ്ടപ്പാ. എന്താ ഈ പെണ്ണ് വിളിക്കുന്നത് എന്നെ? നോക്കി ആളെല്ലാം എന്താ പറയുന്നത്? ಏನು ಸ್ವಾಮಿ മറന്നാക്കാൻ വന്നിട്ട് പിന്നെ അമ്മ വിളിച്ചോണ്ട് പോയി. ಬೇಕು ಅದನ್ನೆಲ್ಲ ನಾನು ಕೊಡ್ತೇನೆ. ഞമ്മ അതിലെല്ലാം ഇല്ലേ? ഞമ്മ ആദ്യം അതിലെല്ലാം ഇല്ല. ഞമ്മ നേരെ ആള്. നമുക്ക് അതെല്ലാം അറിയില്ല, തെറ്റെല്ലാം അറിയില്ല. ನಾನು ಹೇಳಿದ್ದು ಹಾಗೆ ಸ್ವಾಮಿ. ഓ, പിന്നെ ಮನೆಗೆ ಬಂದು ನನ್ನ ಮಗನನ್ನು ಉಳಿಸಿದವರು ನೀವು. അങ്ങനെ
ನಿಮಗೆ ಸೇರ್ಬೇಕಾದದ್ದೆಲ್ಲ ಅರಮನೆಯಲ್ಲಿ ಉಂಟಲ್ಲ, എന്ത് ಅಲ್ಲೇ കൊടുക്കും ಕೊಡೋಣ എന്ത് ಮನೆಯಲ್ಲಿ. കൊടുക്കുന്നു ನಿಮಗೆ ಏನ್ ಬೇಕು ಹೇಳಿ. നമുക്ക് ഒന്നും വേണ്ട പൊന്നിയല്ല വേണ്ട ഒന്നും വേണ്ട ഒന്നും ಬೇಡ. നമ്മൾ നുണ പറയുന്നില്ല ഇവിടെ ബാറുണ്ടോ ದುರ್ಬುದ್ಧಿ ಎಲ್ಲ ಉಂಟು ಸ್ವಾಮಿ ನಿಮ್ಮಲ್ಲಿ. ഓ, ಏನ್ ಹೇಳುದು ನೀವು? ബാറില്ല ഇവിടെ ಇರ್ಲಿಕ್ಕಿಲ್ಲ. നമ്മ ഉണ്ടാക്കുന്നത് ಯಾವ್ದದು? നെല്ല് ബാറെന്ന് പറഞ്ഞ നെല്ല് നെല്ല് ನೆಲ್ಲು ഭത്ത ഭത്ത ಭತ್ತವಾ? ആ, അത് അതുಂಟು. അത് 2 ಸೇರಿ കൊടുത്തെങ്കിൽ മതി ಅಷ್ಟೇ ಸಾಕ? നമുക്ക് അതേ സാക്ക് ಏನು ಭತ್ತ ತಿಂತೀರಾ ನೀವು? അതെ ഭത്ത ഞാന് കോഴിയാ ಅಲ್ಲ ಮತ್ತೆ ಹೇಗೆ? അത് 1 ಸೇರು ಕಳ್ಳು